ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ನಾನು ರವಿ ಕುಸ್ಬಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನ ಕೋರ್ತೀನಿ. ಇದು ನಮ್ಮ 15ನೇ ತಿಂಗಳ ಬೆಳಕು. ಜನವರಿ 2024ರಲ್ಲಿ ಆರಂಭವಾದ ನಮ್ಮ ಈ ತಿಂಗಳ ಬೆಳಕು ಇಲ್ಲಿವರೆಗೂ 15 ಕಂತುಗಳನ್ನ ಇವತ್ತಿನ ಕಂತು ಸೇರಿ 15 ಕಂತುಗಳನ್ನ ಪೂರೈಸ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ. ಈಗ ಮಾತಾಡ್ತಾ ಇನ್ನೊಂದು ಕಾರ್ಯಕ್ರಮ ಬಂತಲ್ಲ, ಅದೇ ತರ ಒಂದು ಹುರುಪಿನ ಭಾಗವಹಿಸುವಿಕೆ ಇದರ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಈ ವಿಷಯಕ್ಕೆ ಒಂದು ಧನ್ಯವಾದವನ್ನು ಅರ್ಪಿಸಲೇಬೇಕು. ನಾನು ಈ ಬಾರಿಯ ನಮ್ಮ ಒಂದು ತಿಂಗಳ ಬೆಳಕಿನಲ್ಲಿ ನಾವು ಬಳಸ್ತಕ್ಕಂಥ ವಿಷಯ ಅತ್ಯಂತ ವಿಶೇಷವಾಗಿದೆ. ಅದು ಭಾವಗೀತೆಗಳ ಭಾವಯಾನ. ನಾವೆಲ್ಲರೂ ಬರಹಗಾರರಾಗಿರೋದ್ರಿಂದ ಭಾವನೆಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀವಿ. ಅದರಲ್ಲೂ ಭಾವಗೀತೆಗಳು ಅಂದ್ರೆ ವಿಶೇಷವಾಗಿ ನಮಗೆ ಒಲವಿರುತ್ತೆ. ಅದಕ್ಕೆ ನಾನು ಇವತ್ತು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಭಾವಗೀತೆ ಕೇಳೋಣ ಅಂತ ದೂರ ಬಂದ್ಬಿಟ್ಟಿದ್ದೀನಿ ಮನೆಯಿಂದ. ಅಷ್ಟು ಖುಷಿಯಾಗಿ ಕಾರ್ಯಕ್ರಮ ಅರ್ಪಿಸ್ತಾ ಇದ್ದೀನಿ. ಯಾಕೆಂದ್ರೆ ಭಾವಗೀತೆಗಳು ನಮ್ಮ ಮನಸ್ಸಿನ ಭಾವನೆಗಳನ್ನ ಮತ್ತು ನಮ್ಮ ಕನಸಿನ ದಿನಗಳನ್ನ ನೆನಪಿಸ್ತವೆ. ಕನಸು ಎಲ್ಲರಿಗೂ ಇರಬೇಕು ಅನ್ನೋದು ಒಂದು ಮುಖ್ಯವಾದದ್ದು. ಇಂಥ ಕನಸುಗಳನ್ನ ಕೊಡುವುದು ನಮ್ಮ ಭಾವನೆಗಳಿಗೆ ಹೊಸ ಒಂದು ತಿರುವನ್ನು ಕೊಡೋದು ಭಾವಗೀತೆಗಳು ಅಂತ ಹೇಳ್ತೀನಿ. ನಾನು ಬೆಳಗ್ಗೆ ಬಹಳಷ್ಟು ಜನ ನನ್ನ ಗೆಳೆಯರಿಗೂ ಹೇಳ್ತೀನಿ, ಬೆಳಗ್ಗೆ ಎದ್ದು ಎಲ್ಲಾದ್ರೂ ಒಂದು ಒಳ್ಳೆ ಹಾಡು ಕೇಳಿ. ಅದರಲ್ಲೂ ಭಾವಗೀತೆಗಳು ತುಂಬಾ ಒಳ್ಳೇದು. ಇಡೀ ದಿನ ನಿಮ್ದು ಅದೇ ರೀತಿಯಾಗಿ ಚೆನ್ನಾಗಿರುತ್ತೆ, ಕೇಳಿ ಅಂತ ಹೇಳ್ತಿರ್ತೀನಿ. ಆ ತರದ ಗೀತೆಗಳು ನಮ್ಮ ಒಂದು ಜೀವನದಲ್ಲಿ ಎಫೆಕ್ಟ್ ಕೊಡ್ತವೆ. ಆದ್ರಿಂದ ಇವತ್ತು ಎಲ್ಲರಿಗೂ ಆ ಒಂದು ಭಾವಗೀತೆಗಳ ಒಂದು ಭಾವಯಾನವನ್ನ ನಡೆಸಿಕೊಳ್ಳಲು ನಮ್ಮ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಇದ್ದಾರೆ. ಓಕೆ, ಅವರಿಗೂ ಸ್ವಾಗತವನ್ನ ನಾನು ಕೋರ್ತೀನಿ ಎಲ್ಲರ ಜೊತೆಗೂ. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಭಾವಗೀತೆಗಳು ಅನ್ನೋದು ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಮೀಸಲಾದದ್ದು. ಬೇರೆ ಯಾವ ಒಂದು ಭಾಷೆಯ ಸಾಹಿತ್ಯದಲ್ಲಿ ಅಂದ್ರೆ ಮಲಯಾಳಮಲ್ಲಾಗ್ಲಿ, ತೆಲುಗು, ತಮಿಳು ಇಲ್ಲ ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಂದು ಕಾರ್ಯಕ್ರಮ ಹೇಳಿದನ್ನು ಕೇಳಿದ್ದೆ. ಯಾಕಂದ್ರೆ ನಾನು ಎಲ್ಲಾ ಸಾಹಿತ್ಯಗಳನ್ನ ಓದಿಲ್ಲ, ಆದ್ರಿಂದ ನಾನು ಹೇಳಲಾರೆ. ಬಟ್ ಅವರ ಒಂದು ಕೋಟನ್ನು ಮಾತ್ರ ಹೇಳಬಲ್ಲೆ. ಭಾವಗೀತೆ ಎನ್ನುವುದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಇರತಕ್ಕಂಥ ವಿಶೇಷವಾದ ಕೊಡುಗೆ ಅಂತ ಹೇಳಿ. ಇಂಥ ಒಂದು ಭಾವಗೀತೆ, ಯಾಕೆಂದ್ರೆ ನಾವೀಗ ನೋಡಿ, ನಮ್ಮ ಕೇಸನ್ನ ಹಾಡು ಕೇಳಿದಾಗ ನಿನ್ನೊಲುಮೆಗಿಂದಲೇ ಬಾಳು ಬೆಳಕಾಗಿರಲ್, ಆ ಹಾಡು ಕೇಳಿದಾಗ ಏನೋ ಎಷ್ಟೇ ನೋವಾಗಿರ್ಲಿ ಮನಸ್ಸಿಗೆ, ನೀವು ಒಂದು ರೀತಿ ಬೇರೆ ವ್ಯಕ್ತಿಯೇನೆ ಆಗ್ಬಿಡ್ತೀರಿ. ಆ ತರದ ಇಡೀ ನಿಮ್ಮ ಮೂಡನ್ನ, ಇಡೀ ನಿಮ್ಮ ಮನಸ್ಸನ್ನ, ಇಡೀ ನಿಮ್ಮ ದಿನವನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇರೋದು ನನ್ನ ಮಟ್ಟಿಗೆ ಹೇಳೋದಾದ್ರೆ ಭಾವಗೀತೆಗಳಲ್ಲಿ. ಆದ್ರಿಂದ ಇವಾಗ ಭಾವಗೀತೆಗಳ ಭಾವಯಾನವನ್ನ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಇನ್ನೊಂದು ಅತ್ಯಂತ ಖುಷಿಯ ಸಂಗತಿನ ನಾನು ಹಂಚ್ಕೋಬೇಕಾಗಿದೆ. ಅದು ಅಂದ್ರೆ ಕನ್ನಡಕ್ಕೆ ಬಂದಿರತಕ್ಕಂಥ ಬೂಕರ್ ಪ್ರಶಸ್ತಿ. ಹೌದು ಗೆಳೆಯರೆ, ಬಹಳ ಖುಷಿಯಾದ ಪ್ರಶಸ್ತಿ. ಯಾಕಂದ್ರೆ ಕನ್ನಡ ಪುಸ್ತಕಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸನ್ಮಾನ ದೊರೆತಿದೆ. ನಾವೆಲ್ಲರೂ ಹೆಮ್ಮೆಯಿಂದ ಬೀಗಬೇಕು. ಇಲ್ಲಿವರೆಗೂ ನಾವು 8 ಜ್ಞಾನಪೀಠ ಪ್ರಶಸ್ತಿಗಳು ಅಂತ ಹೇಳ್ಕೊತಾ ಇದ್ವಿ. ಈಗ ಇನ್ನೊಂದು ಹೇಳ್ಬೋದು, 8 ಜ್ಞಾನಪೀಠ ಮತ್ತು 1 ಬೂಕರ್ ಪ್ರಶಸ್ತಿ ಪಡೆದಂತ ನಮ್ಮ ಸಾಹಿತ್ಯ ಅಂತ ಹೇಳ್ಬೋದು. ಇದನ್ನು ಪಡೆದವರು ಸಾರಾ ಅಬೂಬಕರ್, ಬಾನು ಮಸ್ತಾಕ್, ಸಾರಾ ಅಬೂಬಕರ್, ನಟರಾಜ್ ಹುಳಿಯಾರ್, ಇವರೆಲ್ಲರೂ ನಮಗೆಲ್ಲ ಪರಿಚಿತರು. ಯಾಕೆಂದ್ರೆ ನಾವೆಲ್ಲ ಲಂಕೇಶ್ ಪತ್ರಿಕೆಯನ್ನು ಓದಿ ಬೆಳೆದವರು. ಲಂಕೇಶ್ ಪತ್ರಿಕೆಯನ್ನು ಓದವ್ರು ಯಾರಿಗೂ ಇವರು ಹೊಸವರಲ್ಲ. ಬಾನು ಮಸ್ತಾಕ್ ಅವರು ಅವಾಗಲೇ ಬರೀತಾ ಇದ್ರು. ಇವರು ಪತ್ರಕರ್ತರು ಆಗಿದ್ರು. ಅವರ 12 ಸಣ್ಣ ಕಥೆಗಳನ್ನ ಹಾರ್ಟ್ ಲ್ಯಾಂಪ್ ಅಂತ ಮಾಡಿದ್ದಾರೆ. ಹಾರ್ಟ್ ಲ್ಯಾಂಪ್ ಅಂತ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ ದೀಪಾ ಬಸ್ತಿ ಅವರು. ಈ 12 ಕಥೆಗಳನ್ನ ಎಲ್ಲಿಂದ ಆರಿಸಿದ್ದಾರೆ ಅಂದ್ರೆ ಹಸೀನಾ ಮತ್ತು ಇತರ ಕಥೆಗಳು ಅಂತ ಹೇಳಿ ಬಾನು ಮಸ್ತಾಕ್ ಅವರ ಎಲ್ಲ ಕಥೆಗಳನ್ನು ಸೇರಿ ಸಮಗ್ರವಾದ ಒಂದು ಕಥೆಗಳ ಒಂದು ಭಂಡಾರದಿಂದ ನಮ್ಮ ಈ ದೀಪಾ ಜಾಸ್ತಿ ಅನ್ನೋರು 12 ಕಥೆಗಳನ್ನ ಮಾತ್ರ ಆರಿಸಿದ್ದಾರೆ. ಅದರಲ್ಲಿ ಒಂದು ಕತೆ ಇದೆ, ಅದೇ ಹಾರ್ಟ್ ಲ್ಯಾಂಪ್ ಅಂತ ಇಟ್ಟಿದ್ದಾರೆ. ಅದ್ರ ತುಂಬಾ ಚೆನ್ನಾಗಿದೆ. ಅದರ ಹೆಸರು, ಕನ್ನಡದ ಹೆಸರು ಇದೆ ಅದಕ್ಕೆ, ಹಾರ್ಟ್ ಲ್ಯಾಂಪ್ ಅಂದ್ರೆ ಹೃದಯ ದೀಪಿಕೆ ಅಂತ ಇರ್ಬೇಕು, ಹೃದಯ ದೀಪಿಕೆ ಅಂತ ಇದೆ. ಆ ಒಂದು ಕಥೆಯನ್ನ ಇವರು ಮೇನ್ ಆಗಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಹಾರ್ಟ್ ಲ್ಯಾಂಪ್ ಅಂತ ಹೆಸರಿಟ್ಟಿದ್ದಾರೆ. ಹಾರ್ಟ್ ಲ್ಯಾಂಪ್ ಅಂತ ಹೆಸರು ಬೂಕರ್ಗೆ ಸುಮಾರು 6 ಪುಸ್ತಕಗಳು ಕೊನೆಯ ಹಂತದಲ್ಲಿತ್ತು. ಕೊನೆಯ ಹಂತದಲ್ಲಿದ್ದಾಗ ತುಂಬಾ ಕಾಂಪಿಟೇಷನ್ ಟಫ್ ಆಗಿದ್ರು ಕೂಡ ಕೊನೆಗೆ ಸಿಕ್ಕಿದ್ದು ಬಾನು ಮಸ್ತಾಕ್ ಅವರ ಈ ಹಾರ್ಟ್ ಲ್ಯಾಂಪ್ ಇಂಗ್ಲಿಷ್ ಅನುವಾದದ ಕಥೆಗೆ. ಇಂಥ ಒಂದು ಕನ್ನಡತಿಯನ್ನ ಲಂಡನ್ ನಲ್ಲಿ ಅವರೆಲ್ಲ ನಾವು ಮಾಡಿದಾಗ ನೋಡಿದೆ, ಬಹಳ ಖುಷಿ ಆಯ್ತು ನಮಗೆಲ್ಲರಿಗೂ ಹೆಮ್ಮೆ. ಇದು ಒಬ್ಬ ಮುಸ್ಲಿಂ ಮಹಿಳೆ ಒಂದು ಸಾಧನೆ ಮಾಡಿರೋದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಗಳಿಸೋದು ನಮಗೆಲ್ಲ ಕನ್ನಡಿಗರಿಗೆ ಹೆಮ್ಮೆ ಆಗ್ಬೇಕು. ಇದ್ರ ಬಗ್ಗೆನೇ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಿದೆ. ನಾವು ಮತ್ತೆ ಹೇಳೋದಕ್ಕಿಂತ ಈಗ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಮ ಶುಭಶ್ರೀ ಅವರು, ನಾಗರತ್ನ ಮೇಡಮ್ ಮತ್ತು ಮೇಡಮ್ ಒಪ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾನು ಇವಾಗಲೇ ಧನ್ಯವಾದ ಹೇಳ್ತೀನಿ. ನಾವೊಂದು ಇವ್ರ ಬಗ್ಗೆನೇ, ಇವರ ಸಾಹಿತ್ಯಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಾವು ಬೇಗ ಮಾಡೋರು ಇರ್ತೀವಿ. ಸೊ ಇಷ್ಟೆಲ್ಲ ನಾನು ಮಾತಾಡ್ತೀನಿ ಯಾಕಂದ್ರೆ ಇದು ಇವತ್ತಿನ ಕಾರ್ಯಕ್ರಮಕ್ಕಲ್ಲ, ಆದ್ರೆ ನಮ್ಮ ಸಂಭ್ರಮಕ್ಕೊಂದು ಸಣ್ಣ ಒಂದು ಇದನ್ನ ನಾನು ಹೇಳಿದೆ ಅಷ್ಟೇ. ಈಗ ನಮ್ಮ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ಅನೇಕ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ ಇವತ್ತಿನ ನಮ್ಮ ಅತಿಥಿಗಳು. ಅವರ ಬಗ್ಗೆ ನಾನು ನಮ್ಮ
ಶ್ರೀಯುತ ರಂಗರಾಜನ್ ಅವರಿಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಪರಿಚಯವನ್ನ ಮಾಡಿಕೊಡ್ಬೇಕು. ವೇದಿಕೆಗೆ ಗೊತ್ತು, ಅವ್ರು ಇದ್ದಾರೆ, ಎಲ್ಲರ ಬಗ್ಗೆ ಗೊತ್ತು, ಆದ್ರೂ ಕೂಡ ಒಂದು ಪ್ರಾರಂಭಿಕವಾಗಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಪರಿಚಯ. ಇವತ್ತು ನಮ್ಮ ವೇದಿಕೆಯ ಒಂದು ವಿಶೇಷ ದಿನ. ಯಾಕಂದ್ರೆ ರವಿ ಕುಸುಬಿ ಅವರು ಹೇಳೋದಾಗೆ ಈ ಭಾವಗೀತೆ ಅನ್ನೋದು ಬೇರೆ ಯಾವ ಭಾಷೆಯ ಸಾಹಿತ್ಯ ಪ್ರಕಾರದಲ್ಲೂ ಇಲ್ಲ, ಇದು ಕನ್ನಡದಲ್ಲಿ ಮಾತ್ರ ಇರೋದು. ಹಾಗೂ ಈ ನಮ್ಮ ವೇದಿಕೆಯ ಸದಸ್ಯರನ್ನ ಪರಿಚಯಿಸೋದೇ ಒಂದು ಕಾರ್ಯಕ್ರಮ ಆಗಿಬಿಡುತ್ತೆ. ಯಾಕಂದ್ರೆ ನಮ್ಮ ವೇದಿಕೆಯಲ್ಲಿರೋ ಸದಸ್ಯರೆಲ್ಲ ಅಷ್ಟೊಂದು ಸಾಧನೆಗಳನ್ನ ಮಾಡಿದ್ದಾರೆ. ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಪರಿಚಯ ಎಲ್ಲರಿಗೂ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ನಮ್ಮ ವೇದಿಕೆಯಲ್ಲಿ ಶ್ರೀ ಇಜೇರಿ ಅವರು ಇವರ ಪರಿಚಯವನ್ನ ವಿಶೇಷವಾಗಿ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ವಿಚಾರಗಳು ಆ ಪರಿಚಯದಲ್ಲಿ ಸಿಗುತ್ತೆ ನಿಮ್ಗೆ. ಆದರೂ ಈ ಸಂದರ್ಭದಲ್ಲಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಪರಿಚಯನ ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಸಾಂಪ್ರದಾಯಿಕವಾದ ಪರಿಚಯ. ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ನಮ್ಮ ವೇದಿಕೆಯ ಹೆಮ್ಮೆಯ ಸದಸ್ಯರು. ಸಕ್ಕರೆ ನಾಡು, ಬೆಣ್ಣೆಯ ಬೀಡು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆಯುವ ಹಾಗೆ ಸಿಹಿ ಸಾಹಿತ್ಯದ ವ್ಯವಸಾಯ ಮಾಡ್ತಾ ಬರ್ತಿದ್ದಾರೆ. ಮಂಡ್ಯ ಭಾರತೀಯ ಸ್ಟೇಟ್ ಬ್ಯಾಂಕಿನ ಶಾಖೆಯಲ್ಲಿ ತಮ್ಮ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಗ್ರಾಹಕರ ಕಷ್ಟ ಸುಖಗಳನ್ನು ಅರಿತು ಅವರ ಸೇವೆ ಮಾಡುತ್ತಾ ಆ ಅನುಭವಗಳನ್ನ ಬ್ಯಾಂಕರ್ಸ್ ಡೈರಿ ಎನ್ನುವ ಶೀರ್ಷಿಕೆಯಲ್ಲಿ ಬರೆಯುತ್ತಾ ಬರ್ತಿದ್ದಾರೆ. ಇತ್ತೀಚೆಗಷ್ಟೇ ನಾವು ಕಂಡ ಬ್ಯಾಂಕಿನಲ್ಲಿ ನಾನು ಕನ್ನಡ ಕಲಿಯುವುದಿಲ್ಲ ಎಂದು ಅಹಂಕಾರದಲ್ಲಿ ನುಡಿದ ಅಧಿಕಾರಿಯಂತಹ ವ್ಯಕ್ತಿಗಳ ನಡುವೆ ಗ್ರಾಹಕರನ್ನ ಕನ್ನಡದಲ್ಲಿ ಪ್ರೀತಿಯಿಂದ ಮಾತನಾಡಿಸ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಸೇವೆ ಸಲ್ಲಿಸುತ್ತಿರುವ ಇವರು ವಿಶೇಷವಾಗ್ತಾರೆ, ಗ್ರಾಹಕರಿಗೆ ಹತ್ತಿರವಾಗಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ದೇಗುಲದ ಪರಿಕಲ್ಪನೆ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಅಧ್ಯಯನ ಕೇಂದ್ರದಿಂದ 2015ರಲ್ಲಿ PhD ಗೌರವವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಬಂಧಗಳು, ಕಥೆಗಳು, ಕವನಗಳು, ಅನುಭವ ಕಥನ, ಪ್ರವಾಸ ಕಥನ ಹೀಗೆ 11 ಪುಸ್ತಕಗಳನ್ನ ಇವರು ಪ್ರಕಟಿಸಿದ್ದಾರೆ. ಇವರ ಕವನಗಳು ಯೂಟ್ಯೂಬ್ ಮಾಧ್ಯಮದ ಮೂಲಕವೂ ಕನ್ನಡದ ಸಾಹಿತ್ಯ ರಸಿಕರಿಗೆ ಲಭ್ಯವಿದೆ. ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ವಾರ್ತಾವಾಚಕಿಯಾಗಿ, ಕಾರ್ಯಕ್ರಮದ ನಿರೂಪಕಿಯಾಗಿ, ಛಾಯಾಚಿತ್ರಗ್ರಾಹಕಿಯಾಗಿ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ತ್ರೀ ಬಗ್ಗೆ ವಿಷಯ ಮಂಡನೆ ಹೀಗೆ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಇವರನ್ನ ಅನೇಕ ಪ್ರಶಸ್ತಿ ಗೌರವಗಳು ಅಲಂಕರಿಸಿವೆ. ಇವರ ಸಾಧನೆಗೆ ಸಂದ ಮುಡಿಗಳು ಡಾಕ್ಟರ್ HD ಚೌಡಯ್ಯ ಸಾಹಿತ್ಯ ಪ್ರಶಸ್ತಿ, ಜಿ ಶಂಪಾ ವೇದಿಕೆಯಿಂದ ಕಾವ್ಯಶ್ರೀ ಪ್ರಶಸ್ತಿ, ಅನ್ನಪೂರ್ಣಶ್ರೀ ಪ್ರಶಸ್ತಿ, ರಾಜಮಾತೆ ಪ್ರತಾಪ ಕುಮಾರಿ ಅಮ್ಮಣ್ಣಿ ಪ್ರಶಸ್ತಿ, ಹುಬ್ಬಳ್ಳಿಯ ಚೇತನ ಸಾಹಿತ್ಯ ಪ್ರಶಸ್ತಿ, ಬೀರದರದ ದೇಶಪಾಂಡೆ ಸಾಂಸ್ಕೃತಿಕ ವೇದಿಕೆಯಿಂದ ಸಾಹಿತ್ಯ ಚೂಡಾಮಣಿ ರತ್ನ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನ ಇವರು ಪಡೆದಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ಭಾರತೀಯ ಸ್ಟೇಟ್ ಬ್ಯಾಂಕಿನಿಂದ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಇವರನ್ನ ಮುಂಬೈಗೆ ಕರೆಸಿ ಸನ್ಮಾನ ಮಾಡಿದ್ದಾರೆ. ಅದು ಅತ್ಯಂತ ಹೆಮ್ಮೆಯ ಕ್ಷಣಗಳು, ಅವರಿಗೂ ಅಷ್ಟೇ ನಮಗೂ ಅಷ್ಟೇ ಅಂತ ಭಾವಿಸ್ತೀನಿ. 2022ರಲ್ಲಿ ಕನ್ನಡ ಸಂಘ ಭಾರತೀಯ ಸ್ಟೇಟ್ ಬ್ಯಾಂಕಿನಿಂದ ನಾನು ಮತ್ತೆ ಬೆಂಶ್ರೀ ರವೀಂದ್ರ ರವರ ಬರೆದ ಇಬ್ಬನಿ ಬನಿ ವಿಶೇಷ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ಡಾಕ್ಟರ್ ಶುಭಶ್ರೀ ಪ್ರಸಾದ್, ನಿಮ್ಮೊಡನೆ ಭಾವಗೀತೆಗಳ ಭಾವಯಾನಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಈ ವೇದಿಕೆ ನಿಮಗಾಗಿ. ದಯವಿಟ್ಟು ನಮಗೆಲ್ಲರಿಗೂ ಭಾವಯಾನವನ್ನ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಹೆಸರು ತುಂಬಾ ಚೆನ್ನಾಗಿದೆ, ಭಾವಗೀತೆಗಳ ಭಾವಯಾನ. ಏಕೆಂದ್ರೆ ಮೊದಲು ಹೇಳಬೇಕಂದ್ರೆ ಮನುಷ್ಯರು ಭಾವಜೀವಿಗಳು. ನಮ್ಗೆ ಭಾವನೆಗೆ ಹೆಚ್ಚು ಒತ್ತು ಕೊಟ್ಟು ಸುಖವಾಗ್ಲಿ, ದುಃಖವಾಗ್ಲಿ, ಸಂತೋಷವಾಗ್ಲಿ, ಅಳುವಾಗ್ಲಿ ಅವನ್ನೆಲ್ಲ ಅನುಭವಿಸೋದಿದೆಯಲ್ಲ, ಅದು ನಮಗ್ ಮಾತ್ರ ಸಾಧ್ಯ ಇರೋದು. ಹಾಗಾಗಿ ಭಾವಗೀತೆಗಳಲ್ಲಿನ ಭಾವನೆಗಳ ಏನು ನಮ್ದು ಎಮೋಷನ್ಸ್ ಇದೆ, ಅದರಲ್ಲಿ ಒಂದು ಪ್ರಯಾಣ ಮಾಡುವಂತಹ ಒಂದು ಸುಯೋಗ ನಮ್ದು. ಭಾವಗೀತೆ ಅನ್ನೋದು ಹೆಸರೇ ಹೇಳೋ ಹಾಗೆ ಭಾವ ತುಂಬಿದ ಗೀತೆ. ಗೀತೆ ಅಂದ ಮೇಲೆ ಗೇಯತೆಯ ಜೊತೆಗೆ ಅದರ ಪಯಣ, ಮನದ ಮುದಕ್ಕೆ ಅದು ಮಧುರವಾದ ಮಾಧ್ಯಮ. ಭಾವಯಾನಕ್ಕೆ ಹೊರಡೋ ಮೊದಲು ಒಂದು 10 ನಿಮಿಷಗಳ ಕಾಲ
ಆ ಭಾವಗೀತೆಗಳ ಹುಟ್ಟು ಪ್ರಕಾರ ಬೆಳೆದು ಬಂದ ಬಗ್ಗೆ ಅದ್ರ ಬಗ್ಗೆ ಒಂದಿಷ್ಟು ನೋಡೋಣ. ಯಾಕೆಂದ್ರೆ ಬರೀ ಹಾಡುಗಳನ್ನ ನಾವು ಕೇಳೋದು ಅಥವಾ ಹಾಡುಗಳ ಬಗ್ಗೆ ಹೇಳೋದಕ್ಕಿಂತ ಆ ಭಾವಗೀತೆಗಳ ಹಿನ್ನೆಲೆ ಕೂಡ ಒಂದ್ ಸ್ವಲ್ಪನಾದ್ರೂ ತಿಳ್ಕೊಂಡ್ರೆ ಇದು ಪರಿಪೂರ್ಣವಾಗತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಸ್ವಾತಂತ್ರ್ಯ ಗಳಿಕೆಯಂತಹ ಸಾಮೂಹಿಕ ಭಾವ, ದಾಸ್ಯ, ಶೋಷಣೆ, ಮೂಢತೆಗಳು ಇಂತಹ ಸಾಮಾಜಿಕ ಭಾವಗಳನ್ನ ವ್ಯಕ್ತಪಡಿಸೋದು ಒಂದು ಕಾಲದ ಸಾಹಿತ್ಯದ ಅಥವಾ ಕಾವ್ಯದ ಭಾಗ ಆಗಿತ್ತು. ಆದ್ರೆ ವೈಯಕ್ತಿಕವಾದ ಭಾವನೆಗಳೇನಿತ್ತು ಅದನ್ನ ಚಿಕ್ಕದಾಗಿ ಚೊಕ್ಕದಾಗಿ ಅಭಿವ್ಯಕ್ತಿಸುವ ಭಾಗವಾಗಿ ಭಾವಗೀತೆಗಳು ಜನ್ಮ ತಾಳದ್ವು. ಇವು ಹಾಡು ಪದ್ಯ ಅಂತೇನಲ್ಲ, ಆದ್ರೆ ಹಾಡೋದಕ್ಕೆ ಅನುಕೂಲವಾದಂತಹ ಲಕ್ಷಣಗಳನ್ನ ಉಳ್ಳಂತಹ ಕವನಗಳು. 18ನೇ ಶತಮಾನದಲ್ಲಿ ಪಾಶ್ಚಾತ್ಯರಲ್ಲಿ ಇದು ಏರುಮುಖವಾಗಿ ಕಂಡಿತ್ತು. ಮೂಲತಃ ಕ್ರಿಸ್ತಪೂರ್ವ 7-8ನೇ ಶತಮಾನದಲ್ಲಿ ಗ್ರೀಸ್ ದೇಶದಲ್ಲಿ ಈ ಪ್ರಕಾರ ಇತ್ತು ಅಂತ ಹೇಳ್ತಾರೆ. ಭಾವ ಎನ್ನುವುದು ಮನದೊಳಗೆ ಉಕ್ಕುವಂತಹ ಒಂದು ಹೊರತೆ. ಭಾವವಿಲ್ಲದೆ ಜೀವ ಇಲ್ಲ ಅಂತ ಅಂದ್ರೆ ಉತ್ಪ್ರೇಕ್ಷಣೆ ಅಲ್ಲ. ಹೇಗೆ ಅಡುಗೆಗೆ ಉಪ್ಪು, ಸಿಹಿ, ಹುಳಿ, ಖಾರ, ಕಹಿ ಎಲ್ಲ ಹೇಗೆ ಬೇಕೋ ಹಾಗೆ ಬದುಕಿಗೆ ಸಂತೋಷ, ದುಃಖ, ಕೋಪ, ದ್ವೇಷ, ಕಾಳಜಿ, ಸಹನೆ ಮೊದಲಾದ ಅನೇಕ ಭಾವಗಳು ಬೇಕು. ಎಲ್ಲವೂ ಮೇಳೈಸಿದ್ರೆ ಮಾತ್ರ ಹದವಾದ ಬಾಳಾಗತ್ತೆ. ನಾವು ಭಾವಗೀತೆ ಅಂತ ಕರಿತೀವಲ್ಲ, ಈ ಕಾವ್ಯ ಸ್ವರೂಪ ಕನ್ನಡದಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು 19ನೇ ಶತಮಾನದ ಕೊನೆಯ ಭಾಗದಲ್ಲಿ. ಅಲ್ಲಿ ತನಕ ಸಿದ್ಧ ಜಾಡಿನಲ್ಲಿ ಬಂದಿದ್ದಂತಹ ಕನ್ನಡ ಕಾವ್ಯಕ್ಕೆ ಒಂದು ಬಗೆ ಮೊನೋಟನಿ ಅಂತೀವಲ್ಲ, ಏಕತಾನತೆ ಆವರಿಸ್ಕೊಂಡ್ಬಿಟ್ಟಿತ್ತು. ಮಹಾಕವಿಗಳ ವಸ್ತುನಿಷ್ಠ ಕಾವ್ಯ ಮಾದರಿ ವ್ಯಕ್ತಿನಿಷ್ಠವಾದ ಭಾವಾಭಿವ್ಯಕ್ತಿ ಏನಿದೆ, ಭಾವಾಭಿವ್ಯಕ್ತಿ ಅದಕ್ಕೆ ಮಾಡ್ತಾ ಇತ್ತು. ಇದರಿಂದ ಬಿಡುಗಡೆಗೊಂಡು ಸ್ವತಂತ್ರವಾದ ವಸ್ತು ವಿಷಯವನ್ನ, ವೈಯಕ್ತಿಕ ಭಾವನೆಗಳನ್ನ ಹೇಳಿಕೊಳ್ಳುವಂತಹ ಹೊಸ ಕಾವ್ಯ ಮಾದರಿಯ ಅಗತ್ಯ ಕನ್ನಡ ಕಾವ್ಯ ಕೃಷಿಕರ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇತ್ತು. ಇಂತಹ ಸಮಯದಲ್ಲಿ ಒದಗಿ ಬಂದಿದ್ದು ಇಂಗ್ಲಿಷ್ ಸಾಹಿತ್ಯ ಸಂಪರ್ಕ ಆಧುನಿಕ ಕನ್ನಡ ಸಾಹಿತ್ಯದ ಮಟ್ಟಿಗೆ ದೊಡ್ಡ ಭರವಸೆಯ ದೊಡ್ಡ ಬಾಗಿಲನ್ನ ತೆಗೀತು. ಭಾವಗೀತೆ ಅನ್ನೋದು ಗ್ರೀಕಿನ ಲೈರ್ ಅನ್ನುವಂತಹ ಪದದಿಂದ ನಿಷ್ಪನ್ನವಾದ ಲಿರಿಕ್ ಎನ್ನುವ ಆಂಗ್ಲ ಪದ, ಅದಕ್ಕೆ ಸಮಾನಾರ್ಥಕವಾದಂತಹ ಕನ್ನಡ ಶಬ್ದ. ಲೈರ್ ಅಂದ್ರೆ ಪ್ರಾಚೀನ ಗ್ರೀಕ್ ಕವಿಗಳು ತಮ್ಮ ಕವಿತೆಗಳನ್ನು ಹಾಡುವಾಗ ಶ್ರುತಿಗೆ ಅಂತ ಒಂದು ತಂತಿ ವಾದ್ಯವನ್ನ ಬಳಸ್ತಾ ಇದ್ರು, ಅದು ಲೈರ್. ಇದರಿಂದನೇ ಅರ್ಥ ಆಗತ್ತೆ ಭಾವಗೀತೆ ಅನ್ನೋದು ಗೇಯಾತ್ಮಕವಾದುದು ಅಂತ. ಇಂಗ್ಲಿಷ್ನ ಲಿರಿಕ್ ಅನ್ನುವ ಪದಕ್ಕೆ ಸರಿಸಮಾನವಾಗಿ ಅರ್ಥ ಕೊಡುವ ಹಾಗೆ ನಾವು ಭಾವಗೀತೆ ಅಂತ ಕನ್ನಡದಲ್ಲಿ ಬಳಸ್ತಾ ಇದೀವಿ. ಭಾವಗೀತೆ ಅನ್ನೋ ಮಾತು ಭಾರತೀಯರಿಗೆ ಹೊಸ್ತು, ಆದ್ರೆ ಭಾವಗೀತಾತ್ಮಕವಾದಂತ ಭಾಗಗಳು ಭಾರತೀಯ ಸಾಹಿತ್ಯದಲ್ಲಿ ಇರ್ಲಿಲ್ಲ ಅಂತ ಏನಲ್ಲ. ಯಾಕೆಂದ್ರೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಸ್ತೋತ್ರಗಳಲ್ಲಿ ಭಾವಗೀತೆಯ ಲಕ್ಷಣಗಳನ್ನ ನಾವು ಕಾಣಬಹುದು. ವಸ್ತುನಿಷ್ಠ ಕಾವ್ಯಗಳಲ್ಲಿ ಕೂಡ ಭಾವಗೀತಾತ್ಮಕವಾದ ಎಷ್ಟೋ ಭಾಗಗಳಿವೆ. ಮುಕ್ತಕ ಅನ್ನುವಂತಹ ಹೆಸರಿನಿಂದ ದೊರಕಿರುವಂತಹ ಸಾಹಿತ್ಯ ಪ್ರಕಾರ ಬಲುಮಟ್ಟಿಗೆ ಭಾವಗೀತೆಯನ್ನ ಹೋಲುತ್ತೆ. ಭಾವಗೀತೆ ಅನ್ನೋದು ಕೇವಲ ನವೋದಯದ ಕಾಲದ ಅಥವಾ ನವ್ಯೋತ್ತರ ಕಾಲದ ರಚನೆ ಮಾತ್ರ ಅಂತಲ್ಲ, ನಮ್ಮ ಜನಪದರಲ್ಲಿ ಕೂಡ ಭಾವಗೀತೆ ಅಂಶ ಎಷ್ಟೋ ಇತ್ತು. ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ, ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯೇ ಎದ್ದೊಂದು ಗಳಿಗೆ ನೆನೆದೇನ ಅಂತ ಹಾಡ್ತಾರಲ್ಲ. ನನ್ನ ಒಳ್ಳೆ ಹಾಡುಗಾರ್ತಿ ಅಲ್ಲ, ಭಾವಗೀತೆಯ ಒಂದು ಅಂಶ ಇದೆ, ಗೇಯ ಇದೆ ಅಂತ ಹೇಳಲಿಕ್ಕಾಗಿ ಹೇಳಿದೆ. ಇದರಲ್ಲಿ ಭಾವಗೀತೆಗೆ ಕಡಿಮೆಯಾದ ಗೇಯತೆ ಏನಿದೆ ಹೇಳಿ? ಭಾವವಿಲ್ಲದಂತಹ ಕಾವ್ಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಪ್ರಾಚೀನ ಕಾವ್ಯದಲ್ಲಿ ಕೂಡ ಭಾವಗೀತಾತ್ಮಕ ಅಂಶ ಇದೆ ಅನ್ನೋದನ್ನು ನೋಡ್ಬೋದು. ನಮ್ಮ ಪಂಪ ಹೇಳ್ತಾರಲ್ಲ, ಅಂಕುಶವಿಟ್ಟೊಡಂ ನೆನೆಯುವುದನ್ನ ಮನಂ ಬನವಾಸಿ ದೇಶಮಂ ಅಂತ. ಈ ಕಾವ್ಯ ಭಾವ ಕೂಡ ಅವನೊಳಗಿನ ಭಾವಗೀತೆಯನ್ನ ಮಹಾಕಾವ್ಯದಲ್ಲಿ ಮೂಡಿಸಿದೆ. ಇನ್ನು ಹರಿಹರನ್ ಪುಷ್ಪರಗಳಿನಲ್ಲಿ ಭಾವಗೀತೆಗೆ ಸ್ವಲ್ಪನೂ ಕಡಿಮೆ ಇಲ್ಲದ ಹಾಗೆ ಅನೇಕ ರಚನೆ ಇದೆ. ಆಹಾ ದೆಸೆ ದೆಸೆಗೆ ಬೀರುವ ಸುಗಂಧದ ಸೂರೆ, ಆಹಾ ಕೇತಕಿ ನಿನ್ನ ಪರಿಮಳದ ಪರಿಬೇರೆ, ಇದಕ್ಕೊಂದು ದೊಡ್ಡ ಉದಾಹರಣೆ ಅಂದ್ರೆ ಇದೆ ಅಂತ ಹೇಳ್ಬೋದು. ಇನ್ನು ನಮ್ಮ ವಚನ ಸಾಹಿತ್ಯದಲ್ಲಿ ಕೂಡ ಭಾವನಾತ್ಮಕವಾದಂತಹ ಸ್ಪರ್ಶ ಇರುವಂತಹ ಅನೇಕ ವಚನಗಳನ್ನು ಕಾಣ್ತೀವಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅನ್ನುವಂತಹ ಬಸವಣ್ಣನವರ ಈ ವಚನ ಭಾವಗೀತೆಯ ಎಲ್ಲ ಸಾಧ್ಯತೆಗಳನ್ನ ಒಳಗೊಳ್ಳುತ್ತೆ. ಇನ್ನು ಅಕ್ಕಂದು ಒಂದು ವಚನ ನೋಡ್ಬೇಕು,
ಚಿಲಿಮಿಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಇದರಲ್ಲಿ ಭಾವಗೀತೆನೇ ಮೈ ತಳೆದು ಬಂದಿದೆ ಅಂತ. ಇದನ್ನ ನಾವು ವಚನಾನಕ್ಕಿಂತ ಭಾವಗೀತೆ ಇರ್ಬೋದು, ಅಷ್ಟು ಗೇಯಾತ್ಮಕ ಅಂಶ ಇದೆ. ಇನ್ನು ಹರಿದಾಸರ ಕೀರ್ತನೆಗಳಲ್ಲಂತೂ ಭಾವಗೀತೆಗಳನ್ನ ಸೊಗಸಾಗಿ ಗುರುತಿಸ್ಬೋದು. ಪುರಂದರದಾಸರು ಗಿಳಿಯು ಪಂಜರದೊಳ್ಳಿಲ್ಲ ರಾಮ ರಾಮ, ಬರಿದೆ ಪಂಜರವಾಯಿತಲ್ಲ ಅಂತ ಕೀರ್ತನೆ ಹಾಡುವಾಗ ಇದು ಭಾವಗೀತೆನೇ ಅಂತ ನಮ್ಗೆ ಭ್ರಮೆ ಹುಟ್ಟಿಸುವಷ್ಟು ಸೊಗಸಾಗಿದೆ. ಇನ್ ಕನಕದಾಸರ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ಈ ಕೀರ್ತನೆ ಭಾವಕೀರ್ತನೆ ಅಂತಾನೆ ಹೇಳಬಹುದು. ಅಷ್ಟು ಸೊಗಸಾದಂತಹ ಒಂದು ರಸಾಸ್ವಾದವನ್ನ ನಮ್ಗುಣಿಸುತ್ತೆ. ಭಾವಗೀತೆಯ ಕವಿಗೆ ಜೀವನದಲ್ಲಿಯ ಒಂದು ರಸ ನಿಮಿಷ, ಪ್ರಕೃತಿಯ ಒಂದು ರಮ್ಯವಾದ ವಿವರ ಇರ್ಬೋದು, ದುರ್ದಮ್ಯವಾಗಿ ಇಕ್ಕು ಬರುವಂತಹ ಯಾವುದೋ ಒಂದು ಭಾವನೆ, ಅಪೂರ್ವವಾಗಿ ಮೂಡಿ ಬಂದಂತಹ ಒಂದು ವಿಚಾರ, ಮನುಷ್ಯ ಜೀವನದ ಯಾವುದೋ ಒಂದು ಸಣ್ಣ ಘಟನೆ ಆದ್ರೂ ಅದೇ ಕೇಂದ್ರ ಬಿಂದುವಾಗಿ ಕವಿ ಮನಸ್ಸಿನಲ್ಲಿ ಪುಟಗೊಂಡು ಗೀತವಾಗಿ ಮೂಡಬಹುದು. ಜೊತೆಗೆ ಹಾಗೂ ರೂಪುಗೊಳ್ಳುವ ರೀತಿ ಕೂಡ ವ್ಯಕ್ತಿ ವಿಶಿಷ್ಟವಾಗಿ ವೈವಿಧ್ಯಮಯವಾಗಿರುತ್ತೆ. ಈ ವೈವಿಧ್ಯವನ್ನ ತರುವುದರಲ್ಲಿ ಅದು ತಾಳಿದ ಹಲವು ರೂಪಗಳು, ಅಂದ್ರೆ ಅದು ಪ್ರಗಾಥ ಇರ್ಬೋದು, ಚರಮಗೀತೆ ಇರ್ಬೋದು, ಸುನೀತ ಇರ್ಬೋದು, ಕಥನ ಕವನಗಳಿರ್ಬೋದು. ಭಾವಗೀತೆಗೆ ಪ್ರಧಾನವಾಗಿ ಆಂಗ್ಲ ರೊಮ್ಯಾಂಟಿಕ್ ಕವಿಗಳಿಂದ ಪ್ರಚೋದನೆಯನ್ನ ಪಡ್ಕೊಂಡಿದೆ. ಆದ್ರೆ ನಮ್ಮ ಕನ್ನಡದ ಭಾವಗೀತೆಗಳು ಪಾಶ್ಚಾತ್ಯ ರೊಮ್ಯಾಂಟಿಕ್ ಕಾವ್ಯದ ಅನುಕರಣೆ ಆಗ್ಲೇ ಇಲ್ಲ. ಸಹಜವಾದ ಪ್ರಯೋಗಶೀಲತೆಯಿಂದ ಮತ್ತು ಭಾರತೀಯ ಪರಂಪರೆಯ ಪ್ರಜ್ಞೆಯಿಂದ ಇಂಗ್ಲಿಷ್ ಕವಿತೆಗಳು ಏನ್ ಸಾಧಿಸಿದ್ರು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದಕ್ಕೆ ಹೋಯ್ತು ಅಂತ ಹೇಳೋದು ಖಂಡಿತ ನಮ್ಗೆ ಹೆಮ್ಮೆ ಅನ್ಸತ್ತೆ. ಕನ್ನಡದಲ್ಲಿ 1950ರಿಂದ ಈಚೆಗೆ ಭಾವಗೀತೆಯಿಂದ ಬೇರೆಯಾದ ಕವಲೊಂದು ನವ್ಯ ಕಾವ್ಯ ಅನ್ನೋ ಹೆಸರಿನಿಂದ ಮುಂದೆ ಬಂದ್ರು. ಭಾವಗೀತೆಗಳ ಬಗ್ಗೆ ಇದ್ದಂತಹ ಒಲವು ಈಗಲೇ ಇಲ್ಲ. ಕಳೆದ 50 ವರ್ಷಗಳ ಅವಧಿಯಲ್ಲಿ ಈ ಕಾವ್ಯ ಪ್ರಕಾರ ನಡೆಸಿದಂತಹ ಪ್ರಯೋಗ ಏನಿದೆ, ಸಾಧಿಸಿದಂತಹ ಸಾಧನೆಗಳನ್ನ ತೂಗಿ ನೋಡಿದ್ರೆ ಯಾರಾದ್ರೂ ಖಂಡಿತ ಬೆರಗಾಗ್ಲೇಬೇಕು. ಆದ್ರೆ ಪ್ರಾಸತ್ಯಾಗ ಅನ್ನೋದಿದೆಯಲ್ಲ, ಅದಷ್ಟು ಸುಲಭ ಅಲ್ಲ. ಅದ ದೊಡ್ಡ ನಿರ್ಧಾರವನ್ನ ಕೈಗೊಂಡವರು ಅಂದ್ರೆ ನಮ್ಮ ಗೋವಿಂದ ಪೈಗಳು. 1911ನೇ ಇಸುವಿಯ ಸುಮಾರಿಗೆ ಅವರು ಪ್ರಾಸವನ್ನ ಬಿಡುತ್ತೀನಿ ತೀರ್ಮಾನ ಮಾಡಿದ್ರು. ಅವತ್ತಿಗೆ ಅದು ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು. ಅವರು ಕನ್ನಡಕ್ಕೆ ಪ್ರಾಸವೇನು ವೇದವಾಕ್ಯವೂ ಅಲ್ಲ, ಶಾಶ್ವತವೂ ಅಲ್ಲ, ಅದನ್ನ ಬೇಕಾದಾಗ ಬೇಕಾದಂತೆ ಬಿಟ್ಟು ಬಿಡಬಹುದು ಅಂತ ಹೇಳಿದ್ರು. ಈ ಪ್ರಾಸತ್ಯಾಗ ಕವಿಯ ಭಾವಗಳು ನಿರರ್ಗಳವಾಗಿ ಹರಿಯೋದಕ್ಕೆ ಅವಕಾಶ ಮಾಡಿಕೊಡ್ತವೆ. ಈ ಶತಮಾನದ ಆದಿನಲ್ಲಿ ಕೆಲವರಾದ್ರೂ ಕವಿಗಳು ವಸ್ತುವಿನಲ್ಲಿ ನೂತನತೆಯನ್ನ ತರೋದಕ್ಕೆ ಪ್ರಯತ್ನಿಸಿದ್ರು ಅನ್ನಕ್ಕೆ ಆಧಾರ ಇದೆ. ರೈಲನ್ನ ಕುರಿತು ಎಸ್.ಜಿ. ನರಸಿಂಹಾಚಾರ್ಯರು ಒಂದು ಭಾವಗೀತೆಯನ್ನ ಬರೆದಿದ್ದಾರೆ, ಹೊಗೆಯ ಗಾಡಿ ಅಂತ. ಅದು ಚೌಪತಿನಲ್ಲಿದೆ. ನೊಗವ ನೆತ್ತಿನ ಕೊರಳೊಳಿಡುವ ಪಾಡಿಲ್ಲ, ಬಿಗಿದ ಕುದುರೆಯ ಹೂಡುವ ಆಯಾಸವಿಲ್ಲ, ಮಿಗೆ ಕಾದ ನೀರ ಹಬೆಯಿಂದ ಬಲು ಬೇಗ ಹೊಗೆಯ ಗಾಡಿಯು ನೋಡು ಓಡುತ್ತಿಹುದೀಗ ಅಂತಾರೆ. ಇಷ್ಟು ಸೊಗಸಾಗಿ ಅವರು ಭಾವಗೀತೆಯನ್ನ ಆರಂಭ ಮಾಡಿದ್ರು. ಭಾವಗೀತೆ ಕವಿಯ ವ್ಯಕ್ತಿನಿಷ್ಠ ಅನುಭವದ ತೀವ್ರ ಸಂವೇದನಾ ರೂಪವಾದ ಕೆಲವು ರಸಕ್ಷಣಗಳ ಗೇಯ ರೂಪದ ಅತ್ಯಂತ ಸಂಗ್ರಹವೂ ಸಶಕ್ತವೂ ಆದಂತಹ ಒಂದು ಅಭಿವ್ಯಕ್ತಿ ವಿಶೇಷ ಅಂತ ಪಂಡಿತರು ಹೇಳ್ತಾರೆ. ಈ ಮಾತುಗಳನ್ನಂದಲ್ಲ ಪಂಡಿತರದು. ಎಷ್ಟೋ ವೇಳೆ ಗಾನದಿಂದ ಗಮಕದಿಂದ ಕೆಲವು ಭಾವಗೀತೆಗಳ ಸವಿ ಜೇನುತುಪ್ಪದಲ್ಲಿ ಮುಳುಗ್ಸಿಟ್ಟಿದ್ದಂತಹ ಹಣ್ಣು ಹೋಳುಗಳಲ್ಲಿ ಸವಿ ಹೇಗೆ ಹೆಚ್ಚಾಗುತ್ತೋ ಆ ರೀತಿ ಗಾನದಿಂದ ಗಮಕದಿಂದ ಭಾವಗೀತೆಗಳು ಹೆಚ್ಚಾಗಿ ಮನದಟ್ಟಾಗಬಹುದು. ಆದ್ರೂ ಇಂದಿನ ಯುಗದಲ್ಲಿ ಭಾವಗೀತಕ್ಕೆ ಗೇಯತೆ ಅವಶ್ಯಕ ಎನ್ನಿಸಲಾರದು. ಸಂಗೀತಕ್ಕೆ ರಾಗದ ಸ್ವರ ಪ್ರಸ್ತಾರ, ತಾಳದ ಲಯಬದ್ಧತೆ ಈ ಎರಡೂ ಬೇಕು. ಭಾವಗೀತಕ್ಕೆ ಛಂದಸ್ಸಿನ ಗುಣವಾದ ಲಯ ಒಂದೇ ಸಾಕು. ಈ ಲಯ ಕೂಡ ಲೆಕ್ಕಾಚಾರದಿಂದ ಅಳಿಬಾರ್ದು ಅಂತ 1971ರಲ್ಲಿ ಪ್ರಕಟವಾದಂತಹ ಒಂದು ಕೃತಿ ಕಾವ್ಯಾನುಭವ ಅಂತ. ಆ ಕೃತಿಯಲ್ಲಿ ಭಾವಗೀತೆ ಎನ್ನುವ ಲೇಖನದಲ್ಲಿ ತೀನಂಶ್ರೀ ಅವರು ಈ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂದ್ರೆ 1971ರಲ್ಲೇ ತೀನಂಶ್ರೀ ಅವರು ಈ ಮಾತು ಹೇಳಿದ್ದಾರೆ. ಅಂದ್ರೆ ಭಾವಗೀತಕ್ಕೆ ಗೇಯತೆ ಅಷ್ಟೊಂದು ಅವಶ್ಯಕತೆ ಇಲ್ಲ, ಆದ್ರೂ ಕೂಡ
ಲಯಬದ್ಧತೆ, ತಾಳ, ಸ್ವರ ಪ್ರಸ್ತಾರ ಇವೆಲ್ಲ ಇದ್ರೆ ಸೊಗಸಾಗಿರುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ಅವ್ರು ಕೊಡ್ತಾರೆ. ಬೇಂದ್ರೆಯವರು ಕೂಡ ಒಂದ್ ಕಡೆ ಇದನ್ನೇ ಹೇಳ್ತಾರೆ, ನಾದ ಬೇಕು, ನಾದಾನ ನಾದ ಬೇಕು, ಮಾತು ಮಾತು ಮಥಿಸಿ ಬಂದ ನಾದದ ನವನೀತ, ಹಿಗ್ಗಿ ಬೀರಿ ಹಿಗ್ಗುತ್ತಲಿತ್ತು ತನ್ನ ತಾನೇ ಪ್ರೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ಭಾವಗೀತೆಯ ಗೇಯಾಂಶದ ಕುರಿತು ಇದಕ್ಕಿಂತ ಬೇರೆ ಒಂದು ಸ್ಪಷ್ಟತೆ ಬೇಡಲೇ ಬೇಡ ಅನ್ಸುತ್ತೆ. ಕನ್ನಡದಲ್ಲಿ ಭಾವಗೀತೆಗಳ ಬಗ್ಗೆ ಒಂದ್ 4 ಮಾತುಗಳನ್ನು ಹೇಳ್ತೀನಿ. ಕನ್ನಡದ ಕಣಿವ BM ಶ್ರೀ ಅವರು ಇಂಗ್ಲಿಷ್ ಗೀತೆಗಳನ್ನ ಹೊಸಗನ್ನಡದಲ್ಲಿ ಭಾವಗೀತೆಯ ಹಾದಿಗೆ ತಂದ್ರು, ಅದೇ ಅಡಿಗಲ್ಲಾಗಿತ್ತು. ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು, ಬಳಿಗೆ ಸುಳಿದಳು, ಹೊಸತು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಅಂತ ಹೇಳಿದ್ರು. ಕನ್ನಡ ಭಾವಗೀತೆಗಳ ಪ್ರಕಾರದಲ್ಲಿ ಇತರ ಸ್ಮರಣೀಯರು ಅಂದ್ರೆ S.G. ನರಸಿಂಹಾಚಾರ್ಯರು, ಪಂಜೆ ಮಂಗೇಶ್ ರಾಯರು, ಹಟ್ಟಿಯಂಗಡಿ ನಾರಾಯಣ ರಾಯರು, ಗೋವಿಂದ ಪೈಗಳು, DVG ಅವರು. ಇವರಿಂದ ಪ್ರೇರಣೆ ಪಡೆದು ಮುಂದೆ ಒಂದಷ್ಟು ಕವಿಗಳು ಭಾವಗೀತೆಗಳನ್ನು ರಚಿಸಿದ್ರು. ಅವರು ಕುವೆಂಪು, ಬೇಂದ್ರೆ, GSS, KS ನರಸಿಂಹಸ್ವಾಮಿ, ಅಡಿಗರು, ಸೂರಮೆಕ್ಕುಂಡಿ, ಶಾಂತಕವಿ, ರಾಜರತ್ನಮು, ಪೂತಿನ, ಕಣಿವಿ, ತೀನಂಶ್ರೀ, ಎಷ್ಟೊಂದು ಜನ ಇದ್ದಾರೆ. MV ಸೀತಾರಾಮಯ್ಯ, ಅಕ್ಬರಿಲ್ಲಿಯವರು, ಪರಮೇಶ್ವರ ಭಟ್ಟು, ಎಷ್ಟೊಂದು ಜನ ಮಧುರವಾದ ಭಾವಗೀತೆಗಳನ್ನ ರಚಿಸಿದ್ರು. ಈಚಿನ ಕವಿಗಳಾದಂಥ HS ವೆಂಕಟೇಶ್ ಮೂರ್ತಿ ಅವರು, ದೊಡ್ಡರಂಗೇಗೌಡರು, ಲಕ್ಷ್ಮೀನಾರಾಯಣ್ ಭಟ್ರು, BR ಲಕ್ಷ್ಮಣರಾವ್ ಅವರದ್ದು ಕೂಡ ಭಾವಗೀತೆಯ ಪ್ರಕಾರಕ್ಕೆ ದೊಡ್ಡ ಕೊಡುಗೆ ಇದೆ. ಭಾವಗೀತೆಗಳ ರಸಾಸ್ವಾದ ಹೇಗಿರಬೇಕು? ಭಾವಗೀತೆಗಳು ಅನುಭವಜನ್ಯವಾದ ರಸಪೂರ್ಣವಾದಂಥ ಕಾವ್ಯ. ಅದನ್ನು ಓದೋದೇ ಸುಗ್ರಾಸ ಭೋಜನ, ಹಾಡಾಗಿ ಕೇಳೋದಂತೂ ಕರ್ಣ ರಸಾಯನ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ಭಾವಗೀತೆಗಳ ಲೋಕ ದೊಡ್ಡದು. ಅನೇಕ ಕಲಾವಿದರು ಈ ಹಾಡುಗಳಿಗೆ ರಾಗ ಸಂಯೋಜಿಸಿ ಹಾಡಿ ಕನ್ನಡಿಗರ ಮನೆ ಮನೆಗೆ ತಲುಪಿಸಿದ್ದಾರೆ. ಹಾಡದೆ ಉಳಿದವು ಕೂಡ ಸಾಕಷ್ಟಿದೆ. ಆದ್ರೆ ಭಾವಗೀತೆಗಳನ್ನ ಹಾಡೋರು ಬೇಕು, ಕೇಳೋರು ಬೇಕು, ಹಾಡಿದ್ದನ್ನ ಹಾಡಬೇಕು, ಹಾಡದೆ ಇರೋದನ್ನೂ ಹಾಡಬೇಕು. ನಿಜ, ಹಾಡಿದ್ರೆ ಮಾತ್ರ ಭಾವಗೀತೆಗೆ ಬಣ್ಣದ ಗರಿ ಬರೋದು. ಹೆಸರಿನಲ್ಲಿ ಇದೆಯಲ್ಲ ಗೀತೆ ಅಂತ. ಎಷ್ಟೋ ಕವಿಗಳು ಅಥವಾ ಎಷ್ಟೋ ಕವಿತೆಗಳು ರಾಗವನ್ನ ಕಾಣದೆ ಮೂಲೆನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಆದ್ರೆ ಸೊಗಸಾದ ರಾಗದ ಜೊತೆ ಮಾಧುರ್ಯಪೂರ್ಣವಾದ ಗಾಯನ ಇದ್ರೆ, ವಾದ್ಯಗಳ ರಸಪೂರ್ಣ ಜೊತೆ ಇದ್ರೆ ಸ್ವರ್ಗಕ್ಕೆ ಒಂದೇ ಗೇಣು. ಭಾವಗೀತೆಗಳಲ್ಲಿ ತುಂಬಿ ತೊನೆಯುವಂತಹ ಭಾವಸಂಗಮವನ್ನ ಕೆಲವು ಭಾವಗೀತೆಗಳ ಉದಾಹರಣೆಗಳ ಜೊತೆಗೆ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಪ್ರೀತಿಯ ಮಳೆ ಸುರಿಸಿ, ಪ್ರೀತಿಯ ಮಳೆ ಸುರಿಸಿ. ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೊಳು ಮೀಯುವ ಮುಗಿಲಿನಲಿ, ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೊಳು ಮೀಯುವ ಮುಗಿಲಿನಲಿ, ತವರಿನೆದೆಗೆ ತಂಪೆರೆಯುವ ಮೇಘದ, ತವರಿನೆದೆಗೆ ತಂಪೆರೆಯುವ ಮೇಘದ ಪ್ರೀತಿಯ ಧಾರೆಯಲಿ, ಪ್ರೀತಿಯ ಧಾರೆಯಲಿ. ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಪ್ರೀತಿಯ ಮಳೆ ಸುರಿಸಿ. ಈ ಒಂದು ಹಾಡು ಆಕ್ಚುಲಿ ನಾನು ಕವನವನ್ನ ಓದಿದ್ರೆ ಇಷ್ಟು ರಸಪೂರ್ಣವಾಗಿ ಇರ್ತಾ ಇರ್ಲಿಲ್ಲ. ನಮ್ಗೆ ಅದು ತುಂಬಾ ಅನುಭವ ಆಗಿದೆ. ನಾವು ವಾಚ್ಯವಾಗಿ ಅದನ್ನ ಹೇಳಕ್ಕೂ ಅದನ್ನ ಹಾಡಾಗಿ ಕೇಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಡಾಗಿ ಕೇಳಿದಾಗ ಅದು ಮನಸ್ಸನ್ನ ತಟ್ಟತ್ತೆ, ಎದೆಗೆ ತಂಪನ್ನಿರಿಯತ್ತೆ. ಲಕ್ಷ್ಮೀನಾರಾಯಣ ಭಟ್ರ ಈ ಕವನ ಬತ್ತಿದೆದೆಯಲ್ಲಿ ಹಸಿರನ್ನ ಬೆಳೆಯುವಂತ ಶಕ್ತಿ ಇರೋದು ಭಾವಗೀತೆ ಅನ್ನೋದನ್ನ ತೋರಿಸ್ತಾ ಇದೆ.
ಇನ್ನು ಬೇಂದ್ರೆ ಅವರ ಗಂಗಾವತರಣ ಇದೆಯಲ್ಲ, ಅದನ್ನ ಕೇಳ್ಬಿಟ್ರೆ ಮೈ ರೋಮಾಂಚನವಾಗುತ್ತೆ. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ ಅಂತ. ಇಳಿದು ಬಾ ತಾಯ ಇಳಿದು ಬಾ, 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 ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಬಾರೆ ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ, ನಿನಗೆ ಬೊಡ ಮಾಡುವೆ ನಿನ್ನ ನುಡು ತೊಡುವೆ ಏಕೆ ಎಡತಡದೆ ಸುರಿದು ಬಾ, ನಿನಗೆ ಬೊಡ ಮಾಡುವೆ ನಿನ್ನ ನುಡು ತೊಡುವೆ ಏಕೆ ಎಡತಡದೆ ಸುರಿದು ಬಾ, ಸ್ವರ್ಗ ತೊರೆದು ಬಾ ಬಯಲ ಜರೆದು ಬಾ, ನೆಲದಿ ಹರಿದು ಬಾ, ಬಾರೆ ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ. ನೋಡಿದ್ರಲ್ಲ, ಬೇಂದ್ರೆ ಅವರ ಈ ಗಂಗಾವತರಣದ ಹಾಡನ್ನು ಕೇಳಿದಾಗ ಶಿವನ ಜಡೆಯಿಂದ ಋಷಿಯ ತೊಡೆಯಿಂದ ಭೋರ್ಗರೆದು ದುಮ್ಮುಕ್ಕುವ ಗಂಗೆ ಮಾತ್ರ ನಮಗ್ ಕಾಣಿಸೋದಿಲ್ಲ. ನಮ್ಮೊಳಗೆ ನೆತ್ತಿಗೇರಿದ ಪಿತ್ತ ಏನಿದೆ, ಅಹಂ ಏನಿದೆ, ನೇಣು ಏನಿದೆ, ನೆಣ ಅಂತೀವಲ್ಲ, ಅದೆಲ್ಲ ಕರಗಿ ಭೂತಳಕ್ಕೆ ಇಳಿಬೇಕು ಅನ್ನುವಂಥ ಜಾಗೃತಿ ಕಾಣುತ್ತೆ. ಹಾಗೆ ಇಳಿಯುವಾಗ ಕೊಚ್ಚಬೇಕಾದದ್ದು ಏನೇನಿನ್ನ ಅನ್ನೋದನ್ನ ಕೂಡ ತೋರ್ಸುತ್ತೆ. ಜೊತೆಗೆ ಭಾವ ಕೂಡ ಇಳಿದು ತುಂಬಿ ಬಂದ್ರೆ ಭಾವಗೀತೆಗೆ ಸಾರ್ಥಕತೆ ಬರುತ್ತೆ ಅನ್ನುವಂಥ ಭಾವ ಕೂಡ ಇದೆ. ಈ ಕವನ ಓದುವಾಗ, ಹಾಡಾಗಿ ಕೇಳುವಾಗ ತನ್ನ ಗೇಯತೆಯ ಇಂಪಿನಿಂದ ತನ್ನೊಳಗೆ ಸೆಳೆದುಕೊಂಡ್ಬಿಡತ್ತೆ. ಇದನ್ನ ನಾವು ಬರೀ ಓದಿದ್ರೆ ಇಷ್ಟು ಸೊಗಸು ಬರ್ತಿತ್ತ? ಯಾರೋ ಅತ್ಯಂತ ಸೊಗಸಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ರಾಜು ಅನಂತ ಸ್ವಾಮಿಯವರು ಅವರು ಭಾವಗೀತೆಗಳಿಗೆ ಕೊಟ್ಟಂತಹ ಕೊಡುಗೆ ಏನಿದೆ ಅದನ್ನ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿ ಬೇಂದ್ರೆಯವರ ಕುಣಿಯೋಣು ಬಾ ಕುಣಿಯೋಣು, ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ, ಹಾಲ್ಜೇನು ಸುರಿಯೋಣ ಕುಣಿದು ಬಾ, ಈ ಹಾಡು ಕೂಡ ನಮ್ಗೆ ಓದುವಾಗ್ಲೂ ಕೂಡ ನಾವು ಸಹೃದಯನಲ್ಲಿ ಅದು ಯಾವಾಗ್ಲೂ ಇರುತ್ತೆ. ನಾವು ಎಲ್ಲೋ ಕೈನ ಹಿಂಗ್ ಅನ್ಕೊಳ್ತಾ ಇರ್ತೀವಿ, ಕಾಲ್ ಕುಣಿಸ್ತಾ ಇರ್ತೀವಿ, ತಲೆ ಹಿಂಗ್ ಅನ್ಕೊಳ್ತೀವಿ, ಕುಣಿಯೋಣು ಬಾ ಕುಣಿಯೋಣು ಇದ್ದದ್ದು ಮರೆಯೋಣ ಹೀಗೆ ಅನ್ಕೊಳ್ತೀವಿ. ಆದ್ರೆ ನಾವು ಓದುವಾಗ ಆ ಪದಗಳನ್ನ ನಾವು ಒಳಗೆ ನಾವು ಹಾಡ್ಕೊಳ್ತೀವಿ, ಬರೀ ಹೇಳ್ಕೊಳ್ಳೋದಿಲ್ಲ. ನಾವು ಒಳಗಡೆ ಸಣ್ಣದಾಗಿ ನಮಗೆ ಗೊತ್ತಿರುವ ಧ್ವನಿಯಲ್ಲಿ, ನಮಗೆ ಗೊತ್ತಿರುವ ಶ್ರುತಿಯಲ್ಲಿ, ನಮಗೆ ಗೊತ್ತಿರುವ ತಾಳದಲ್ಲಿ ನಾವು ಈ ಹಾಡನ್ನು ಕೇಳೋಕ್ ಮುಂಚೆ ನಾವು ಹಾಡ್ಕೊತಾ ಇರ್ತೀವಲ್ಲ, ಅಂದ್ರೆ ಒಳಗೆ ಯಾವ್ದೋ ಹಾಡಾದಾಗ ಮಾತ್ರ ಆ ಕವಿತೆ ಮನಸ್ಸನ್ನ ಮುಟ್ಟುತ್ತೆ ಅಂತ ನೋಡಿ. ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಆಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ, ಇದ್ದದ್ದು ಮರೆಯೋಣು ಇಲ್ಲದ್ದು ತೆರೆಯೋಣ, ಬಾಬಾರ ನನ್ನಕ್ಕೆ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ. ಇದ್ದದ್ದು ಮರೆಯೋಣು ಇಲ್ಲದ್ದು ತೆರೆಯೋಣು, ಹಾಲ್ಜೇನು ಸುರಿಯೋಣ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ. ನೋಡಿದ್ರಲ್ಲ, ಕುಣಿಯೋದು ಅಂದ್ರೆ ಅದು ದೈನಿಕದ ಜಂಜಡಗಳನ್ನ ಮರೆಯುವ ಮೂಲಕ ಬದುಕನ್ನ ಹಾಲು ಜೇನಿನ ಹಾಗೆ
ಅರ್ಥಪೂರ್ಣ ಆಗಿಸ್ಕೊಳ್ಳೋದು ಅನ್ನುವ ಇಂಗಿತ ಬೇಂದ್ರೆಯವರ ಈ ಕವಿತೆನಲ್ಲಿದೆ. ಕೇಳ್ತಾನೆ ಮೈ ಮರೆತು ತಲೆನ, ಕೈಯನ್ನ, ಕಾಲನ್ನ ಆಡಿಸೋಣ ಅನ್ಸತ್ತಲ್ವಾ. ಬಹುಶಃ ಕೇಳಿದ ಎಲ್ರೂ ಕೂತಲ್ಲೇನೇ ಒಳಗೆ ಸಣ್ಣ ನರ್ತನ ಮಾಡಿದ್ದೇ ಇರುತ್ತೆ. ಅದೇ ಭಾವಗೀತೆಗಳ ಅಥವಾ ಗಾಯನದ ಅಥವಾ ಒಂದು ನರ್ತನದ ಶಕ್ತಿ ಇರೋದು. ಕೆಲ ಭಾವಗೀತೆಗಳ ಲಯನೇ ಅಂಥದ್ದು. ಈ ಹಾಡು ಏನಿದೆ, ಈ ಕುಣಿತ ಅನ್ನೋ ದೇಹಕ್ಕೆ ಎಷ್ಟು ಒಳ್ಳೇದು, ಎಷ್ಟು ಆರೋಗ್ಯಕರ, ಮನೋದೈಹಿಕ ಯೋಗ ಅಂತ ಹೇಳ್ಬೋದು. ಅಂಥ ಒಂದು ಗೀತೆಯನ್ನ ಬೇಂದ್ರೆಯವರು ಕೊಟ್ಟಿದ್ದಾರಲ್ಲ, ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಾವು ಹೇಳಲೇಬೇಕು. ಇಷ್ಟೇ ಅಲ್ಲ, ಎಷ್ಟು ಒಳ್ಳೊಳ್ಳೆ ಗೀತೆಗಳನ್ನ ಕೊಟ್ಟಿದ್ದಾರೆ. ಮೂಡಲ ಮನೆಯ ಮುತ್ತಿನ ನೀರಿನ ಈ ಹಾಡಿದೆಯಲ್ಲ, ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ, ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಅಂತಾರೆ. ಆ ಹಾಡಿದೆಯಲ್ಲ, ಅದು ಒಂಥರ ಆ ಹಾಡನ್ನು ಕೇಳ್ತಾ ಇರುವಾಗ್ಲೇನೆ ಬಾಗಿಲನ್ನ ತೆಗೆದು ಸೂರ್ಯ ಬಂದು ಎಲ್ಲ ಎರಕವನ್ನ ಹೊಯ್ದೇನೋ ಅಂತ ಅನ್ಸುತ್ತಲ್ಲ, ಆ ರೀತಿಯಾದಂಥ ಒಂದು ಹಾಡು ಅದು. ವರ್ಷದ ಹಿಂದಿನ ಬೆಳಗು ಕವನ ಇವತ್ತು ಯಾಕೆ ಜೀವಂತವಾಗಿದೆ? ಅದರ ಸಾಮರ್ಥ್ಯದಿಂದ, ಕಾಲ ದೇಶ ಭಾಷೆಗಳನ್ನ ಮೀರುವಂತಹ ಅದಕ್ಕಿರುವ ಕಾವ್ಯ ಶಕ್ತಿಯಿಂದ, ಅದಕ್ಕಿರುವ ಧ್ವನಿಯಿಂದ. ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು, ಆಹಾಹಾ, ಗಿಡಗಂಟೆಗಳಿಗೂ ಕೊರಳಿದೆ, ಆ ಕೊರಳೇ ಹಕ್ಕಿಗಳಾಗಿ ಎನ್ನುವ ಆ ಧ್ವನಿ ಇದೆಯಲ್ಲ, ಪ್ರಕೃತಿಯ ಇಂಚಿಂಚಿಗೂ ಜೀವ ಕೊಡುವಂತ ಕವಿಯ ಭಾವಗೀತೆ ಇದು. ಎಷ್ಟು ಸೊಗಸಾದ ಗೀತೆ ಅಲ್ಲ. ಆ ಸಿನಿಮಾಗೆ ಅಳವಡಿಸಿದ ಮೇಲಂತೂ ಇಡೀ ಕರ್ನಾಟಕದ ತುಂಬಾ ಇದು ಕಿವಿಗಳಲ್ಲಿ ಅನುರಣನ ಆಗ್ತಾನೆ ಇತ್ತು. ಇನ್ನು ಭಾವಗೀತೆಗೆ, ಅದಕ್ಕೆ ಸಮೃದ್ಧಿಗೆ ಕಾರಣರಾದ ಕವಿಗಳಲ್ಲಿ ಪ್ರಧಾನವಾದವರು ಅಂದ್ರೆ ಕುವೆಂಪು. ಅವರ ಕೊಳಲು, ನವಿಲು, ಪಕ್ಷಿಕಾಶಿ, ಅಗ್ನಿಹಂಸ, ಪ್ರೇಮ ಕಾಶ್ಮೀರ, ಇಕ್ಷುಗಂಗೋತ್ರಿ, ಚಂದ್ರಮಂಚಕೆ ಬಾ, ಚಕೋರಿ, ಜೇನಾಗುವ, ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ ಮೊದಲಾದ ಕವನ ಸಂಕಲನಗಳಲ್ಲಿ ಪ್ರಕಟವಾಗಿರುವಂತಹ ಭಾವಗೀತೆಗಳ ವಸ್ತು ಪ್ರಕೃತಿ, ವರ್ಣನೆ, ಆಧ್ಯಾತ್ಮ, ಪ್ರೇಮ, ಸಾಮಾಜಿಕ ಚಿಂತನೆ, ಕುಟುಂಬ ಜೀವನದ ರಸನಿಮಿಷಗಳು ಇತ್ಯಾದಿ ಸೊಗಸಾಗಿದೆ. ಪ್ರಕೃತಿ ಮತ್ತು ಆಧ್ಯಾತ್ಮಗಳು ಈ ಭಾವಗೀತೆಕಾರರ ಶ್ವಾಸಕೋಶ ಆಗೋಯ್ತು. ಕುವೆಂಪು ಅವರ ಆತ್ಮ ಸಮರ್ಪಣ, ಆಧ್ಯಾತ್ಮಿಕ ಭಾವ, ಪ್ರೇಮ ಭಾವ, ಪ್ರಕೃತಿ ಪ್ರೇಮ, ಕಲ್ಲು ಗುಡಿಗಳನ್ನು ನೋಡುವಂತ ವಿಭಿನ್ನ ದೃಷ್ಟಿಕೋನದ ಭಾವಗೀತೆಗಳು ಬಹುಮಾನ್ಯ ಆಗಿದೆ. ಅಂತರತಮನಿ ಆನಂದಮಯ ಈ
ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ. ಒಂದು ಗೀತೆ ಮನದೊಳಗೆ ಉಕ್ಕಿಸುವಂತಹ ಭಾವಗಳು ಹಿತವಾದ ಮುದವನ್ನ ಈಯತ್ತೆ ನೋಡಿ. ಬರೆಯುವಾಗ ಆ ಶಬ್ದಗಳಿರುವ ಶಕ್ತಿ ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡು ಅಂತ ಹೇಳುವಂತಹ ಪದಗಳಿರ್ಬೋದು, ಅದರ ರಾಗ ಸಂಯೋಜನೆ ಯಾವುದೇ ಒಂದು ಭಾವಗೀತೆಗೆ ಬಲು ಮುಖ್ಯವಾಗಿ ಬೇಕಾದದ್ದು. ನಾವು ಬರೆದಾಗ ಕವಿಗೆ ಅವನ ಭಾವ ಏನಿದೆ ಅದು ಸರಿಯಾಗಿ ಹಾಡಾಗಿ ವ್ಯಕ್ತ, ಅದು ಹಾಡಾಗತ್ತೆ ಅಂತ ಕವಿ ಅವತ್ತು ಬರಿತಾನೆ ಅಂತಲ್ಲ. ಆದ್ರೆ ಅದು ಹಾಡಾಗುವಾಗ ಕವಿಯ ಮೂಲವಾದಂತಹ ಧ್ಯೇಯ ಏನಿತ್ತು, ಭಾವ ಏನಿತ್ತು, ಅದಕ್ಕೆ ಚ್ಯುತಿ ಬಾರದ ಹಾಗೆ, ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವ ಹಾಗೆ ರಾಗ ಸಂಯೋಜನೆ ಆಗಬೇಕು, ತಕ್ಕ ವಾದ್ಯ ಸಂಗೀತ ಸಂಯೋಜನೆ ಆಗಬೇಕು. ಅದೇ ರೀತಿ ಹಾಡುವವರ ಕಂಠಮಾಧುರ್ಯ ಮತ್ತು ಅವರ ಭಾವ ಎಲ್ಲ ಎಷ್ಟು ಮುಖ್ಯವಾಗತ್ತೆ ಅನ್ನೋದಕ್ಕೆ ಈ ಆನಂದಮಯ ಜಗಹೃದಯ ಅನ್ನೋದಿದೆಯಲ್ಲ ದೊಡ್ಡ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಪೂತಿನ ಅವರಂತ ಭಕ್ತಿ ಕವಿ ಹೃದಯಕ್ಕೆ ಗುಡಿಗಳು ಹೇಗ್ ಕಾಣಿಸುತ್ತೆ ಅಂದ್ರೆ, ಋಷಿಮಂಡಲ ಮೃಗಶಿರಗಳು ಗುಡಿ ಗೋಪುರ ಮುಟ್ಟಿ ನರಸಿಂಹನ ಶಿರ ಮುಕುಟಕ್ಕೆ ಮಣಿಹಾರವ ಕಟ್ಟಿದ ಹಾಗೆ ಕಾಣುತ್ತೆ. ಬೆಳದಿಂಗಳು ಗುಡಿ ಕಳಸವನ್ನ ಆವರಿಸಿದ್ರೆ ಪುತಿನ ಅವರು ಮೇಲ್ಕೋಟೆಯಲ್ಲಿ ಇದ್ದಿದ್ದಕ್ಕೂ ಅವರ ಮನಸ್ಸಿನಲ್ಲಿದ್ದಂತಹ ಭಕ್ತಿಗೂ ಆ ಕವಿ ಹೃದಯಕ್ಕೂ ಹೇಳಿ ಮಾಡಿಸಿದ ಜೋಡಿ ಅನ್ಸುತ್ತೆ. ಆ ಮೇಲ್ಕೋಟೆಯನ್ನ ಅವರು ಯಾವ ರೀತಿ ವರ್ಣಿಸಿದ್ರು ಅವ್ರಿಗೆ ತೃಪ್ತಿನೇ ಇಲ್ಲ. ಬೆಳದಿಂಗಳು ಗುಡಿಯ ಕಳಸವನ್ನ ಮುಟ್ಟಿದಾಗ ಅವ್ರಿಗೆ ಏನ್ ಅನ್ನಿಸ್ತು ಅನ್ನೋದನ್ನ ಬರೀತಾರೆ. ತಮ್ಮೊಲುಮೆಯ ಕಾಣಿಕೆಯನ್ನು ಸಲ್ಲಿಸುತ್ತಿವೆ ನುತಿಸಿ ಗುಡಿ ಕಳಸವ ಶಶಿಯಡರಲು ಹರಜೂಟವ ಸ್ಮರಿಸಿ ಅಂತ. ಜಗದ ಮೇಲಿನ ಎಲ್ಲ ವ್ಯಾಪಾರಗಳನ್ನ ದೈವಿಕ ಅಂತಾನೆ ಅವರ ಕಾವ್ಯ ಕಟ್ಟಿಕೊಡತ್ತೆ. ಯದುಗಿರಿನಲ್ಲಿ ಕೂಡ ಹಾಗೆ ಚಂದ್ರನ ಬೆಳ್ಳಿ ಕಿರಣಗಳು ಗುಡಿಯ ಕಳಸವನ್ನ ಮುತ್ತಿಟ್ಟಾಗ ಆ ಗುಡಿ ಕಳಸ ಶಿವನ ಜೂಟವನ್ನ ಅವರಿಗೆ ನೆನಪು ಮಾಡುತ್ತೆ. ಚಂದ್ರಮೌಳಿಯ ಶಿರ, ಗುಡಿಯ ಕಳಸ, ಚಂದ್ರನಿಂದಾಗಿ ಕವಿಗೆ ಒಂದೇ ಅನ್ನಿಸ್ಬಿಡತ್ತೆ. ಸಾಮಾನ್ಯವಾಗಿ ನಾವು ಗುಡಿಯನ್ನ ದೇಹ ಅಂತಲೂ ಒಳಗಿರುವ ವಿಗ್ರಹವನ್ನ ಆತ್ಮ ಅಂತನೂ ಪರಿಗಣಿಸೋದಾದ್ರೆ, ಈ ಕವನದಲ್ಲಿ ಇಡೀ ಗುಡಿನೇ ಶಿವ ಆಗ್ಬಿಡ್ತಾನೆ. ಗುಡಿಯ ಕಳಸ ಶಿವನ ಜಟೆಯನ್ನ ನೆನೆಸೋದಾದ್ರೆ ಇಲ್ಲಿ ಶಿವ ಬೇರೆಯಲ್ಲ, ಗುಡಿ ಬೇರೆಯಲ್ಲ ಅನ್ನುವಂಥ ಅನನ್ಯವಾದ ಭಾವವನ್ನ ಈ ಕವನದಲ್ಲಿ ಪೂತಿನ ಅವರು ವ್ಯಕ್ತಪಡಿಸ್ತಾರೆ. ಇಂಥದ್ದೇ ಭಾವ ಸುರಂ ಎಕ್ಕುಂಡಿಯವರ ಬುದ್ಧದೇವ ಕವನದಲ್ಲೂ ವ್ಯಕ್ತ ಆಗಿದೆ. ಮುಗಿಲ ಹಾಲಿನಂಗಳದಲ್ಲಿ ತುಳುಕಿದ ಬೆಳುದಿಂಗಳಿನಲ್ಲಿ ಗುಡಿ ಗೋಪುರ ಮಿಂದಿತು ಅಂತ ಭಾವ ಸುಧೆನಲ್ಲಿ ಆ ಕವಿ ಮೀದ್ ಹೋಗ್ತಾರೆ. ಇನ್ನು ನಮ್ಮ DVG ಅವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಸೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಈ ಸಾಲುಗಳು ಕೇವಲ ನಾವು ಮಂಕುತಿಮ್ಮನ ಕಗ್ಗ ಅಂದ್ರೆ ಏನೋ ಕಷ್ಟ ಅಂತ ಅನ್ಕೊಳ್ಳೋದು ಬೇಕಿಲ್ಲ. ಎಷ್ಟು ಸೊಗಸಾದ ಭಾವಗೀತೆಯ ತನ್ಮಯತೆಯನ್ನ ತರುತ್ತೆ. ಅವ್ರದ್ದು ಎಂಥ ಅಂತಃಪುರ ಗೀತೆಗಳಿದೆಯಲ್ಲ, ಅದರಲ್ಲಿ ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಓದೋದಕ್ಕೂ ಸೊಗಸಾಗಿದೆ, ನಾಟ್ಯ ಮಾಡಕ್ಕೂ ಸೊಗಸಾಗಿದೆ, ಹಾಡಕ್ಕೂ ಸೊಗಸಾಗಿದೆ. ಏನಿ ಮಹಾನಂದವೇ ಓ ಭಾವಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ, ಢಕ್ಕೆಯ ಶಿರಕೆತ್ತಿ ತಾಳಗೋಲಿಂ ತಟ್ಟಿ ತಕ್ಕಿಟ ಧಿಮಿಕಿಟ ಅಂತ ಹಾಡ್ತಾ ಆರು ನಿನ್ನೆಯ
ಅಪರೂಪರ ಈ ಗೀತೆಗಳನ್ನ ಹಾಡೋದಕ್ಕೂ ಕುಣಿಯೋದಕ್ಕೂ ಕೊನೆಗೆ ಕೇಳ್ತಾ ಭಾವಾಶ್ರು ಸುರಿಸೋದಕ್ಕೂ ಅಪೂರ್ವವಾದ ಭಾವಗೀತೆಗಳು. ಭಾವಗೀತೆ ಅಂದಾಕ್ಷಣ KS ನರಸಿಂಹಸ್ವಾಮಿಯವರ ಪ್ರೇಮ ಕವನಗಳು ನಮ್ಮ ಕಣ್ಮುಂದೆ ಬರದೇ ಇದ್ರೆ ಅದು ಪೂರ್ಣವೇ ಅಲ್ಲ. ಪ್ರೇಮ ಗೀತೆಗಳನ್ನೇ ಗಮನಿಸಿ ಹೇಳೋದಾದ್ರೆ ಭಾವಗೀತೆಗಳ ಇತಿಹಾಸದಲ್ಲಿ ನರಸಿಂಹಸ್ವಾಮಿ ಅವರಿಗೆ ವಿಶಿಷ್ಟವಾದ ಒಂದು ಸ್ಥಾನ ಇದೆ. ಪ್ರೇಮ ತೋಟದಲ್ಲಿ ಕೃಷಿ ಮಾಡಿ ಮಲ್ಲಿಗೆ ಇರುವಂತಿಗೆಗಳನ್ನ ಅರಳಿಸಿದವರು ಇವರು. ಕರ್ನಾಟಕದಾದ್ಯಂತ ಮನೆ ಮನೆಗಳಲ್ಲೂ ಇವರ ಹೆಸರು ಅನುರಣನ ಆಗೋ ಹಾಗೆ ಮಾಡಿದ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಅಚ್ಚ ಕನ್ನಡದ ಪದಗಳು, ನವ್ಯಾದ ಭಾವ, ಸುಂದರವಾದ ಸ್ವಪ್ನ ಲೋಕವನ್ನ ಸೃಷ್ಟಿಸುವಂಥ ಉಪಮೆಗಳು ಇವರ ವೈಶಿಷ್ಟ್ಯತೆ. ಹೆಣ್ಣಿನ ಹೃದಯದ ನಿಕಟವಾದ ಪರಿಚಯ, ಅವಳ ಹೂಮನಸ್ಸಿನ ಹೊಂಗನಸುಗಳ ಚಿತ್ರಣ ಇರ್ಬೋದು, ಸಂಸಾರದ ಮಧುರ ನಿಮಿಷಗಳ ಕಲಾತ್ಮಕ ಅಭಿವ್ಯಕ್ತಿ ಇರ್ಬೋದು, ಉಪಮನೆಗಳ ನೂತನತೆ ಇರ್ಬೋದು, ಶೈಲಿಯ ಮಾರ್ಧವತೆ ಇರ್ಬೋದು, ಈ ಎಲ್ಲ ಲಕ್ಷಣಗಳು ಇವರ ಕವನಗಳಲ್ಲಿ ಎದ್ದು ಕಾಣಿಸತ್ತೆ. ನನ್ನವಳು ನನ್ನೆದೆಯ ಹೊನ್ನಾಡನಾಡುವಳು, ಬೆಳಗುಗೆನ್ನೆಯ ಚೆನ್ನೆ ನನ್ನ ಮಡದಿ, ಹೊಳೆಯ ಸುಳಿಗಳಿಗಿಂತ ಆಳಗಣ್ಣಿನ ಚೆಲುವು. ಈ ಸಾಲಿರ್ಬೋದು. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ ಅನ್ನುವಂಥ ಸಾಲುಗಳಿರ್ಬೋದು. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ ಅನ್ನುವಂಥ ಸಾಲುಗಳು. ಬಾರೆ ನನ್ನ ಶಾರದೆ ಅಂತ ಹೇಳ್ತಾರಲ್ಲ, ಬಾರೆ ಅತ್ತ ನೋಡು, ಈ ಎಲ್ಲ ಸಾಲುಗಳು ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಜೀವದಲ್ಲಿ ಜಾತ್ರೆ ಮುಗಿದಂತೆ, ಮೊದಲ ದಿನ ಮೌನ. ಈ ಕವನವನ್ನು ಸೇರಿ ನೂರಾರು ಭಾವಗೀತೆಗಳು ಮತ್ತೆ ಮತ್ತೆ ಮೆಲುಕು ಹಾಕಿ ನಮ್ಮನ್ನ ಭಾವ ಪ್ರಪಂಚಕ್ಕೆ ದಾಂಗುಡಿ ಇಡೋ ಹಾಗೆ ಮಾಡತ್ತೆ. ಅಷ್ಟು ಸೊಗಸಾದ ಭಾವಗೀತೆಗಳನ್ನ ನರಸಿಂಹಸ್ವಾಮಿಯವರು ಕೊಟ್ಟಿದ್ದಾರೆ. ಇನ್ನು ಇತ್ತೀಚಿನ ಕವಿಗಳಲ್ಲಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಇಷ್ಟು ಸೊಗಸಾದ ಭಾವಗೀತೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಾಗಿ ಕೃಷ್ಣನ ಕುರಿತಾದಂತಹ ಒಂದು ಗೀತೆಗಳನ್ನ ಕೊಡ್ತಾರೆ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಅಂತಾರೆ. ಕೃಷ್ಣನ ನೋಡೋದಕ್ಕೆ ರಾಧೆ ತನಗೆ ಪ್ರೀತಿಯು ನೀಡಿದಂತ ಕಣ್ಣು ಅನ್ನುವಂಥ ಈ ಭಾವ ಏನಿದೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು,
ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ಎಷ್ಟು ಸೊಗಸಾದ ಪ್ರೇಮ ಗೀತೆಯನ್ನ ನಾವು ಕೇಳಿದ್ಯಲ್ಲ. ಇದೇ ರೀತಿ HSV ಅವರು ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತ್ತಿಹನು ಏನೋ ಮಾತು. ರಾಧೆ ನಾಚುತ್ತಲಿದ್ದಳು ಸೆರಗ ಬೆರಳಿನಲ್ಲಿ ಸುತ್ತಿ ಜಡೆಯ ತುದಿಯ ಕೆನ್ನೆಗೊತ್ತಿ ಜುಮ್ಮುಗುಡುವ ಮುಖವನೆತ್ತಿ ಕಣ್ಣು ಮುಚ್ಚುತ್ತಿದ್ದಳು. ಇದಕ್ಕೆ ಎಕ್ಸ್ಪ್ಲನೇಷನ್ನೇ ಬೇಡ, ಅಷ್ಟು ಸೊಗಸಾದ ಇಂತಹ ನೂರಾರು ಭಾವಗೀತೆಗಳು HSV ಅವರ ಹೃದಯದಿಂದ ಸಹೃದಯನ ಮನದಂಗಳಕ್ಕೆ ತೂರಿ ಮಧುವನ್ನ ಸುರಿಸಿದೆ. ಇನ್ನು ಸೂರಂ ಎಕ್ಕುಂಡಿ ಅವರ ದೂರವಿದ್ದವರನ್ನು ಹತ್ತಿರಕ್ಕೆ ತರಬೇಕು, ಹರಿವ ಹೊಳೆಗೂ ಉಂಟು ಎರಡು ತೋಡು. ಎಷ್ಟು ಚೆನ್ನಾಗಿದೆ ನೋಡಿ. ಹರಿವ ಹೊಳೆಗೂ ಉಂಟು ಎರಡು ತೋಡು, ನೆಲವನಪ್ಪಿದ ಎರಡು ದಂಡೆಗಳ ಬಾಂಧವ್ಯ ಬೆಸೆಯಲೇಬೇಕಲ್ಲವೇ ನಮ್ಮ ಬಾಳು. ಕವನ ಉಳ್ಳವರ ಇಲ್ಲದವರ, ದುಡಿಯುವವರ ಉಣ್ಣುವವರ, ಹುಟ್ಟಿದ ಮನೆಯ ಮೆಟ್ಟಿದ ಮನೆಯ, ಮನೆಗಳ ನಡುವೆ ದೊಡ್ಡ ದೊಡ್ಡ ಕಾಂಪೌಂಡ್ಗಳೆದ್ದಿರುತ್ತಲ್ಲ ಅಂಥವರ ಮನಗಳ ನಡುವೆ ಬಾಂಧವ್ಯ ಬೆಸೆಯಬೇಕು ಅನ್ನುವಂಥ ಅನನ್ಯವಾದ ಚಿಂತನೆಯನ್ನ ಒಳಗೊಂಡಂತಹ ಭಾವಗೀತೆ ಇದು. ಇನ್ನೂ ದೊಡ್ಡರಂಗೇಗೌಡ್ರದು ಪ್ರಕೃತಿಯ ಜೊತೆಗಿನ ಅದೆಷ್ಟೋ ಭಾವಗೀತೆಗಳು ಸೊಗಸಾಗಿದೆ. ಮಾತಾಡೇ ನೀರೇ ಮಾತಾಡೇ ಅಂತ ಒಂದು ಗೀತೆ ಇದೆ. ಮನಸಾರೆ ನಿನ್ನ ನಾನು ಒಲಿದಾಗ ಪ್ರೀತಿ ತಂದಾಗ ಬರಬಾರದೆ ಬಳಿಗೆ ಬರಬಾರದೆ ಅಂತ. ಇನ್ನೊಂದು ಹಾಡಿದೆ, ಮುಂಜಾನೆ ಮಂಚೆಲ್ಲ ಚೆಲ್ಲಾಡೈತಿ ಅಂತ, ಸಂಗಾತಿ ತುಟಿ ಹಾಂಗ ಹವಳಾದ ಮಣಿ ಹಾಂಗ ಚಂದಾಗೈತೆ. ಇದೇ ತರ ಎಷ್ಟೋ ಭಾವಗೀತೆಗಳಿದೆ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಬಂದದ್ದೆಲ್ಲ ಈಸಬೇಕೆಯ ಗೆಳೆಯ, ಕಾಣದ್ದಕ್ಕೆ ಚಿಂತೆ ಯಾಕಯ್ಯ ಅಂತ ಒಂದು ಗೀತೆ ಇವರದು, ಕೇಳೋಣ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಬಂದದ್ದೆಲ್ಲ ನೀಸಬೇಕಯ್ಯ ಗೆಳೆಯ, ಕಾಣದ್ದಕ್ಕೆ ಚಿಂತೆ ಯಾಕಯ್ಯ. ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ, ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ. ಈ ಎಲ್ಲ ಗೀತೆಗಳನ್ನ ಕೇಳಿದ್ವಲ್ಲ, ಇದು ಬದುಕನ್ನ ಹಸನು ಮಾಡುವಂತಹ ಭಾವ ಸಂಗಮ. ಕನ್ನಡದ ಮತ್ತೊಬ್ಬ ಪ್ರಮುಖ ಭಾವಗೀತೆಕಾರರು ಅಂದ್ರೆ ವಿ ಸೀತಾರಾಮಯ್ಯನವರು. ಸೊಗಸಾದ ಕನ್ನಡದ ಪದಗಳು, ಮುಗಿಲಿನವರೆಗೂ ಬೀಸುವಂತ ಭಾವ, ಹೃದಯದ ಆಳದವರೆಗೂ ಇಳಿಯುವಂತ ಸಂವೇದನೆ, ಇದರೆಲ್ಲದರ ಜೊತೆಗೆ ಹದವಾಗಿ ಬೆರೆಯುವಂತ ಸೂಕ್ಷ್ಮವಾದ ಸಂವೇದನೆ, ಕೆಲವೊಮ್ಮೆ ಹದವಾದ ಸಂಗೀತ ಗುಣ, ಇವು ವಿ ಸಿ ಅವರ ಭಾವಗೀತೆಯ ಲಕ್ಷಣ. ವಿ ಸಿ ಅಂದ ತಕ್ಷಣ ನಮ್ ಫಸ್ಟ್ ನೆನಪಾಗೋದೊಂದು, ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಿಡಲು ತಂದಿರುವೆವು,
ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಿಸಲು ಒಪ್ಪಿಸುವೆವು. ಬಹುತೇಕ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಧಾಮ್ ಧೂಮ್ ಅನ್ನುವಂಥ ಎಷ್ಟೊಂದು ಹಾಡುಗಳು ಮ್ಯೂಸಿಕ್ಗಳು ಬಂದಿದೆ. ಆದ್ರೆ ಹಿಂದೆಲ್ಲ ಎಷ್ಟು ಸೊಗಸಾಗಿದೆ ಅಲ್ಲ. ಈ ಹಾಡನ್ನ ಹಾಡೋರು ಕೇಳೋರು ಆ ಕ್ಷಣದಲ್ಲಿ ಕಣ್ಣನ್ನ ತುಂಬಿಕೊಳ್ಳದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲದು ಅಲ್ವಾ. ಸ್ವಯಂ ವೇದ್ಯವಾಗುವಂತಹ ಈ ಹಾಡಿಗೆ ಮತ್ತೆ ಭಾಷ್ಯ ಬೇಕೇ ಇಲ್ಲ. ಸಾಮಾನ್ಯರು ಅತಿ ಸಾಮಾನ್ಯರು ಆಡುವಂತಹ ಮಾತಿನ ಸೊಗಡನ್ನ ಕಾವ್ಯಕ್ಕೆ ಕನ್ನಡದಲ್ಲಿ ಬಹುಶಃ ಮೊಟ್ಟ ಮೊದಲ ಬಾರಿಗೆ ತಂದು ಅನೇಕ ಶ್ರೇಷ್ಠ ಭಾವತೆಗಳನ್ನ ರಚಿಸಿದಂತ ಕವಿ ಜಿ ಪಿ ರಾಜರತ್ನಂ ಅವರು. ರಕ್ತನ್ ಪದಗಳು ಮತ್ತು ನಾಗನ್ ಪದಗಳು ಇವರು ಕನ್ನಡ ಕಾವ್ಯಕ್ಕೆ ನೀಡಿರುವಂತಹ ಅಪೂರ್ವವಾದ ಕಾಣಿಕೆಗಳು. ಪ್ರಕೃತಿಯ ಸೊಬಗು, ಕೌಟುಂಬಿಕ ಜೀವನದ 10 ಹಲವು ರಸನಿಮಿಷಗಳು, ಕನ್ನಡದ ಉತ್ಕಟ ಪ್ರೇಮ, ಇವೆಲ್ಲಕ್ಕೂ ಆಡು ಭಾಷೆ ಅಭಿವ್ಯಕ್ತಿ ಮಾಧ್ಯಮವಾಗಬಲ್ಲದು ಅನ್ನೋದನ್ನ ರಾಜರತ್ನಂ ಯಶಸ್ವಿಯಾಗಿ ತೋರಿಸ್ಕೊಟ್ರು. ಮಲಗಾಕ್ ಸೊಳ್ಳೆ ಪರದೆ ಕಟ್ಟಿ ಒದಿಯಾಕ್ ಒಗದಿದ್ ದುಪ್ಪಟಿ ಕೊಟ್ಟಿ ಪಕ್ಕದ ಗಂಧ ಧೂಪ ಹಾಕದಂಗ್ ಮಡಿಕೇರಿ ಮೇಲ್ ಬಂಜು. ಏನ್ ಸೊಗಸಾಗಿ ಬರೀತಾರಲ್ಲ. ಆಡು ಮಾತೆ ಅದನ್ನ ಸಡನ್ ಆಗಿ ನಮ್ಗೆ ಓದ್ಲಿಕ್ಕೆ ಕಷ್ಟ ಆಗಬಹುದು, ಅಭ್ಯಾಸ ಆದ್ರೆ ಆಗತ್ತೆ. ಆ ಥರ ನರ್ಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ಸ ಹಾಕಿದ್ರೂನುವೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ ನೀ ಕಾಣೆ ಅನ್ನುವಂತಹ ಈ ಕನ್ನಡ ಪದಗಳಿದೆಯಲ್ಲ, ಇದ್ರಲ್ಲಿ ಕೂಡ ಭಾವಗೀತಾತ್ಮಕವಾಗಿರೋ ಅಂಶಗಳನ್ನ ನಾವು ಗುರುತಿಸಬಹುದು. ನವೋದಯ ಭಾವಗೀತೆಗಾರರಾಗಿ ಪ್ರಾರಂಭವಾಗಿ ನವ್ಯ ಪಂಥದ ಕವಿಗಳು ಅಂತ ಇದ್ದವರು ಆ ಕೊನೆಯ ಭಾಗದಲ್ಲಿ ಅಡಿಗರು. ಭಾವತರಂಗ, ಕಟ್ಟುವೆವು ನಾವು ಅನ್ನುವಂತಹ ಕವನ ಸಂಕಲನಗಳಲ್ಲಿ ಕೆಲವು ಮಹತ್ವವಾದ ಭಾವಗೀತೆಗಳನ್ನ ಅವ್ರು ನೀಡಿದ್ದಾರೆ. ಇವರ ಯಾವ ಮೋಹನ ಮುರಳಿ ಕರೆಯಿತು ಅನ್ನುವಂತಹ ಆ ಗೀತೆ ಇದೆಯಲ್ಲ, ಒಂದು ಸುಂದರವಾದ ಶಕ್ತಿಪೂರ್ಣವಾದ ಕಲಾ ಸೃಷ್ಟಿ. ಪ್ರಾಸ ಅನುಪ್ರಾಸಗಳು ಮರುಕಳಿಸಿ ರಹಸ್ಯಪೂರ್ಣವಾದ, ಆದ್ರೆ ನಮ್ಮ ಅಂತರಂಗದ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇದೆ ಎನ್ನುವಂತಹ ವಾಸ್ತವ ಭಾವಗಳನ್ನ ಮೂರ್ತ ರೂಪದಲ್ಲಿ ನೀಡುವಂತ ಶಕ್ತಿ ಅಡಿಗರಿಗೆ ಸಿದ್ಧಿಸಿದೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಹಾಡನ್ನ ಕೇಳೋಣ. ನಾವು ಚಿಕ್ಕವರಿದ್ದಾಗ ಈ ಗೀತೆಯನ್ನ ಬೇರೆಯ ರಾಗದಲ್ಲಿ ಹಾಡ್ತಿದ್ವು. ಆದ್ರೆ ಅಮೆರಿಕ ಚಿತ್ರದಲ್ಲಿ ನಾಗತಿಹಳ್ಳಿಯವರು ಈ ಹಾಡನ್ನ ಅಳವಡಿಸಿಕೊಂಡ ಮೇಲೆ ಇದೇ ರಾಗ ಹೆಚ್ಚು ಪ್ರಚಲಿತವಾಯಿತು. ಆಗ ಕೇವಲ ಭಾವಗೀತೆಗಳನ್ನ, ಕನ್ನಡ ಗೀತೆಗಳನ್ನ ಯಾರು ಆಸಕ್ತಿಯಿಂದ ಕೇಳ್ತಿದ್ರು ಹಾಡ್ತಿದ್ರು, ಅವ್ರಿಗೆ ಮಾತ್ರ ದಕ್ಕಿದ್ದಂತ ಈ ಭಾವಗೀತೆ ಚಲನಚಿತ್ರಕ್ಕೆ ಬಂದ್ಮೇಲೆ ಇಡೀ ಕನ್ನಡ ನಾಡಿಗೆ ದಕ್ಕಬಿಡ್ತು. ಈ ಹಾಡು ನಮ್ಮ ಮನಸ್ಸಿನೊಳಗೆ ತುಂಬಿದಂತ ಭಾವ ಮಾಧುರ್ಯ ಏನಿದೆ ಅದು ಅನನ್ಯವಾದದ್ದು. ಸಾಮಗಾನ, ಸಂಜೆದಾರಿ, ಚೆಲುವು ಒಲುವುಗಳ ಮೂಲಕ ಭಾವಗೀತೆಯ ಕ್ಷೇತ್ರದಲ್ಲಿ ತಮ್ಮ ಸ್ಥಾನವನ್ನ ಸ್ಥಾಪಿಸಿದ ಕವಿ ಅಂದ್ರೆ GS ಶಿವರುದ್ರಪ್ಪನವರು. ಸರಳವಾದ ಮಾತುಗಳಲ್ಲಿ ಸಾಮಾನ್ಯ ಅಂತ ನಮ್ಗೆ ತೋರುವಂತ ವಿಷಯಗಳನ್ನು ಕೂಡ ಆಶ್ಚರ್ಯವನ್ನ ವ್ಯಕ್ತಪಡಿಸಿ ಮೋಹಕವಾದ ವರ್ಣನೆಯಿಂದ ನಮ್ಮ ಮನಸ್ಸನ್ನ ಸೆರೆ ಹಿಡಿಯುವ ಶಕ್ತಿ ಈ ಕವಿಯ ಶೈಲಿಯಲ್ಲಿ ಇದೆ. ಎಲ್ಲ ಗುಡಿಸಿದೆ ಇಲ್ಲದ ದೇವರ ಕಣ್ಣು ಮಣ್ಣುಗಳ ಗುಡಿಯೊಳಗೆ
ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅನ್ನುವಂತ ಈ ಗೀತೆ ಎಷ್ಟು ಸೊಗಸಾಗಿದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವ ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನಗಳ ಈ ಬದುಕಿನಲ್ಲಿ ಅಥವಾ ಸಾಲನ ಅರ್ಥ ಮಾಡಿಕೊಂಡ್ರೆ ಬದುಕಿನ ಹಾದಿಯಲ್ಲಿ ಕೈದೀವಿಗೆ ಆಗತ್ತೆ. ಶಿವರುದ್ರಪ್ಪನವ್ರದ್ದು ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯ ನೀಡಲಿ ಅಂತ ಒಂದೊಳ್ಳೆಯ ಭಾವಗೀತೆ ಇದೆ. ಬಹುಶಃ ಸಮಯ ಆಗ್ತಾ ಇದೆ, ನಾನು ಇನ್ನೂ ಸಾಕಷ್ಟು ಹಾಡುಗಳನ್ನು ಬರ್ಕೊಂಡಿದ್ದೆ, ಎಲ್ಲವನ್ನ ಸೂಕ್ಷ್ಮವಾಗಿ ಸ್ವಲ್ಪ ಹೇಳ್ಕೊಂಡು ಮುಗಿಸ್ತೀನಿ. ಈಗಾಗಲೇ ಬಹುತೇಕ 1 ಗಂಟೆ 50 ನಿಮಿಷ ಆಗ್ಬಿಟ್ಟಿದೆ. ಇನ್ನೊಂದು 10-15 ನಿಮಿಷದಲ್ಲಿ ಮುಗಿಸಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕತ್ರಿಯನ್ನ ಪ್ರಯೋಗ ಮಾಡ್ತೀನಿ. ಚನ್ನವೀರ ಕಣವಿ ಅವರು ಕೂಡ ಪ್ರಕೃತಿಯನ್ನ ಮೆಚ್ಚಿ ಆರಾಧಿಸಿದಂತಹ ಕವಿ. ಕಾವ್ಯಾಕ್ಷಿ, ಆಕಾಶ್ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ನೆಲಮುಗಿಲು, ಅನೇಕ ಕವನ ಸಂಕಲನಗಳನ್ನ ಇವರು ತಂದಿದ್ದಾರೆ. ಅನೇಕ ಕವನಗಳು ಇವರ ಕಾವ್ಯ ಪ್ರತಿಭೆಯನ್ನ ಎತ್ತಿ ತೋರ್ತಾ ಇದೆ. ಅತ್ಯುತ್ತಮ ಕವನಗಳಲ್ಲಿ ಒಂದು ಅಂದ್ರೆ ತರುಲತಾದಿಗಳಲ್ಲಿ ಚಿಗುರಿಲ್ಲ ಹೊಗರಿಲ್ಲ, ಅಸ್ಥಿ ಪಂಜರವಾಗಿ ಸವೆಯುತಿಹವು ಎಲ್ಲೋ, ಅಂಗೈಯಗಲ ಹಸಿರು ಕಂಡರೆ ಸಾಕು ಮನದ ಆಸೆಗಳಲ್ಲಿ ಸೇರುತಿಹವು. ಅದೇ ರೀತಿ ಲಕ್ಷ್ಮೀನಾರಾಯಣರ ಭಟ್ಟರ ತಾಯಿ ನಿನ್ನ ಮಡಿಲಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗೀತೆಮ್ಮ ನಮ್ಮ ಸಂಬಂಧದ ನೆಪದಲ್ಲಿ. ಈ ಗೀತೆ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ಹೀಗೆ ಹೇಳುವಾಗ ತಾಯಿಯ ಪ್ರೀತಿ ವಾತ್ಸಲ್ಯಗಳ ಬಂಧ ಅದೆಷ್ಟು ಬಿಗಿಯಾಗಿದೆ. ತಾಯಿಯ ಗುಣ ಅನ್ನೋದಿದೆಯಲ್ಲ, ಅದಕ್ಕೆ ಸರಿಸಾಟಿ ಅದದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ತಾಯಿಯ ಚರಣ ತಳಕ್ಕೆ ಬಿದ್ದಿದ್ದು ಅಂತಾರೆ ಕವಿ. HS ವೆಂಕಟೇಶ್ ಮೂರ್ತಿಯವರ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ. ಈ 2 ಸಾಲ ಹೇಳಿದ್ರೆ ನಿಜಕ್ಕೂ ನಾನು ಅನ್ಯಾಯ ಮಾಡ್ದಂಗೆ. ಇನ್ನೊಂದು 4 ಸಾಲ ಇದ್ರದ್ದು ಹೇಳ್ಬಿಡ್ತೀನಿ. ಇಷ್ಟು ಚಂದದ ಗೀತೆ. ಕಡಲ ಮೇಲೆ 1000 ಮೈಲಿ ಸಾಗಿಯು ನೀರಿನಾಳ ತೀಳಿತೇನು ಹಾಯಿ ದೋಣಿಗೆ, ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯು ಮಣ್ಣ ಮುತ್ತು ದೊರೆಯಿತೇನು ನೀಲಿ ಬಾನಿಗೆ, 1000 ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯಿತೇನು ಕನ್ನಡಿಯ ಪಾಲಿಗೆ. 2 ಜೀವಗಳು ಒಟ್ಟಾಗಿ ಬಾಳಿದ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಒಂದೇ ಸೂರಿನಡಿಯ ಅಪರಿಚಿತರು ಅನ್ನೋ ಹಾಗೆ ಬಾಳುವರ ಕುರಿತಾಗಿ ಮಾರ್ಮಿಕವಾಗಿ ಹೇಳ್ತಾರೆ. ಸೊಗಸಾದ ಉಪಮೆಗಳನ್ನು ನೀಡ್ತಾರೆ. ಇದರೊಟ್ಟಿಗೆ ಶಾಶ್ವತ ಅಶಾಶ್ವತಗಳ ಕುರಿತಾಗಿ ಕೂಡ ಕವಿ ಮಾತಾಡೋ ಹಾಗೆ ತೋರುತ್ತೆ. ಕಂಡ ಮುಖದ ಚೆಲುವು ಹಿಡಿದ ಕನ್ನಡಿಗೆ ಶಾಶ್ವತ ಅಂತ ತಿಳಿದ್ರು ಹಂಗೆ ಕಾಣಿಸಿದ್ರು ಮುಖ ಆ ಕಡೆ ಹೋಗಿದ್ಮೇಲೆ ಅದರ ಪಾಲಿಗೆ ಆ ಚೆಲುವು ನಶ್ವರ ಆಗ್ಬಿಡುತ್ತೆ. ಇದೆಲ್ಲ ಓದುವ ಕೇಳುವ ಮನುಷ್ಯರ ಮನಸ್ಸನ್ನ ಸಂಸ್ಕರಿಸ್ತಾ ಹೋಗುತ್ತೆ. ಇದೇ ಸಾಹಿತ್ಯದ ಮೂಲ ಉದ್ದೇಶ. ಮತ್ತೊಬ್ಬ ಭಾವಗೀತೆಯ ಕವಿ BR ಲಕ್ಷ್ಮಣರಾವ್. ಬಾ ಮಳೆಯೇ ಬಾ ಅಷ್ಟು ಬಿರುಸಾಗಿ ಬಾರದಿರು. ಎಷ್ಟು ಒಳ್ಳೆಯ ಭಾವವನ್ನ ಅವರು ಈ ಕವಿತೆಯಲ್ಲಿ ಹೊಮ್ಮಿಸ್ತಾರೆ ಅಂದ್ರೆ, ಬಾ ಮಳೆಯೇ ಬಾ ಅಷ್ಟು ಬಿರುಸಾಗಿ ಬಾರದಿರು, ನನ್ನನ್ನಲ್ಲೇ ಬರಲಾಗದಂತೆ ಅಷ್ಟು ಜೋರಾಗಿ ಸುರಿಬೇಡ, ನನ್ನಲ್ಲೇ ಬರದೆ ಹೋಗ್ಬಿಟ್ರೆ ಅಂತ. ಅವಳಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ ಹಿಂತಿರುಗು ಹೋಗದಂತೆ, ನಲ್ಲೇ ಹಿಂತಿರುಗಿ ಹೋಗದಂತೆ. ಓಡು ಕಾಲವೇ ಓಡು ಬೇಗ ಕವಿಯಲ್ಲಿ ಇರುಳು, ಕಾದಿಹಳು ಅಭಿಸಾರಿಕೆ ಅವಳಲ್ಲಿ ಬಂದೊಡನೆ ನಿಲ್ಲು, ಕಾಲವೇ ನಿಲ್ಲು, ತೆಕ್ಕೆ ಸಡಿಲಾಗದಂತೆ ನಮ್ಮ ತೆಕ್ಕೆ ಸಡಿಲಾಗದಂತೆ, ಬೀಸು ಗಾಳಿಯೇ ಬೀಸು ನನ್ನೆದೆಯ ಆಸೆಗಳ ನಲ್ಲೆ ಹೃದಯಕ್ಕೆ ತಲುಪಿಸು, ಹಾಸು ಹೂಗಳ ಹಾಸು ಅವಳು ಬಹದಾರಿಯಲ್ಲಿ ಕಲ್ಲುಗಳು ತಾಕದಂತೆ, ಪಾದ ಕಲ್ಲುಗಳು ತಾಕದಂತೆ. ಎಷ್ಟು ಮೋಹಕವಾದ ಸಾಲುಗಳನ್ನು ಬರೆದಿದ್ದಾರೆ. ಪ್ರೀತಿ ತುಂಬಿದ ಹೃದಯಗಳಲ್ಲಿ ಎಲ್ಲಕ್ಕೂ ಈ ಶಬ್ದಗಳು ಸಾಲುಗಳು ತಮ್ಮದೇ ಎದೆ ಮಾತೇನೋ ಅನಿಸಿ ಬಿಡುವಂಥ ಸಾಲುಗಳು. ಹಾಗಾದಾಗ ಮಾತ್ರವೇ ಒಂದು ಕಾವ್ಯ ಗೆದ್ದು ಬಿಡುತ್ತೆ ಮತ್ತು ನೆಲೆ ನಿಂತು ಬಿಡುತ್ತೆ. ಅದೇ ರೀತಿ ದೊಡ್ಡರಂಗೇಗೌಡ ಮುಂಜಾನೆ ಮಂಜೆಲ್ಲ ಚೆಂದಾಗೈತೆ ಅನ್ನುವಂಥ ಹಾಡನ್ನು ನಾವು ಕೇಳಿದ್ವಿ. ಮೋಡದ ದಂಡು ಓಡೋದ ಕಂಡು, ಇದೆಲ್ಲ ಇಷ್ಟು ಸೊಗಸಾದ ಹಾಡುಗಳನ್ನು ಇವರು ಕೊಡ್ತಾ ಹೋಗ್ತಿದ್ದಾರೆ. ಮತ್ತೆ ಮತ್ತೆ ನಾವು ಭಾವಗೀತೆ ಅಂದ ತಕ್ಷಣ HS ವೆಂಕಟೇಶ್ ಮೂರ್ತಿ ಅವರ ಒಂದು ಇದಕ್ಕೆ ಬಂದೇ ಬಿಡ್ತೀವಿ. ದಾರಿಯುದ್ದ
ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಪ್ರತಿದಿನ ಎದ್ದು ಕೂಡ್ಲೆ ಈ ಹಾಡನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ತಾನು ಕೆಸರಳಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮರೆಯುವುದು, ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣಿಟ್ಟು. ಆ ಪ್ರಕೃತಿಗೆ ಮತ್ತು ಪರಮಾತ್ಮನಿಗೆ ನಮ್ಮನ್ನು ನಾವು ಸಮರ್ಪಿಸ್ಕೊಂಡು ಬಿಟ್ರೆ ಎಲ್ಲವನ್ನ ನಾವು ನೋಡ್ಕೊಳ್ತಾನೆ ಅಂತ. ಈ ಗೀತೆ ತುಂಬಾ ನೋವಿರುವಾಗ ಒಂದ್ಸಲ ಕೇಳಿಬಿಟ್ರೆ ಭಾರವಾದ ಮೋಡ ಹೇಗೆ ಕರಗಿ ಮಳೆಯಾಗಿ ಹಗುರಾಗುತ್ತೋ ಹಾಗೆ ನಾವು ಕೂಡ ಹಗುರಾಗ್ಬಿಡ್ತೀವಿ. ಪ್ರಕೃತಿಯಿಂದ ನಾವು ಕಲಿಬೇಕಾದದ್ದೇ ಇಂಥ ಅದ್ಭುತವಾದ ಪಾಠವನ್ನ. ಇಂತಹ ಸಾಹಿತ್ಯ ಕಾಲಾಂತರಕ್ಕೂ ಉಳ್ಕೊಂಡ್ಬಿಡುತ್ತೆ. ಇದೇ ರೀತಿ ಕುವೆಂಪು ಅವರ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿವೋ ಭವವಿಧೂರ. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾ ಅಂತ ಕರೀತಾರಲ್ಲ. ದೇವರು ಅಂದ್ರೆ ದೊಡ್ಡದಾದ ಚೈತನ್ಯ. ಆತ್ಮ ಮತ್ತು ಪರಮಾತ್ಮ ಇವೆರಡರ ನಡುವೆ ಅಂತರ ಕಡಿಮೆ ಇರಬೇಕು. ಮಣ್ತನ, ಮಿಗತನ, ಮರತನ ಇವೆಲ್ಲ ಭಗವಂತನ ಸ್ವರೂಪ. ಯಾವಾಗ ಭಗವಂತ ಇಲ್ಲಿ ಅವತರಿಸೋದಿಲ್ವೋ ಆವಾಗ ನಾವು ವೇಸ್ಟ್. ಭಗವಂತ ಅವತರಿಸೋದಕ್ಕೆ ಇಂಥದೇ ಸ್ಥಳ ಅಂತ ಏನಿಲ್ಲ. ಅರಮನೆ ಇರ್ಬೋದು, ಸೆರೆಮನೆ ಇರ್ಬೋದು, ತುರುಪಟ್ಟಿ, ಕಿರಿಗುಡಿಸಲು, ಹೀಗೆ ಎಲ್ಲಿ ಬೇಕಾದ್ರೂ ಅವತರಿಸಬಹುದು. ಅಂದಮೇಲೆ ದೇವರೇ ನನ್ನೊಳಗೆ ಅವತರಿಸಬಾ ಅಂತ ಅನಂತವಾದ ಚೈತನ್ಯಕ್ಕೆ ಕುವೆಂಪು ಅವರು ಆಹ್ವಾನಿಸ್ತಾರೆ. ಇದೇ ರೀತಿ ಯಾವುದೇ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡಿಲ್ದೆ ಇರೋದೇ ಇಲ್ಲ. ನಿರ್ದೇಶಕ ಖುಷಿಯವರು ಬರೆದಿರೋದು, ಒಳಿತು ಮಾಡು ಮನ್ಸ ನೀರೋದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳತಾರ, ಹೆಣ ಅನ್ನುತ್ತಾರ ಮಣ್ಣಾಗಿ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಈ ಹಾಡು 3 ದಿನದ ಸಂತೆ, ನಗು ನಗುತ್ತ ಬಾಳ್ಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಅಲ್ಲಿ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲಕ ಹೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನಾನು ನಾನು ಎಂದು ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ, ದ್ವೇಷವೆಂಬ ವಿಷವ ಸುರಿಯಬೇಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ, ಅದೇ ಸ್ವರ್ಗ ಕೇಳ ಮನುಜನಾಗಿ. ಬಹಳಷ್ಟು ಸೊಗಸಾದಂಥ ಒಂದು ಈ ಗೀತೆ ಇದ್ರೆ ಮನುಷ್ಯ ಹೇಗ್ ಬದುಕಬೇಕು, ಬದುಕಿದ್ರೆ ಹೇಗೆ ಸರಿ ತಪ್ಪುಗಳನ್ನು ತಿಳ್ಕೊಂಡು ಬದುಕಬೇಕು. ಶೋಕ ಗೀತೆ ತರ ಇದೆ. ಆದ್ರೆ ಚಿನ್ನದ ಬಟ್ಲಲ್ಲಿ ಸಿಹಿಯಾದ ಪಾಯಸವನ್ನ ಕೊಟ್ರೆ ಹೇಗಿದೆ ಆ ರೀತಿಯಾದಂಥ ಒಂದು ಭಾವಗೀತೆ ಮತ್ತೆ ಮತ್ತೆ ಕೇಳಬೇಕು. ಅದನ್ನ ಅರ್ಥ ಮಾಡಿಕೊಂಡು ನಾವು ಬದುಕಬೇಕು. ಆವಾಗ ಒಂದು ಸಾಹಿತ್ಯಕ್ಕೆ ನ್ಯಾಯವನ್ನು ಕೊಡೋದು. ಇಂಥ ಭಾವಗೀತೆಗಳು ಮತ್ತಷ್ಟು ಕನ್ನಡಕ್ಕೆ ಒದಗಬೇಕು. ಮತ್ತೆ ರಚನೆ ಯಾರ್ದು ಅಂತ ಕೇಳಲಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಸದಾ ನಾವು ಕೇಳ್ತಿರ್ತೀವಿ. ಅದರಲ್ಲೂ ಅನಂತಸ್ವಾಮಿ ಕುಟುಂಬದವರು ಇದನ್ನ ಎಷ್ಟು ಪ್ರಚಾರ ಮಾಡಿದ್ರು ಅಂದ್ರೆ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀರು ರಾಣಿಯಾಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ, ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಮದಿ ತುಡಿಸು. ಇದು ಈ ಉಪಮೆಗಳೆಲ್ಲ ಏನಿದೆ ಇಷ್ಟು ಸೊಗಸಾಗಿದೆ. ಯಾರ್ದಂತ ಇವತ್ತಿಗೂ ತಿಳಿದಿಲ್ಲ. ಆದ್ರೆ ನಾವೆಲ್ಲರೂ ಹಾಡೋದನ್ನ ಕೇಳ್ತೀವಿ, ಸಂತೋಷ ಪಡ್ತೀವಿ, ಹಾಡ್ಕೊಳ್ತೀವಿ. ಪ್ರೀತಿಗೆ ಸಿರಿವಂತಿಕೆ ಹಂಗಿಲ್ಲ, ಬಡತನ ದಾಂಪತ್ಯಕ್ಕೆ ಯಾವತ್ತೂ ತೊಡಕಲ್ಲ ಅನ್ನೋದನ್ನ ಯಜ್ಞಾತ ಕವಿ ಮನ ಮುಟ್ಟೋ ಹಾಗೆ ವರ್ಣಿಸಿದ್ದಾರೆ. ಪ್ರೀತಿ ಇದ್ರೆ ಬೇರೆಲ್ಲವೂ ನಗಣ್ಯ ಅನ್ನೋದನ್ನ ಹೇಳಿದಾರಲ್ಲ. ಹ್ಯಾಟ್ಸ್ ಆಫ್.
ಈ ಹಾಡನ್ನ ಕೇಳಿ ಕೇಳಿ ಸ್ಫೂರ್ತಿಯಾಗಿ, ಅಂದ್ರೆ ಇದಕ್ಕೆ ಇಮಿಟೇಷನ್ ಅಂತಲ್ಲ, ಯಾವಾಗ್ಲೂ ಕೇಳಿರ್ತೀನಿ, ಬಟ್ ನನಗೆ ಸ್ಫೂರ್ತಿಯಾಗಿ ನಾನೊಂದು ಹಾಡನ್ನ ಬರೆದಿದ್ದೀನಿ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದು. ಸಿರಿವಂತನ ಮಡದಿ ನಾನಲ್ಲ, ನಲ್ಲನೆ ಐಸಿರಿ ನನಗೆಲ್ಲ, ತೋಳ ಬಂಧಿಯು ನೀನಾಗಿ, ಬಿರಿದ ಜಾಜಿಯು ಘಮವಾಗಿ, ನಕ್ಕ ಅಧರ ಜೇನಾಗಿ, ನೀನೆ ನನ್ನೆಲ್ಲ ಸಿರಿತನವು ನಲ್ಲ ಅನ್ನುವಂಥ ಈ ಗೀತೆ. ಇದ್ರೆ ಇದಕ್ಕೆ ಅಂತ ಬರೆದಿದ್ದಲ್ಲ, ಬರೆಯುವಾಗ ನನಗೆ ತುಂಬಾ ಕಾಡ್ತಿದ್ದು. ಬಹುಶಃ ನಾನು ಇದನ್ನ ಕೇಳಿ ಪ್ರೇರಿತಳಾದೆ. ಸಿರಿವಂತನ ಮಡದಿ ನಾನಲ್ಲ, ನಲ್ಲನೆ ಗೈಸಿರಿ ನನಗೆಲ್ಲ, ಸಿರಿವಂತನ ಮಡದಿ ನಾನಲ್ಲ, ನಲ್ಲನೆ ಐಸಿರಿ ನನಗೆಲ್ಲ. ನಿನ್ನುಸಿರು ತೀಡಿದ ಮುಂಗುರುಳು, ನಗೆ ಮೀಟಿದ ಆ ಸೊಬಗು, ನಿನ್ನುಸಿರು ತೀಡಿದ ಮುಂಗುರುಳು, ನಗೆ ಮೀಟಿದ ಆ ಸೊಬಗು, ಕನಸಿನಲ್ಲಿ ಮಿಂಚುವುದು ಗಲ್ಲ, ಕನಸಿನಲ್ಲಿ ಮಿಂಚುವುದು ಗಲ್ಲ, ನೀನೆ ನನ್ನೆಲ್ಲ ಸಿರಿತನವು ನಲ್ಲ. ಪಾಂಡಿಚೇರಿಯ ಶ್ರೀಮತಿ ಅಪರ್ಣಾ ಶರ್ಮಾ ಅವರು ಈ ಗೀತೆಯನ್ನ, ನನ್ನ ಈ ಗೀತೆ ಹಾಡಿದ್ದಾರೆ. ರಾಗ ಸಂಯೋಜಿಸಿ ಸಂಗೀತ ನೀಡಿರೋರು ನಮ್ಮ ಉಡುಪಿಯ ಸಹೋದ್ಯೋಗಿ, ನಮ್ಮ ಬ್ಯಾಂಕಿನವರು, ಮುರಳೀಧರ್ ಉಡುಪಿಯವರು. ಲೇಖಕರಿಗೆ ಸಂತೋಷ ಆಗೋದು ಯಾವಾಗಂದ್ರೆ ಅವರ ಸಾಹಿತ್ಯ ಸಹೃದಯರನ್ನ ತಲುಪಿದಾಗ. ಹಾಡುಗಳು ಸಾಹಿತ್ಯವನ್ನ ಸೊಗಸಾಗಿ ಮತ್ತೆ ಸುಲಭವಾಗಿ ಸಹೃದಯರಿಗೆ ದಾಟಿಸುತ್ತೆ. ಅದಕ್ಕೆ ಭಾವಗೀತೆಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗೋದು. ನಮ್ಗೆ ಇದರ ಅನುಭವ ಇದೆ. ಎಷ್ಟೋ ಕವನಗಳನ್ನ ನಾವು ಓದಿರ್ತೀವಿ, ಬೇರೆಯವ್ರದಿರ್ಲಿ, ನಾವೇ ಬರೆದಿರುವ ಕವನ ನಮ್ಗೆ ನೆನಪಿರಲ್ಲ. ಆದ್ರೆ ಅದು ರಾಗ ಸಂಯೋಜನೆಯಾಗಿ ಇದು ಹಾಡಿದಾಗ 4 ಸಲ ಹಾಡ್ಕೊಂಡ್ರೆ ನಮ್ಮ ಕವನ ನನ್ಗೆ ನೆನಪಿಗೆ ಉಳಿಯುತ್ತೆ. ಅಂಬಿಕಾ ತನಯ ದತ್ತ ಅವರ ಈ ಹಾಡನ್ನ ನಾನು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ದೆ ಇದ್ರೆ ತಪ್ಪಾಗತ್ತೆ. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಬೀಡಿಗೆ, ಇಷ್ಟು ಸೊಗಸಾದ ಭಾವಗೀತೆ ಇದು. ಒಂದ್ಸಲ ಅದನ್ನ ಕೇಳಬಿಟ್ಟು, ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಈ ಇಡೀ ಹಾಡು ಇಷ್ಟೇ ಸೊಗಸಾಗಿದೆ. ಇಡೀ ಕವನವನ್ನ ನಾನು ಓದುವಷ್ಟು ಸಮಯವಿಲ್ಲ. ಹಸುರುಟ್ಟು ಬಸುರಿ ಹಾಂಗನೆಲ್ಲ ಹೊಲ ಹಾಂಗ, ಅರಸಿನ ಒಡದಾಂಗ, ಹೊಮ್ಮತಾವ ಬಂಗಾರ ಚಿಮ್ಮತಾವ, ಒಂಥರ ಈ ಪದಗಳಲ್ಲಿ ಈ ಒಂಥರ ಲಯ ಇದೆಯಲ್ಲ, ಹಿಂಗೆ ನಾವು ಹಿಂಗೆ ಮಾಡ್ತೀವಲ್ಲ ಡ್ಯಾನ್ಸ್ ಮಾಡೋದಕ್ಕೆ, ಆ ಥರ ಪದಗಳಲ್ಲಿ ಅವರು ಕುಣಿತವನ್ನ ತಂದಿದ್ದಾರೆ ಅಂತ ಹೇಳಬಹುದು. ಒಂದು ಓಟ ಇದೆ, ಲಯ ಇದೆ, ಓಘ ಇದೆ, ಧಾಟಿ ಇದೆ, ಕ್ರಮ ಇದೆ, ಇದಕ್ಕೆ ಸಾಟಿನೇ ಎಲ್ಲಿದೆ ಅಂತ ಹೇಳಿ. ಹಾಡು ಬರೆಯೋದೆಷ್ಟು ಮುಖ್ಯನೋ ಆ ಭಾವಕ್ಕೆ ಚ್ಯುತಿ ಬರದ ಹಾಗೆ ರಾಗ ಸಂಯೋಜಿಸೋದು ಅಷ್ಟೇ ಮುಖ್ಯ ಅಂತ ಹೇಳಿದ್ನಲ್ಲ. ಅದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಕುವೆಂಪು ಅವರ ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತಿರುವ ತೆರೆಯ ಮೇಗಡೆ ಹಾರಲಿ.
ಶ್ರಾವಣ ಬಂತು, ನಾಡಿಗೆ ಬಂತು, ಕಾಡಿಗೆ ಬಂತು, ಬೀಡಿಗೆ ಅಂತ ಹೇಳುವಾಗ ಯಾವುದೊಂದು ಓಟ ಇತ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಈ ಭಾವಗೀತೆ ಇದೆ. ತೋಡಿ ಸಾಗಲಿ ಈ ನದಿ ಮೇಲೆ ಏನು ಅಬ್ಬರ ಇಲ್ಲದೆ ಇರುವಾಗ ಶಾಂತವಾಗಿ ಹಾಯ್ದೋಣಿ ಸುಮ್ಮನೆ ಹೋಗುತ್ತಲ್ಲ, ಆ ರೀತಿಯಾದಂತಹ ರಾಗ ಸಂಯೋಜನೆ, ಅದಕ್ಕೆ ಭಾವಕ್ಕೆ ತಕ್ಕ, ಸಾಹಿತ್ಯಕ್ಕೆ ತಕ್ಕ ಹಾಡಿದೆಯಲ್ಲ, ಕೇಳಿದ ತಕ್ಷಣ ಎಷ್ಟೊಂದು ನಮ್ಮಲ್ಲಿ ಏರಿಳಿತ ಇದ್ರು ಅದನ್ನೆಲ್ಲ ಶಾಂತ ಮಾಡುವಂತಹ ಗುಣವನ್ನ ಈ ಹಾಡು ಹೊಂದಿದೆ. ಇದೇ ರೀತಿ ಚನ್ನವೀರ ಕಣವಿಯವರ ಹೂವು ಹೊರಳುವು ಸೂರ್ಯನ ಕರೆಗೆ ನಮ್ಮ ದಾರಿ ಬರಿಚಂದ್ರನವರೆಗೆ ಎನ್ನುವಂತಹ ಒಂದಿದೆಯಲ್ಲ, ಇದು ಕೂಡ ತುಂಬಾ ಸೊಗಸಾದ ಗೀತೆ. ಜಗದ ಮೂಸಿಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು, ಅದಕ್ಕೆ ಅದರ ಗುಣದೋಷಗಳಂಟಿಸಿ ಬಿಡಿಸಿ ಬಿಟ್ಟ ತೊಡಕು ಅಂತಾರೆ. ಬದುಕು ಯಾರಿಗೂ ಕನ್ಸೆಷನ್ ಕೊಡಲ್ಲ, ಎಲ್ರಿಗೂ ಒಂದೇ ಮೂಸಿನಲ್ಲಿ ಕರಗಿಸಿ ತಮ್ಮ ಗುಣ ದೋಷಗಳಲ್ಲಿ ಯಾವುದನ್ನು ಬಿಡಿಸುತ್ತೋ ಯಾವುದನ್ನು ಅಂಟಿಸುತ್ತೋ ಅದು ಕಾಲಕ್ಕೆ ತಕ್ಕ ವಿಚಾರ ಅನ್ನೋದನ್ನ ಅದ್ಭುತವಾದ ಸತ್ಯವನ್ನ ಈ ಒಂದು ಗೀತೆ ಕೊಡುತ್ತೆ. ಕಾಲಾಂತರಕ್ಕೂ ಉಳಿದುಕೊಳ್ಳಬೇಕಾದ್ರೆ ಕವಿ ಕೊಡಬೇಕಾದ್ರು ಇಂಥದ್ನೇ. ಇದೇ ರೀತಿ ಕಣವಿಯವರದೇನೆ ಒಂದು ಮುಂಜಾವಿನಲ್ಲಿ ತುಂತುರು ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿಯುತ್ತಿತ್ತು. ಇದು ಕೇಳುವಾಗ ಒಂಥರ ನಮ್ಗೆ ಗೊತ್ತಾಗುತ್ತೆ, ಓ ಸೋನೆ ಮಳೆ ಅಂತ. ಆದ್ರೆ ರಾಗ ಸಂಯೋಜನೆ ಮಾಡಿದಾಗ ಸೋನೆ ಮಳೆ ಅಂತ ಇಷ್ಟು ಸೋನೆ ಹನಿ ಎಷ್ಟು ತೊಟ್ಟಿಕ್ಕದ ಹಾಗೆ ನಿಧಾನಕ್ಕೆ ಬರುತ್ತಲ್ಲ, ಅದೇ ರೀತಿಯ ಒಂದು ರಾಗ ಸಂಯೋಜನೆಯನ್ನ ಇದಕ್ಕೂ ಕೂಡ ಮಾಡಿದ್ದಾರೆ. ಸುಬ್ರಾಯ ಚುಕ್ಕಾಡಿಯವರ ಮುನಿಸು ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ವಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು. ಎಷ್ಟು ಕಾಲದಿಂದ ಹಂಬಲಿಸದೆ ನೀ ಬಂದು ನನ್ನನ್ನು ಮುದಗೊಳಿಸದೆ, ಯಾಕೆ ಮುನಿಸು ಮಾಡ್ಕೊಂಡಿದ್ಯಾ, ಮುನಿಸಿನ ಬಿಟ್ಬಿಟ್ಟು ಬಂದುಬಿಡು ಚೆಲುವೆ ಅಂತ ಗೋಗರಿಯುವ ಪ್ರೇಮಿಯ ಒಂದು ಈ ಭಾವ ಇದೆಯಲ್ಲ, ತುಂಬಾ ಸೊಗಸಾಗಿದೆ. ಇಂಥದ್ದೇ ಭಾವವನ್ನ ಹೊಂದಿರುವಂಥ ನನ್ನದು ಒಂದು ಭಾವಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕಂತ. ಮುನಿಸೇಕೆ ನನ್ನೊಲವೇ ಜೊತೆಯಾದ ಆ ಕ್ಷಣ ನೆನಪಿಲ್ಲವೇ. ಆ ಮರಳು ತೀರದಲ್ಲಿ ತೀರದುತ್ಸಾಹದಲ್ಲಿ ನೀರಾಟವಾಡಿದ್ದು ನೆನಪಿಲ್ಲವೇ. ಆ ಮರಳು ತೀರದಲ್ಲಿ ತೀರದುತ್ಸಾಹದಲ್ಲಿ ನೀರಾಟವಾಡಿದ್ದು ನೆನಪಿಲ್ಲವೇ. ಮುನಿಸೇಕೆ ನನ್ನೊಲವೇ. ಹೊಂಬಾಳೆ ತೂಗುವೆಡೆ ತೂಗುಯ್ಯಾಲೆಯಲಿ ನಾವಿಬ್ರು ಬೀಗಿದ್ದು ನೆನಪಿಲ್ಲವೇ. ಹೊಂಗೆಯ ನೆರಳಲ್ಲಿ ಕದ್ದು ಮುದ್ದಾಡಿ ಕೆನ್ನೆ ಕೆಂಪಾದದ್ದು ನೆನಪಿಲ್ಲವೇ. ಮುನಿಸೇಕೆ ನನ್ನೊಲವೇ. ಒಂದು ರೀತಿಯ ಭಾವ ಸಂಗಮವಾಯಿತು. ಭಾವವಿರದ ಬದುಕನ್ನ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಭಾವ ತುಂಬಿದ ಗೀತೆಯನ್ನ ಕೇಳಿ ಆನಂದಿಸದೇ ಇರೋರೂ ಇಲ್ಲ. ಭಾವಗೀತೆಗಳು ತನ್ನೊಳಗೆ ಭಾವದೋಕುಳಿಯನ್ನ ಮೈ ತುಂಬಿ ನಿಂತ ತಂಬಿಗೆ. ಅಮೃತಪಾನದ ಆಸೆ ಇದ್ರೆ ಬಳಿ ನಿಂತು ನೋಡಿ ಬೇಡಿ ಆನಂದವನ್ನ ಪಡಿಬಹುದು. ಪಾರಿಜಾತ ಜಾಜಿ ಹೂಗಳ ಹಾಗೆ ಸೂಕ್ಷ್ಮವಾಗಿ ಪ್ರಭಾವಿ ಪರಿಮಳ, ಕುಸುರಿ ಕೆತ್ತೆಗಾರನ ಕಲೆಯಂತೆ ಈ ಭಾವಗೀತೆಗಳು. ಏಕಾಂತ ಬೇಕಾದಾಗ್ಲೂ, ಏಕಾಂತ ಬೇಸರವಾದಾಗ್ಲೂ, ಮೈಮನ ಹಗುರಾದಾಗ್ಲೂ, ಮನ ನೋವು ಚಿಂತನೆಗಳಿಂದ ಭಾರವಾದಾಗ್ಲೂ ಭಾವಗೀತೆಗಳ ಶ್ರವಣ ಚೇತೋಹಾರಿ. ಸುಮಾರು 1.25 ಗಂಟೆಗಳ ಕಾಲ ನಿಮ್ಮೊಂದಿಗೆ ಭಾವಯಾನವನ್ನ ಮಾಡಿದ್ದೇನೆ. ಈ ಹಾಡುಗಳನ್ನ ಮಧ್ಯ ಮಧ್ಯ ತರೋದಕ್ಕೆ ನನ್ನ ಬಹು ನಿರೀಕ್ಷೆಯ ಆಸೆ ಏನಿತ್ತು ಅಂದ್ರೆ, ಕೇವಲ ಮಾತಿನಿಂದ ಈ ಸೊಗಸನ್ನ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಭಾವಗೀತೆಗಳನ್ನ ನಾನು ವಾಚನ ಮಾಡೋದ್ರ ಜೊತೆಗೆ ಅದು ಸೊಗಸಾದ ಗೀತೆಯಾಗಿದ್ದಾಗ ಹೇಗೆ ಅದು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಮತ್ತು ನನ್ನ ಮಾತಿನ ಏಕತಾನತೆಯನ್ನ ಮುರಿಯುವ ಸಲುವಾಗಿ ಕೂಡ ನಾನು ಈ ಗೀತೆಗಳನ್ನ ನಿಮ್ಮ ಮುಂದೆ ತಂದೆ. ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಮನಸ್ಸಿನ ಎಲ್ಲ ದುಗುಡುಗಳನ್ನ ಮರಿಯಬಹುದು, ಇಷ್ಟು ಸಂತೋಷವನ್ನ ತುಂಬಿಕೊಳ್ಳಬಹುದು. ಭಾವಗೀತೆಗಳಿಗೆ ಇರುವಂತಹ ಶಕ್ತಿ ಇದು. ಭಾವಗೀತೆಗಳ ಭಾವಯಾನದಲ್ಲಿ ನನ್ನೊಂದಿಗೆ ಇದ್ದ ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ತಿಂಗಳ ಬೆಳಕು ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಈ ಒಂದು ವೇದಿಕೆ ನನಗೆ ಇಂಥ ಒಂದು ಅಪೂರ್ವವಾದ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ಮೂಲಕ ಒಂದಿಷ್ಟು ನಾನು ಓದ್ಕೊಳ್ಳಿಕ್ಕಾದ್ರೂ ಅನುವು ಮಾಡಿಕೊಟ್ರಿ. ಧನ್ಯವಾದಗಳು. ಎಲ್ಲರ ಪರವಾಗಿ ನಾನೇ ಚಪ್ಪಾಳೆ ಹೊಡೆದಿದ್ದೀನಿ. ನಿಜವಾಗ್ಲೂ ಭಾವಗೀತೆಯ ಒಂದು ಕಾರ್ಯಕ್ರಮ ನಿಮಗೆ ಕೊಟ್ಟಿದ್ದು ಬಹಳ ಖುಷಿ ಅನ್ಸುತ್ತೆ. ಯಾಕೆಂತಂದ್ರೆ ಶ್ರೀಪ್ರಕಾಶ್ ಸರ್, ನಿಮ್ದು ಮೈಕ್ ಆನ್ ಇದೆ, ಆಫ್ ಮಾಡ್ಕೋತೀರಾ ದಯವಿಟ್ಟು? ಥ್ಯಾಂಕ್ ಯು. ಯಾಕೆಂದ್ರೆ ಎಷ್ಟೊಂದು ಕವಿಗಳನ್ನ ನೀವು ನಮ್ಮ ಮುಂದೆ ಕರ್ಕೊಂಡು ಬಂದ್ರಿ ಅಂದ್ರೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಪುರಂದರ ದಾಸರಿಂದ ಶುರು ಮಾಡಿದ್ರಿ. ಪುರಂದರ ದಾಸರು, ಬಸವಣ್ಣ, ಅಕ್ಕ ಮಹಾದೇವಿ, ಪಂಪ, ಗೋವಿಂದ ಪೈ, ನರಸಿಂಹಾಚಾರ್ಯ, ತೀನಂ ಶ್ರೀ, ಬ್ರೇಂದಿ, ಲಕ್ಷ್ಮೀನಾರಾಯಣ ಭಟ್ಟ, ಕುವೆಂಪು, ಪೂತಿನ, ಸೂರಂ ಮೆಕ್ಕುಂಡಿ, ಡಿವಿಜಿ, ಎಚ್.ಎಸ್. ವೆಂಕಟೇಶ ಮೂರ್ತಿಗಳು, ಸೂರಂ ಮೆಕ್ಕುಂಡಿ, ದೊಡ್ಡರಂಗೇಗೌಡ, ವಿ.ಸಿ, ಜಿ.ಪಿ. ರಾಜರತ್ನಂ, ಅಡಿಗರು, ಜೆ. ಶಿವರುದ್ರಪ್ಪ, ಚನ್ನವೀರ ಕಣವಿ, ಬಿ.ಆರ್. ಲಕ್ಷ್ಮಣರಾವ್. ಅಬಾಬಾಬಾಬಾ, ಇಷ್ಟೊಂದು ಕವಿಗಳನ್ನ ನೀವು ನಮ್ಮ ಮುಂದೆ ತಂದು ನಿಲ್ಲಿಸ್ಬಿಟ್ರಲ್ಲ. ಇದ್ರ ಜೊತೆಗೆ ಇನ್ನೊಬ್ಬ ಕವಿಯ ಒಂದು ಸಾಕ್ಷಾತ್ ದರ್ಶನ ಕೂಡ ಕೊಡ್ತಿದ್ರಿ. ಯಾರು ಹೇಳಿ ಅವರು? ಶಿವಶ್ರೀ. ತುಂಬಾ ಆನಂದವಾಗಿದೆ. ಈಗ ನಿಮ್ಮ ಒಂದು ಪ್ರಶ್ನೋತ್ತರಗಳನ್ನ ನಾನು ಆರಂಭ ಮಾಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನನಗೂ ಏನೋ ಹೇಳ್ಬೇಕಿದೆ, ಅದು ನಾನೇ ಮಾತಾಡೋದು ಬೇಡ ಅಂತ ಹೇಳಿ ಈಗ ಪ್ರಶ್ನೋತ್ತರಕ್ಕೆ ನಾನು ಕಾರ್ಯಕ್ರಮವನ್ನು ಬಿಡ್ತಾ ಇದ್ರಿ. ರವೀಂದ್ರ ಸರ್ ಅವರು ಸ್ವಲ್ಪ ಕೈ ಎತ್ತಿದ್ದಾರೆ, ಮಾತಾಡ್ಬೋದು. ರವೀಂದ್ರ ಸರ್. ಇವ್ರಿಗೆ ಏನಪ್ಪಾ ಪ್ರಶ್ನೆ ಕೇಳೋದು? ಕೇಳ್ಬಿಟ್ರೆ ನೀವ್ ಏನಪ್ಪಾ ನಾನು ಉತ್ತರ ಕೊಡೋದು? ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನ ಆಯೋಜಿಸಿದಂತ ಅಂತರಂಗ ತಂಡದವರಿಗೆ ಮತ್ತೆ ನಡೆಸಿಕೊಟ್ಟಂತ ಶುಭಶ್ರೀ ಪ್ರಸಾದ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತೆ ಧನ್ಯವಾದಗಳು. 1.5 ಗಂಟೆಗಳ ಕಾಲ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ರವಿ ಕುಸ್ಬಿ ಎಲ್ಲ ಕವಿಗಳ ಪಟ್ಟಿ ಮಾಡಿದ್ದಾರೆ ಅನ್ಕೊಂಡಿದ್ದೆ ಓದ್ತಾರೆ ಅಂತೇಳಿ, ಆದ್ರೆ ಬಹಳ ದೊಡ್ಡ ಪಟ್ಟಿನೇ ಮಾಡಿದ್ದಾರೆ ಶುಭಶ್ರೀ ಅವರು. ತುಂಬಾ ಕವಿಗಳನ್ನ ಜೋಡಿಸಿದ್ದಾರೆ ಮತ್ತೆ ಮಧ್ಯ ಹಾಡುಗಳನ್ನ ಹಾಡಿದ್ರು, ಹಾಡಿಸಿದ್ರು, ಕೇಳಿಸಿದ್ರು. ಕಾರ್ಯಕ್ರಮ ಬಹಳ ಉತ್ತಮ ಮಟ್ಟವಾಗಿತ್ತು. ಅಭಿನಂದನೆಗಳು. ನಾನು ಒಂದೇ ಒಂದು ಮಾತು ನನಗೆ ಬಹಳ ದಿವಸದ ಮನಸ್ಸಿನಲ್ಲಿ ಕಾಡ್ತಾ ಇರೋದು ಅಂದ್ರೆ, ಈ ಭಾವಗೀತೆಗಳ ಬಗ್ಗೆ ಅಥವಾ ಕವಿಗಳ ಬಗ್ಗೆ ಮಾತನಾಡುವಾಗ ನಮ್ಮ ಸಾರಸ್ವತ ನನ್ನೊಬ್ಬಳ ಕೇಳಿಸ್ತಿಲ್ವಾ ಅಥವಾ ಅವ್ರು ಡಿಸ್ಕನೆಕ್ಟ್ ಆಯ್ತಾ? ಅಲ್ಲ, ಕನೆಕ್ಷನ್ ಹೋಯ್ತು ಅನ್ಸುತ್ತೆ ಸರ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಕೇಳಿಸ್ತಾ ಇಲ್ಲ. ಇಲ್ಲ, ಅವ್ರು ಡಿಸ್ಕನೆಕ್ಟ್ ಆಯ್ತು ಅನ್ಸುತ್ತೆ. ಬರ್ತಾರೆ ಸರ್, ಬರ್ತಾರ. ಮತ್ತೆ ಯಾರು ಮಾತಾಡಿದ್ರೆ ಮಾತಾಡಿ. ನಮಸ್ಕಾರ. ಹಲೋ, ನಮಸ್ತೆ. ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ. ಬಹಳ ನಿಮ್ಮ ಮಾತುಗಳು ಬಹಳ ಸ್ಪಷ್ಟ ಮತ್ತು ಸುಂದರ, ಅದರಿಂದ ಕೇಳಲಿಕ್ಕೆ ಖುಷಿ ಆಗುತ್ತೆ. ಹಾಡುಗಳು ಸ್ವಲ್ಪ ಅಸ್ಪಷ್ಟವಾಗಿತ್ತು ಕೇಳಲಿಕ್ಕೆ, ಆದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ನೆನೆಸಿದ್ದೀವಿ. ಆದ್ರೆ ನನಗೆ ಖಂಡಿಸಿದ ಇನ್ನೊಂದು ಸಂಗತಿ ಅಂದ್ರೆ, ಇನ್ನೊಂದು ಚಲನಚಿತ್ರ ಗೀತೆಗಳಲ್ಲೂ ಅತ್ಯಂತ ಸುಂದರವಾದ ಭಾವಗೀತೆಗಳಿವೆ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನೀರಿನಲ್ಲಿ ಅಲೆ ಉಂಗುರ, ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ, ಇಂಥ ಅದ್ಭುತವಾದ ಗೀತೆಗಳು ಚಲನಚಿತ್ರ ಗೀತೆಯಲ್ಲೂ ಇದೆ. ಇದು ಒಂದು ನನಗೆ ನಿಮ್ಗೆ ಅದಕ್ಕೆ ಸೇರಿಸ್ಕೊಳ್ಬೇಕಿತ್ತು ಅನ್ನಿಸ್ತು. ಅದು ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಗೀತೆಗಳನ್ನು ತಿಳಿಸಿದಿರಿ. ಬಹಳ ಸುಂದರವಾದ ಕಾರ್ಯಕ್ರಮ. ಕರೆಕ್ಟ್ ಸರ್. ಒಂದು ವಿಷಯ ನಾವು ಮತ್ತೊಂದು ಕಾರ್ಯಕ್ರಮ ಮಾಡಬಹುದು. ಚಲನಚಿತ್ರ ಗೀತೆಗಳಲ್ಲಿ ಭಾವಗೀತೆಗಳು ಅಂತಾನೆ ಭಾವಪ್ರಧಾನ ಗೀತೆಗಳು ಮಾಡಬಹುದು. ಯಾಕೆಂದ್ರೆ ಇದಕ್ಕೆ ನನಗೆ ಇನ್ನೂ ಒಂದು 7-8 ಕವನಗಳು ಇಟ್ಕೊಂಡಿದ್ದೆ. ಪೂರ್ತಿ ಕವನಗಳು ಓದ್ಲಿಕ್ಕೆ ಸಮಯ ಸಾಕಾಗ್ಲಿಲ್ಲ. ಇದೇ ಹೆಚ್ಚಾಯ್ತೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಒಂಥರ ಕೊನೆಯಲ್ಲಿ ಅಯ್ಯೋ ಟೈಮ್ ಆಗೋಯ್ತು ಅಂತ ಒಂಥರ ಮನಸ್ಸಿನಲ್ಲಿ ಅದು ಅನ್ನಿಸ್ತಾ ಇತ್ತು. ಬಟ್ ನೀವು ಹೇಳಿದ್ದು ತುಂಬಾ ಒಳ್ಳೆಯ ಸಜೆಷನ್. ಮುಂದಿನ ದಿನಗಳಲ್ಲಿ ನಮ್ಮ ಮೇಷ್ಟ್ರು ಮತ್ತೆ ರವಿ ಕುಸ್ಬಿ ಅವರು ಇಂಥದ್ದೇ ಒಂದು ಕಾರ್ಯಕ್ರಮವನ್ನ ಮಾಡ್ಬೋದು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಚಲನಚಿತ್ರ ಗೀತೆಗಳಲ್ಲಿ ಭಾವಗೀತೆಗಳು ಅಥವಾ ಭಾವಪ್ರಧಾನ ಗೀತೆಗಳು ಅಂತ ಮಾಡಿದ್ರೆ ಅಯ್ಯೋ ರವಿ ಕುಸ್ಬಿ ಅವರೇ ಮಾತಾಡ್ಬಿಡ್ತಾರೆ ಚಲನಚಿತ್ರಗಳ ಬಗ್ಗೆ. ಅವ್ರಿಗಷ್ಟು ರವೀಂದ್ರ ಸರ್ ವಾಪಸ್ ಬಂದಿದ್ದಾರೆ. ನಾನು ಕೇಳ್ಬೇಕಾಗಿದ್ದಂತ ಪ್ರಶ್ನೆನ ಶ್ರೀಪ್ರಕಾಶ್ ಕೇಳ್ಬಿಟ್ಟಿದ್ದಾರೆ.
ನಮ್ಮ ಸಾರಸ್ವತ ಲೋಕದಲ್ಲಿ ಏನಾಗಿದೆ ಅಂದ್ರೆ ಒಂದು ರೀತಿ ಅಸ್ಪೃಶ್ಯತೆಯನ್ನ ಪಾಲಿಸ್ತಾರೆ. ಏನಪ್ಪಾ ಅಂದ್ರೆ ಈ ಕವಿಗಳಲ್ಲಿ ಚಲನಚಿತ್ರ ಗೀತೆಯನ್ನ ಬರೆದಂತವ್ರನ್ನ ಕವಿಗಳು ಅಂತಲೇ ಭಾವಿಸೋದಿಲ್ಲ. ಇದು ಬಹಳ ದೊಡ್ಡ ಅನ್ಯಾಯ ಆಗಿರೋದು. ಎಂತೆಂತ ಚಿ ಉದಯಶಂಕರ್ ಅವರು ಬರೆದಿರುವಂತ ಪದ್ಯಗಳನ್ನ, ಅವರ ಗೀತೆಗಳನ್ನ ಕೇಳಿದ್ರೆ ನೀವು ಯಾವ ವೇದಾಂತವನ್ನು ಕೂಡ ತಂದಿದ್ದಾರೆ. ಸಣ್ಣ ಪುಟ್ಟ ನೀವು ಹೇಳಂತ ಎಲ್ಲಾ ನೂರಾರು ಭಾವಗಳು ಅತ್ಯಂತ ಸರಳವಾದ ಭಾಷೆಗಳಲ್ಲಿ ಬಂದಿದೆ. ಕೆ ನರಸಿಂಹಸ್ವಾಮಿ ಅವರ ಬಗ್ಗೆ ನೀವು ಹೇಳಿದ್ರಿ, ಆ ಮಾತನ್ನ ಉದಯಶಂಕರ್ ಅವರ ಬಗ್ಗೆನೂ ಹೇಳ್ಬೋದು. ಅದರಲ್ಲೂ ಶಂಕರ್ ಆಗ್ಲಿ, ಕುರಾ ಸೀತಾರಾಮ್ ಶಾಸ್ತ್ರಿ ಆಗ್ಲಿ, ಇವ್ರುಗಳು ಬರೆದಿರ್ತಕ್ಕಂಥದ್ರಲ್ಲಿ ಒಂದು ಯೋಜನೆಗೆ ತಕ್ಕಂಗೆ ಸಿನಿಮಾಕ್ಕೆ ಹೇಗ್ ಬೇಕೋ ಹಾಗೆ ಬರೆದ್ರು ಕೂಡ ಅವ್ರದ್ದು ಭಾವಗೀತೆಯ ಸತ್ವ ಬಹಳ ಶಕ್ತಿಯುತವಾಗಿದೆ. ಇದನ್ನ ಯಾಕೆ ನೀವು ಶುಭಶ್ರೀ ಅವರು ಸಾರಸ್ವತ ಲೋಕ ಅಂತ ನಾನು ಭಾವಿಸಿದ್ರು ಕ್ಯಾಂಪಸ್ ಅಲ್ಲ, ಆದ್ರಿಂದ ಅದೊಂದು ಸ್ವಲ್ಪ ವಾಸಿ. ಅದು ಕ್ಯಾಂಪಸ್ನವರಂತೂ ಅಸ್ಪೃಶ್ಯತೆ ಇನ್ನೂ ಜಾಸ್ತಿ ಆಚರಿಸ್ತಾರೆ. ಅವ್ರು ಮಾತ್ರ ಸಾಹಿತಿಗಳು, ಅವ್ರು ಮಾತ್ರ ಬರೆದಿರೋರು, ಈ ತರ ಭಾವನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ದೊಡ್ಡ ಅನ್ಯಾಯ. ವಿಶೇಷವಾಗಿ ಎಲ್ಲಾ ಸಿನಿಮಾ ಸಾಹಿತಿಗಳ ಬಗ್ಗೆನೂ ನಾನು ಹೇಳಲ್ಲ, ಕೆಲವು ಪ್ರಮುಖ ಕನ್ನಡ ಸಾಹಿತಿಗಳು ಇವ್ರ ಪುಸ್ತಕಗಳು ಸಿಗಲ್ಲ, ಗೀತೆಗಳು ಸಿಗಲ್ಲ, ಹಾಡುಗಳು ಕೇಳಕ್ ಸಿಗಲ್ಲ. ಇವರ ಒಂದು ದೊಡ್ಡ ಏನು ಟ್ರೆಷರ್ ಇದೆ, ಅದಕ್ಕೆ ಬಹಳ ಅನ್ಯಾಯ ಆಗಿದೆ. ಯಾವಾಗ್ಲಾರು ನಿಮ್ಮಂತವ್ರು ಇದನ್ನ ಮಾತಾಡ್ತೀರಾ, ನೂರಾರು ವೇದಿಕೆಗಳು ಸಿಗುತ್ತೆ, ಅವಾಗ ಇದನ್ನ ಉಪಯೋಗಿಸ್ಕೊಂಡು ಹೇಳ್ಬೇಕು ಅಂತ ನನಗೆ ಅನ್ಸುತ್ತೆ. ನೋಡಿ, ಕಾರ್ಯಕ್ರಮ ಮಾಡೋದು ಬೇರೆ ವಿಚಾರ. ತಯಾರಾದ ತಕ್ಷಣ ನಾವು ಕಾರ್ಯಕ್ರಮ ಮಾಡ್ತೀವಿ. ರವಿ ಕುಸ್ಬಿ ತಯಾರಾದ ತಕ್ಷಣ ಕಾರ್ಯಕ್ರಮ ವಿಶೇಷ ಅದಕ್ಕೆ ರವಿ ಕುಸ್ಬಿ ತಯಾರಾಗ್ಬೇಕು, ಅಷ್ಟೇನೆ ಬಹಳ ಮುಖ್ಯವಾದ್ದು. ಆಮೇಲೆ ನೀವು ಸರ್, ನಮ್ಮ ವೇದಿಕೆಯಲ್ಲೇನೆ ಸುಮಾರಷ್ಟು ಜನ ಕವನ ಬರ್ದಿರೋದನ್ನ ಹಾಡಿದ್ದೇನೆ ನಾನು. ರವೀಂದ್ರ ಅವ್ರು ಇರ್ಬೋದು, ಶ್ರೀ ಚಂದ್ರಶೇಖರ್ ಅವ್ರು ಇರ್ಬೋದು, ಸೀತಾರಾಮ್ ಕಟ್ಟಿ ಅವ್ರದ್ದು, ನಾಗರತ್ನ ಅವ್ರದ್ದು, ಸುಮಾರಷ್ಟು ಜನದ ಹಾಡಿದ್ದೇನೆ. ನಂಗೆ ಅನ್ನಿಸ್ತು ಅದನ್ನೇ ಒಂದು ರೀತಿಯ ಅಂದ್ರೆ ಆ ಕವನಗಳನ್ನೇ ಆರಿಸ್ಕೊಂಡು ಒಂದು ರೀತಿಯ ಕಾರ್ಯಕ್ರಮನೂ ಮಾಡ್ಬೋದು. ಬರೀ ನಮ್ಮ ವೇದಿಕೆಯಲ್ಲೇನೆ ಎಂತ ಒಂದು ಒಳ್ಳೆ ಸಾಹಿತ್ಯ ಬರ್ದಿರೋಂತ ಹಾಡುಗಳು ಬರ್ದಿರೋದೇ ಇದೆ ಸುಮಾರಷ್ಟು. ರವೀಂದ್ರ ಸರ್ದು 3-4 ಹಾಡಿದ್ದೇನೆ, ಹಂಗೆ ಸೀತಾರಾಮ್ ಕಟ್ಟಿ ಅವ್ರದೊಂದು, ಆಮೇಲೆ ಚಂದ್ರಶೇಖರ್ ಅವ್ರದ್ದು 2-3 ಹಾಡು. ಸೊ ಆಮೇಲೆ ಗೋವಿಂದ ಹೆಗ್ಡೆ ಅವ್ರದ್ದು ಕೂಡ, ಕೃಷ್ಣನ್ ಮೇಲೆ ಅವ್ರು ಬರ್ದಿರೋದು ತುಂಬಾ ಚೆನ್ನಾಗಿದೆ ಗೋವಿಂದ ಹೆಗ್ಡೆ ಅವ್ರದ್ದು. ಸೊ ಸುಮಾರಷ್ಟು ಹಾಡುಗಳಿದಾವೆ. ಅದಕ್ಕೆ ರಾಗ ಸಂಯೋಜಿಸಿ ನಮ್ಮವ್ರುಗಳೇನೆ ಹಾಡಿದ್ದಾರೆ. ಮನೋಹಂಸ ಅಂತ ಹೇಳಿ ನಮ್ಮ ಮನು ಅವರು ಕೂಡ ಸುಮಾರಷ್ಟು ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಅದನ್ನೇ ಒಂದು ಕಾರ್ಯಕ್ರಮನೂ ಮಾಡ್ಬೋದು ರವಿ ಅವರೇ. ಈಗ ರವೀಂದ್ರ ಅವರು ಇದನ್ನ ಹೇಳಿದ್ರು, ಈ ಸಿನಿಮಾ ಗೀತೆ ಬರೆಯೋರ್ ಬಗ್ಗೆ ಒಂಥರ ಅಸ್ಪೃಶ್ಯತೆ ಇದೆ ಅಂತ. ಒಂದು ಕಾಲದಲ್ಲಿ ಭಾವಗೀತೆ ಬರೆಯೋರ್ ಬಗ್ಗೆನೂ ಇತ್ತು. ನಾನು ಯಾವ್ದೋ ಒಂದು ಕವನದ ಕಮ್ಮಟ ಸುಮ್ನೆ ತುಂಬಾ ಹಿಂದೆ ಹೋಗಿದ್ದೆ. ಅಲ್ಲಿ ಒಬ್ಬ ಬಹಳ ದೊಡ್ಡ ವಿಮರ್ಶಕರು ಎಷ್ಟು ಭಾವಗೀತೆ ಬರೆಯೋರ್ ಬಗ್ಗೆ ಎಷ್ಟು ಹಗುರವಾಗಿ ನಿಕೃಷ್ಟವಾಗಿ ಮಾಡಿದ್ರು ಅಂದ್ರೆ, ಅವರೆಲ್ಲ ಹಾಡುಗಾರನ್ನ ಹಿಡ್ಕೊಂಡು ಹೋಗ್ಬೇಕು, ಒಳ್ಳೊಳ್ಳೆ ಕವನ ಬರೆಯೋರು ನಮ್ಮ ಹತ್ರ ಬರ್ತಾರೆ ಅಂತ ಹೇಳಿ ಅಷ್ಟು ಉಪೇಕ್ಷೆಯಿಂದ ಇದೆ. ಆದ್ರೆ ಭಾವಗೀತೆಗಳು ಜನಗಳಿಗೆ ತಲುಪುವ ಹಾಗೆ ಎಲ್ಲಾ ಕವನಗಳು ತಲುಪುದಿಲ್ಲ. ಅದು ಒಂದು ಭಾವವನ್ನ, ಈಗ ಇವ್ರು ಹೇಳಿದ ಹಾಗೆ ಅದು ಎಷ್ಟೇ ಚೆನ್ನಾಗಿದ್ರು ರಾಗದ ಮೂಲಕ ಅದನ್ನ ಭಾವ ವ್ಯಕ್ತಿ ಮಾಡಿದಾಗ ನೇರವಾಗಿ ನಮ್ಮ ಹೃದಯಕ್ಕೆ ತಟ್ಟುತ್ತೆ. ಆಮೇಲೆ ಮಾಲತಿ ಅವರು ಹೇಳಿದ್ದು ಒಂದು ಒಳ್ಳೆ ಸಜೆಷನ್. ನಮ್ಮಲ್ಲೇ ಒಳ್ಳೊಳ್ಳೆ ಭಾವಗೀತೆ ಬರೆಯುವಂತ ಕವಿಗಳು ಬೇಕಾದಷ್ಟು ಜನ ಇದ್ದಾರೆ. ದಿವಿ ಅಂತಾನೂ ಬೇಕಾದ್ರೆ ನಾನು ಹೇಳ್ಕೋಬಹುದು. ನಾನು ಸಾಕಷ್ಟು ಭಾವಗೀತೆಗಳು ಬರ್ತೀನಿ. ಅದ್ರದ್ದು ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಕವಿಗಳಿಗೆ ನಾವು ಒಂದು ಇದು ಕೊಟ್ಟಂಗಾಗತ್ತೆ. ಹಾಡೋರು ಇದ್ದಾರೆ, ಅವ್ರಗಳ ಕೈಲೇ ಹಾಡಿಸ್ಬೋದು. ಆದ್ರೆ ಅದು ಆನ್ಲೈನ್ ಕಾರ್ಯಕ್ರಮ ಬೇಡ, ನಾವೆಲ್ಲ ಒಟ್ಟಿಗೆ ಸೇರೋಣ. ಇಲ್ಲ ಅದನ್ನ ಆನ್ಲೈನೇ ಮಾಡೋಣ. ಯಾಕೆಂದ್ರೆ ಇವಾಗ ಮಾಲತಿ ಅವ್ರು ಹೇಳಿದ್ರಲ್ಲ, ಸುಮಾರಷ್ಟು ಹಾಡಿದೀನಿ ಅಂತ ಹೇಳಿ, ಇದು ನಮ್ಮ ಗುರುರಾಜ್ ಶಾಸ್ತ್ರಿ ಅವ್ರ ಜೊತೆ ಕೂತ್ಕೊಂಡು ನೀವು ಇದನ್ನ ಸಂಯೋಜಿಸಿ 1 ಗಂಟೆ ಆನ್ಲೈನ್ ಪ್ರೋಗ್ರಾಮ್ ರೆಡಿ ಮಾಡಿದ್ರೆ ರಿಲೇ ಮಾಡ್ಬೋದು. ನಾವು ಒಂದು ವಿಡಿಯೋ ತರ ಮಾಡಿ ಒಂದಾತ್ಲೊಂದು ರಿಲೇ ಮಾಡ್ಬೋದು. ಗುರುಪ್ರಸಾದ್ ಮತ್ತೆ ಗುರುರಾಜ್ ಅವ್ರ ಜೊತೆ ಸೇರ್ಕೊಂಡು ಮಾಡ್ಬೇಕಾಗತ್ತೆ ಆ ಕಾರ್ಯಕ್ರಮನ. ಅದಕ್ಕೆ ನೀವು ಸಂಯೋಜನೆ ಮಾಡೋದಾಯ್ತು ಅಂದ್ರೆ, ಮಾಲತಿ ಅವ್ರ ಜವಾಬ್ದಾರಿ ತಗೊಳ್ಳೋದಾಯ್ತು ಅಂತಂದ್ರೆ, ಯಾವ್ಯಾವ್ದನ್ನ ಇದಾಗಿದೆ ಎಲ್ಲ ನೋಡಿ ಒಂದು 1 ಅವರ್ ಪ್ರೋಗ್ರಾಮ್ ಒಂದು ತಯಾರು ಮಾಡಿ, ಯಾವಾಗ ಬೇಕಾದ್ರೂ ನಾವು ಎಲ್ಲ 30 ಜನ ಸೇರಿಸಿ ಪ್ರಸಾರ ಮಾಡೋಣ, ನೋಡಿಯೋದಲ್ಲೇ ಮಾಡೋಣ. 1 ಗಂಟೆ ಕಾರ್ಯಕ್ರಮಕ್ಕೆ ಅದು ಎಲ್ರಿಗೂ ಅವಕಾಶ ಸಿಕ್ಕ. ಇವಾಗ ನೀವು ಹಾಡಿದ್ದೀರಾ, ಲಕ್ಷ್ಮೀ ವಿಠಲ್ ಹಾಡಿದ್ದಾರೆ, ಆಮೇಲೆ ನಾಡಿಗ್ ಅವ್ರು ಹಾಡಿದ್ದಾರೆ, ವೆಂಕಟೇಶ್ ಹಾಡಿದ್ದಾರೆ, ಈ ತರ ಬೇರೆ ಬೇರೆಯವರು ಹಾಡಿದ್ದಾರೆ. ಅಂದ್ರೆ ಒಂದೇ ಒಂದು ಷರತ್ತು ಏನಪ್ಪಾ ಅಂದ್ರೆ, ಕವಿತೆ ವೇದಿಕೆನವರು ಆಗಿರ್ಬೇಕು, ಹಾಡಿರೋದು ವೇದಿಕೆನವರೇ ಆಗ್ಬೇಕು. ಯಾಕಂದ್ರೆ ಬೇರೆ ಬೇರೆಯವ್ರು ಹಾಡಿರೋ ಗೀತೆಗಳನ್ನ ನಮ್ಮ ಸಸಕಸದ ವೇದಿಕೆಯಲ್ಲಿ ಹಾಕ್ತಾ ಇದ್ದಾರೆ.
ಅದನ್ನೆಲ್ಲ ನಾವು ಸೇರಿಸ್ಕೊಂಡ್ಬಿಟ್ರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಒಂದು ಷರತ್ತು ಇಟ್ಕೊಳ್ಳಿ, ಈ ಕವಿತೆ ನಮ್ಮವ್ರದ್ದೇ ಆಗ್ಬೇಕು, ಹಾಡಿರೋರು ನಮ್ಮ ವೇದಿಕೆಯವರೇ ಆಗ್ಬೇಕು, ಅಂದ್ರೆ ಮಾತ್ರ 1 ಗಂಟೆ ಕಾರ್ಯಕ್ರಮ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ. ರವಿ ಆಗ್ಬೋದಾ? ಆಯ್ತು ಸರ್, ನೋಟ್ ಮಾಡ್ಕೊಳ್ತೀವಿ. ಅದನ್ನಕ್ಕೆ ನೀವು ಮಾಲತಿ ಶ್ರೀನಿವಾಸ್ ಅವ್ರ ಜೊತೆ ಸಂಪರ್ಕದಲ್ಲಿದ್ರೆ ಆ ಕಾರ್ಯಕ್ರಮ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ನಮ್ಮ ಒಪ್ಪಿಗೆ ಇದೆ ಅದಕ್ಕೆ. ಏನಂತೀರಾ ಮೇಡಮ್? ನಿಮ್ದು ವಾಲ್ಯೂಮ್ ಕೊಡಿ. ಮೈಕ್ ಆಫ್ ಆಗಿದೆ ಸರ್. ನಾನು ಸ್ವಲ್ಪ ಈಗ ಪ್ರಯಾಣದಲ್ಲಿ ಮುಂದಿನ ವಾರ ಆಚೆ ಹೋಗ್ಬೇಕು, ಸೊ ಅಲ್ಲಿ ಹೋಗಿ ಸೆಟಲ್ ಆಗಿ ಸ್ವಲ್ಪ ನಂಗೆ ಟೈಮ್ ಬೇಕು ಸರ್. ಅಂತೂ ಮಾಡೋಣ ಅಂತ. ತಗೊಳ್ಳಿ ಸಮಯ ತಗೊಳ್ಳಿ. ಶ್ರಾವಣ ಮಾಸದಲ್ಲಿ ಮಾಡಿ, ನಮ್ಗೇನ್ ತೊಂದ್ರೆ ಇಲ್ಲ. ಆಯ್ತು ಸರ್. ಇವಾಗಲೇ ಮಳೆ ಶುರು ಆಗ್ಬಿಟ್ಟಿದೆ, ಮಾಡ್ತೀವಿ. ಯಾಕಂದ್ರೆ ನಾನು ಬಹಳ ದಿವಸದಿಂದ ಅನ್ಕೊಳ್ತಾ ಇದ್ದೆ, ನೀವು ಸುಮಾರಷ್ಟು ಗೀತೆಗಳನ್ನ ಹಾಡಿದ್ದೀರಾ, ಅದನ್ನೆಲ್ಲ ಒಂದ್ ಕಡೆ ಸೇರಿಸಿ ಮಾಡ್ಬೇಕು ಒಂದು. ಆಮೇಲೆ ಇವಾಗ ಬಿಟ್ಟೋಗಿರೋದು ಯಾರು ಕವಿಗಳಿದ್ರೆ, ಉದಾಹರಣೆಗೆ ರತ್ನ ಅವ್ರದ್ದಾಗ್ಬೋದು ಅಥವಾ ಶುಭಶ್ರೀ ಅವ್ರದ್ದಾಗ್ಬೋದು, ಈ ತರ ಕವನಗಳನ್ನು ಕೂಡ ನೀವು ಕೇಳ್ಕೊಂಡು ಅದನ್ನ ಸೇರಿಸ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ಕವನ ಹಾಕಿ 1 ಗಂಟೆ ಕಾರ್ಯಕ್ರಮ ತಯಾರು ಮಾಡ್ಕೊಳ್ಳಿ. ಅದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಅಮೆರಿಕದಿಂದಾನೇ ಪ್ರಸಾರ ಮಾಡೋಣ, ಅಂತಾರಾಷ್ಟ್ರೀಯ ಪ್ರಸಾರ. ನಮಸ್ಕಾರ. ತಂತ್ರಜ್ಞಾನ ಸ್ವಲ್ಪ ಕಷ್ಟ ಸರ್ ನನಗೆ, ಅದರಿಂದ ತಂತ್ರಜ್ಞಾನದ್ದೇ ಕಷ್ಟ ನನಗೆ, ಅದರಿಂದ ಪ್ರಯತ್ನ ಮಾಡ್ತೇನೆ ಸರ್. ನೀವ್ ಯಾವಾಗ ರೆಡಿ ಅಂತಿರೋ, ನೀವ್ ಯಾವಾಗ ತಯಾರಂತಿರೋ, ನಾವ್ ಅವಾಗ ತಯಾರು. ಯಾಕಂದ್ರೆ ಈ ಕೆಲಸ ನಾನು ಅಥವಾ ರವಿ ಮಾಡಕ್ಕಾಗಲ್ಲ, ಅದಕ್ಕೆ ನಿಮ್ಗೆ ಜವಾಬ್ದಾರಿ ವಹಿಸ್ತಾ ಇದೀವಿ ಸರ್. ಅವರು ಇಂಡಿಯಾದಲ್ಲಿ ಕಷ್ಟ ಅನ್ಬೋದು, ಅಮೆರಿಕಾಗ ಹೋದ್ಮೇಲೆ ತಂತ್ರಜ್ಞಾನ ಸಪೋರ್ಟ್ ತುಂಬಾ ಇರುತ್ತೆ ಅವ್ರಿಗೆ. ಒಟ್ಟಲ್ಲಿ ಅವ್ರಿಗೆ ಸೇರಿದ್ದು ಇದು ನಾವು ಪ್ರಸಾರ ಮಾಡೋಣ. ಒಂದ್ಸತಿ ಅದು ಡಾಕ್ಯುಮೆಂಟ್ ಆಗ್ಬಿಟ್ಟ ಅಂತಂದ್ರೆ ನಮ್ಮ ಸಸಕಸ ಜಾಲತಾಣದಲ್ಲಿ ಇರುತ್ತೆ, ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಕೇಳ್ಬೋದು. ಇವಾಗ ನೀವು ಹಾಡಿರ್ತಕ್ಕಂಥ ಗೀತೆಗಳು ಜಾಲತಾಣದಲ್ಲಿ ಇಲ್ಲ, ನಾವು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜಾಲತಾಣದಲ್ಲಿ ಇರುತ್ತೆ. ಅದರಿಂದ ಯಾವಾಗ ಬೇಕಾದ್ರೂ ನಾವು ಅದನ್ನ ಪ್ರೆಸ್ ಮಾಡೋ ಗುಂಡಿ ಒತ್ತರೆ ಸಾಕು, ನಮ್ಮ ಹಾಡನ್ನ ಕೇಳ್ಬೋದು. ಸೌಕರ್ಯ ಇರುತ್ತೆ. ಸೊ ದಯವಿಟ್ಟು ಇದನ್ನ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನ ಮಾಡಿ, ಇದನ್ನ ಮನವಿ ಅಷ್ಟೇ. ಅಲ್ಲ, ನಂದೊಂದು ಸಜೆಷನ್ ಇದೆ. ಅಲ್ಲಿ ಟೆಕ್ನಿಕಲ್ ಸಪೋರ್ಟ್ ಇಲ್ಲ ಅಂತಿಲ್ಲ, ನೀವು ನನ್ನನ್ನು ಗುರುನು ಕರ್ಸ್ಕೊಂಡ್ಬಿಡ್ಬೋದು ಅಲ್ಲಿಗೆ, ನಾವು ಬಂದು ಅದಕ್ಕೆ ಅಲ್ಲ ಗುರುರಾಜ್ ಶಾಸ್ತ್ರಿ ಅಲ್ಲೇ ಇದ್ದಾರೆ, ಅವ್ರನ್ನ ಅಲ್ಲೇ ಉಳಿಸ್ಕೊಂಬಿಡಿ. ಸದ್ಯ ಅಲ್ಲೇ ಇದ್ದಾರೆ. ಮಾತಾಡ್ಬೋದಾ? ಮಾತಾಡಿ ಸರ್. ವೆಂಕಟೇಶ್ ಸರ್ ಕೈ ಇವತ್ತಿನ ದಿವಸ ಬಹಳ ಅತ್ಯದ್ಭುತವಾಗಿತ್ತು ನನ್ನ ಮಟ್ಟಿಗೆ ಕೇಳೋದಾದ್ರೆ. ನಾನು ಈ ಅಪ್ರತಿಮ ಸಾಧನೆ ಮಾಡಿರುವ ಈ ಸಾಧಕಿ ಶುಭಶ್ರೀ ಅವ್ರನ್ನ ಕುರಿತು ನಾನು ಬರೆದಿದ್ದ ಒಂದು ಬ್ಯಾಂಕಿಂಗ್ ಲೋಕದ ಪ್ರತಿಭಾನ್ವಿತ ಆರ್ಡರ್ ಪ್ರಕಟಪಡಿಸಿದ್ದೆ. ಇವತ್ತಿನ ಕಾರ್ಯಕ್ರಮ ಕೇಳಿದ ಮೇಲೆ ಇನ್ನೂ ಹಲವಾರು ವಿಚಾರಗಳನ್ನ ಅವ್ರ ಬಗ್ಗೆ ಅದು ಸೇರಿಸಬಹುದಾಗಿತ್ತೇನೋ ಅಂತ ವ್ಯಕ್ತಪಡಿಸ್ತೇನೆ. ಈ ಭಾವಗೀತೆಗಳು ಬಹಳ ಎಷ್ಟು ಹಿಂದೆ ಜನಪ್ರಿಯವಾಗಿತ್ತು ಅಂತ ಹೇಳಿದ್ರೆ, ಸುಮಾರು 3-4 ಗಂಟೆಗಳ ಕಾಲ ಗಣೇಶೋತ್ಸವ, ರಾಜ್ಯೋತ್ಸವಗಳಲ್ಲಿ ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಕೇಳಿದ್ದೇವೆ. ಅದರಲ್ಲಿ ಕೇಳಿದಂಥ ಸಮಯದಲ್ಲಿ ಕವಿಗಳನ್ನು ಮತ್ತು ಹಾಡುಗಾರನ್ನು ಕೂಡ ಇಡೀ ಕರ್ನಾಟಕದಲ್ಲೇ ಪರಿಚಯ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ಇತ್ತು. ಇವಾಗ ಅದನ್ನ ರಚನೆ ಮಾಡೋರು ಕಡಿಮೆ ಆಗ್ತಾ ಇದ್ದಾರೆ, ಮತ್ತೆ ಅದನ್ನ ಹಾಡೋರು ಕಡಿಮೆ ಆಗ್ತಾ ಇದ್ದಾರೆ. ಆಕಾಶವಾಣಿ, ದೂರದರ್ಶನ ಇವುಗಳು ಕೂಡ ಇದನ್ನ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಇದು ಜನಪ್ರಿಯತೆಯನ್ನು ಕಳ್ಕೊಳ್ತಾ ಇದೆಯೇನೋ ಅಂತ ನನ್ಗನ್ಸುತ್ತೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ಆತರ ನಾವು ಭಯ ಪಡುವ ಅಗತ್ಯ ಇಲ್ಲ. ಹೊಸ ಗೀತೆಗಳು ಹೆಚ್ಚು ಪ್ರಚಾರ ಆಗದೆ ಇರಬಹುದು, ಆದ್ರೆ ಹಳೆಯ ಗೀತೆಗಳನ್ನು ಇವತ್ತು ನಾವು ಎಲ್ಲರೂ ಮೆಲುಕು ಹಾಕ್ತಾನೆ ಇದ್ದೀವಿ. ಹಾಗೆ ನೋಡಕ್ ಹೋದ್ರೆ ಭಾವಗೀತೆ ಅಂತಲ್ಲ, ಕನ್ನಡ ಸಾಹಿತ್ಯದ ಬಗ್ಗೆಯೇ ಈ ಜನಾಂಗಕ್ಕೆ ತಾತ್ಸಾರ ಇದೆ, ಯುವ ಜನಾಂಗಕ್ಕೆ. ಹಂಗಾಗಿ ಕನ್ನಡ ಸಾಹಿತ್ಯದ ಯಾವುದೇ ಪ್ರಕಾರ ಮುಂದುವರಿಯುತ್ತೆ ಅನ್ನೋ ಬಗ್ಗೆ ಅನುಮಾನ ಇದೆ. ಆದ್ರೆ ಈ ತನಕ ನಾವು ಯಾವತ್ತೂ ಭಾವಗೀತೆಗಳನ್ನು ಕೇಳಿದ್ರು ಅಷ್ಟು ನಾವು ತಲೆದೂಗ್ತೀವಿ, ಎಷ್ಟು ಖುಷಿ ಪಡ್ತೀವಿ, ಎಷ್ಟು ಹರ್ಷ ಆಗುತ್ತಲ್ಲ, ಅದು ಖಂಡಿತ ಉಳ್ಕೊಂಡ್ ಬಂದಿದೆ. ಮುಂದಿನ ಜನಾಂಗದ ಬಗ್ಗೆ ನನಗೆ ಖಂಡಿತ ಅನುಮಾನವಿದೆ. ಸಾಹಿತ್ಯದ ಕನ್ನಡ ಮಾತಾಡೋದೇ ಕಡಿಮೆ ಆಗುತ್ತೆ, ಕನ್ನಡದ ಯಾವುದೇ ಸಾಹಿತ್ಯ ಪ್ರಕಾರ ಮುಂದುವರಿಯುತ್ತೆ ಅನ್ನೋದು ನನಗೆ ಅನುಮಾನ. ಆದ್ರೆ ಆಸ್ ಆಫ್ ನಾವು ಇಲ್ಲಿವರೆಗಿಂದು ಎಲ್ಲ ಭಾವಗೀತೆಗಳು ಏನಿದೆ ಅದು ಎಲ್ಲೇ ಬಂದ್ರು ನಾವು ಹಿಂಗೆ ಕಿವಿ ತಿರುಗಿಸ್ತೀವಿ, 1 ನಿಮಿಷ ಕೂತ್ಕೊಂಡು ಕೇಳ್ತೀವಿ, ನಾವು ಅವಾಗವಾಗ ಗುಣಕೊಳ್ತೀವಿ. ಅದ್ರ ಮಟ್ಟಿಗೇನು ಅನುಮಾನ ಇಲ್ಲ. ಹೊಸ ತಲೆಮಾರು ಮಾತ್ರ ಸೀಮಿತವಾಗ್ಬಿಡುತ್ತೇನೋ. ಈಗಿನ ಯುವಜನಾಂಗ ಅದ್ರ ಕಡೆ ಗಮನವೇ ಕೊಡ್ತಾ ಇಲ್ಲ, ಓದೋದು ಕಡಿಮೆ ಆಗ್ತಾ ಇದೆ, ಬೆಳವಣಿಗೆಗೂ ಕೂಡ ಕುಂಠಿತವಾಗತ್ತೆ ಅಂತ ನನ್ನ ಹೌದು. ನಾನು ಒಂದ್ ಮಾತು ರವಿ, ಒಂದೇ ಒಂದ್ ಮಾತು.
ಈ ಯುವ ಜನಾಂಗದ ಬಗ್ಗೆ ನಿರಾಶಾಭಾವ ವ್ಯಕ್ತಪಡಿಸೋದು ಬಹಳ ತಪ್ಪು. ನಾವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ದಾರಿ ತಪ್ಪಿಸಿದೆ ನಾವು. ಮೊದಲನೇದಾಗಿ ಅದು ನಾವು ಒಂದು ಜನಾಂಗವಾಗಿ ತಲೆಮಾರಾಗಿ ಆ ಜವಾಬ್ದಾರಿ ತಗೊಳ್ಬೇಕು, ಇದು ಮೊದಲನೇ ಮಾತು. ಆಮೇಲೆ ಹೊಸತನ್ನ ಹುಡುಕ್ತಾ ಇದ್ದಾರೆ. ಈ ಹೊಸತನ್ನ ಹುಡುಕ್ತಾರೆ, ಅದು ನಡೆದೇ ನಡೆಯುತ್ತೆ. ಆ ಭಾವನೆ ಇಟ್ಕೋಬೇಕು, ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಿರಾಶಾಭಾವ ವ್ಯಕ್ತಪಡಿಸೋದು, ಅದರಲ್ಲೂ ವಿಶೇಷವಾಗಿ ಶುಭಶ್ರೀ ಅಂತವ್ರು ಬಹಳ ತಪ್ಪು ಅಂತ ನನ್ಗನ್ಸುತ್ತೆ. ಸಾಧ್ಯನೇ ಇಲ್ಲ ಅದ್ ಮಾಡ್ಕೊಂಡು ನೀವು. ನಮ್ಗೆ ಆಸೆ ಇದೆ ಮುಂದಿನ ಜನಾಂಗ ಕಲೀಲಿ, ಮಾಡ್ತಾರೆ, ಹುಡುಕ್ತಾರೆ ಆ ಭರವಸೆ. ಇವಾಗ ಎಷ್ಟೊಂದು ಹೊಸದಾಗಿ ಹುಡುಕಿದ್ರು ಅಲ್ವಾ. ಇವಾಗ ದೀಪಾ ಬಾಸ್ತಿ ಎಲ್ಲಿಂದ ಬಂದ್ರು ಇಂಗ್ಲಿಷ್ಗೆ ಅನುವಾದ ಮಾಡ್ಬಿಟ್ಟು ಬೂಕರ್ ಪ್ರಶಸ್ತಿ ಬರ್ಲಿಲ್ವಾ? ಅನುವಾದ ಆಗಿರೋ ಪ್ರಶಸ್ತಿ ಬರ್ತಾನೆ ಇರ್ಲಿಲ್ಲ. ಇದು ಯುವಕರ ಬಗ್ಗೆ, ಸಣ್ಣ ಹುಡುಗರ ಬಗ್ಗೆ, ಮುಂದಿನ ಜನಾಂಗದ ಬಗ್ಗೆ ಆಶಾಭಾವನೆ ಇಟ್ಕೋಬೇಕು. ಅದಕ್ಕೆ ಅವ್ರನ್ನ ಸಿದ್ಧಗೊಳಿಸುವ ಕೆಲಸ ನಾವು ಮಾಡ್ಬೇಕು. ನಿರಾಶಾಭಾವ ಅಲ್ಲದು. ಆಶಾಭಾವನೆ ಅಲ್ಲ, ಮುಂದೆ ನನ್ನ ಕಾಳಜಿ ನಮಗೂ ಅಷ್ಟೇನೆ. ನಾನು ಅಷ್ಟೇ ಕಾಳಜಿ ವ್ಯಕ್ತಪಡಿಸಿದ್ನೆ ಹೊರತು ಇದು ನಿರಂತರವಾಗಿ ಇದು ಭಯ ಸರ್, ಮುಂದೆ ಏನಾಗತ್ತೋ ಅನ್ನೋ ಭಯ. ಯಾಕೆಂದ್ರೆ ನಮ್ಗೆ ಕನ್ನಡದ ಬಗ್ಗೆ ಇರೋ ಪ್ರೀತಿ ಏನಿದೆ ಅದು ಮಾತಾಡ್ಸತ್ತೆ. ಯಾಕೆಂದ್ರೆ ಮುಂದುವರಿಬೇಕು, ನಿರಂತರ ನಡಿಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಸರ್, ನಂಗೆ ಮುಂದಿನ ವ್ಯಕ್ತಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಮನೋಹಂಸ ಅವರು ಬಹಳ ಹೊತ್ತಿಂದ ಕೈ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಮನೋಹಂಸ, ಮಾತಾಡಿ ಸರ್. ನಮಸ್ಕಾರ, ಶುಭ. ನಮಸ್ತೆ. ಚೆನ್ನಾಗಿ ನಡೆಸ್ಕೊಟ್ರಿ. ಅದರ ಒಂದೇ ಒಂದು ಕೊರತೆ ಅಂತಂದ್ರೆ ಕ್ಷೀಣ ಧ್ವನಿಗಳ ಇದರಿಂದ ಸ್ವಲ್ಪ ಸಹನೆ ಪರೀಕ್ಷೆ ಮಾಡ್ತು. ಕ್ಷೀಣ ಧ್ವನಿ ಅಂತ ಅದ್ಭುತ ಹಾಡುಗಳು ಬಹಳ ಕ್ಷೀಣವಾಗಿ ಕೇಳಿಸ್ತು. ಅದ್ ಬಿಟ್ರೆ ನನ್ನ ಪ್ರಶ್ನೆ, 2 ಪ್ರಶ್ನೆಗಳಿದ್ವು. ಅದನ್ನ ಹುವಾಶ್ರೀ ಪ್ರಕಾಶ್ ಅವರು ಹಾಗೆ ಭೀಮಶ್ರೀ ರವೀಂದ್ರ ಅವರು ಆಗ್ಲೇ ಕೇಳ್ಬಿಟ್ಟಿದ್ದಾರೆ. ಇವಾಗ ನನ್ನ ಪ್ರಶ್ನೆ ಏನಂತಂದ್ರೆ, ಎಷ್ಟೋ ಭಾವಗೀತೆಗಳು ಕವಿಗಳು ಬರ್ದಿರೋದು, ಹೇಳ್ತಾ ಇರೋದು ಭಾವಗೀತೆಗಳು ಬಹಳಷ್ಟಿದೆ. ಆದರೆ ಅದು ಎಲ್ಲಾನು ಇದಕ್ಕೆ ಸಂಗೀತಕ್ಕೆ ಹೋಗಿಲ್ಲ. ಯಾಕೆ ಅಂತ ನಾನು ಯಾವ್ದೋ ಒಂದು ಸಂದರ್ಶನದಲ್ಲಿ ನೋಡ್ತಾ ಇದ್ದೆ. ಕೆಲವು ಕಡೆ ಅದು ಗೇತೆಗೆ ಸರಿ ಬರೋದಿಲ್ಲ ಅನ್ನೋದು ಒಂದಾದ್ರೆ, ಇನ್ನೊಂದು ಕಡೆ ಕೆಲವು ಸಣ್ಣ ಪುಟ್ಟ ಶಬ್ದ ಪದಗಳನ್ನ ಸರಿ ಮಾಡಬೇಕಾಗತ್ತೆ. ಆದ್ರೆ ಕವಿಗಳು ಅದಕ್ಕೆ ಒಪ್ಪದೇ ಇರೋದ್ರಿಂದ, ಹಾಗೂ ಎರಡನೇದು ಕಾರಣ ಅಂತಂದ್ರೆ ಪದಗಳ ತೂಕ ಜಾಸ್ತಿ. ಈಗ ಕವಿಗಳ ಗೀತೆಗಳಲ್ಲಿ ಪದಗಳ ತೂಕ ಜಾಸ್ತಿ ಇರುತ್ತೆ. ಇದು ಸಾಮಾನ್ಯ ಮನುಷ್ಯನ ಕರ್ಣಗಳಿಗೆ ಸ್ವಲ್ಪ ಭಾರವಾಗತ್ತೆ. ಈಗ ಒಂದು ಉದಾಹರಣೆಗೆ, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆಮೇಲೆ ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಇದೆಲ್ಲ ಸಾಮಾನ್ಯ ಮನುಷ್ಯರಿಗೂ ಅರ್ಥ ಆಗತ್ತಂತ ಹಾಗೆ ಭಾವವೂ ಇರತಕ್ಕಂಥ ಗೀತೆಗಳು. ಆದ್ರೆ ನೀವು ಎಷ್ಟೋ ಕವಿಗಳ ಭಾವಗೀತೆಗಳು ತಗೊಳ್ಳಿ, ಕೆಲವು ಅದು ಸಾಮಾನ್ಯ ಮನುಷ್ಯನಿಗೆ ಬಹಳ ತೂಕವಾಗ ಏನ್ ಹೇಳ್ತಾ ಇದಾರೆ ಗೊತ್ತಾಗ್ತಲ್ಲ ಅನ್ನೋ ತರ ಬರುತ್ತೆ. ಹಾಗಾಗಿ ಚಿತ್ರ ಸಾಹಿತಿಗಳು ಜಾಸ್ತಿ ಪ್ರಸಿದ್ಧಿ ಹೊಂದಿದ್ರು, ಕವಿಗಳು ಹಿಂದಕ್ಕೆ ಹೋದ್ರು ಅಂತ ಆ ಸಂದರ್ಶನದಲ್ಲಿ ಅವರು ಹೇಳಿದ್ರು. ಬಹಳ ಚೆನ್ನಾಗಿತ್ತು ಅದು ಸಂದರ್ಶನ. ಹಾಗಾಗಿ ನಿಮ್ಮ ಒಂದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಮಾನ್ಯ ಮನುಷ್ಯನಿಗೆ ಎಲ್ಲಾ ಕವಿಗಳ ಭಾವಗೀತೆಗಳು ಸಾಮಾನ್ಯ ಮನುಷ್ಯನಿಗೆ ತಲುಪತ್ವೆ, ಇಲ್ಲಾಂದ್ರೆ ಚಿ ಉದಯ ಶಂಕರ್, ಆರ್ ಎನ್ ಜಯಗೋಪಾಲ್ ಬರೆಯತಕ್ಕಂಥ ಸಾಹಿತ್ಯ ಬಹಳ ಜನಕ್ಕೆ ತಲುಪಿದೆ. ಸೊ ಇದರಲ್ಲಿ ಮಾಡ್ಕೋಬೇಕಾ ಅನ್ನೋದು ನನ್ನ ಸರಿ. ನೀವು ಹೇಳೋದು ಒಂದರ್ಥದಲ್ಲಿ ಸರಿ ಸರ್. ಆದ್ರೆ ಒಂದು ಹೆಸರು ಮಾಡಿದ್ಮೇಲೆ ಅವರು ಯಾವುದೇ ಭಾರವಾದ ಪದಗಳಾದ್ರೂ ಬಳಸ್ಲಿ, ಹಗುರವಾದಾದ್ರೂ ಬಳಸ್ಲಿ, ಲಯ ಇರ್ಲಿ, ಗೇಯತೆ ಇರ್ಲಿ, ಇಲ್ಲದೆ ಇರ್ಲಿ, ಅವ್ರು ಒಂದು ಫೇಮಸ್ ಆಗಿದ್ದಾರೆ ಅಂದಮೇಲೆ ಅವ್ರದ್ದೆಲ್ಲ ಗೀತೆಗಳು ಗೀತೆಯಾಗಿ ಬಂದ್ಬಿಡುತ್ತೆ, ಅವರೆಲ್ಲ ಕವನಗಳು. ಅದು ಹೆಚ್ಚು ಪ್ರಚಾರನೂ ಆಗ್ಬಿಡುತ್ತೆ. ಆದ್ರೆ ಯಾವಾಗ ಅಜ್ಞಾತ ಕವಿಗಳಿದ್ದಾರೆ ಅಥವಾ ತೆರೆಮರೆನಲ್ಲಿದ್ದಾರೆ, ಅಂಥವರ ಕವಿತೆಗಳಲ್ಲಿ ಈ ಭೇದ ಭಾವ ಬರುತ್ತೆ. ಅದು ತುಂಬಾ ಕಷ್ಟ ಇತ್ತು ಅದಕ್ಕೆ ಮಾಡ್ಲಿಲ್ಲ ಅನ್ನುವಂಥದ್ದು. ನೋಡಿ, ಬಾ ಇಲ್ಲೂ ಸಂಭವಿಸು, ಹಿಂದೆನ್ನ ಹೃದಯ, ಈ ತರದ್ದಿರ್ಬೋದು. ಅಥವಾ ಇನ್ನೂ ತುಂಬಾ ಕಷ್ಟದ ಕವನಗಳೆಲ್ಲನೂ ಗೀತೆಯಾಗಿ ಬಂದಿದೆ. ಬರಬಾರ್ದು ಅಂತಲ್ಲ, ಅದನ್ನ ರಾಗ ಸಂಯೋಜನೆ ಮಾಡೋರ ಮನಸ್ಥಿತಿಯ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಮತ್ತೆ ಯಾವ ಗೀತೆ ಹೊರಗಡೆ ಬಂದ್ರೆ ವ್ಯಾಪಾರದ ದೃಷ್ಟಿಕೋನದಿಂದ ಹೆಚ್ಚು ಬೆನಿಫಿಟ್ ಅಂತ ಇರುತ್ತೆ, ಅದು ಹೊರಗೆ ಬಂದ್ಬಿಡುತ್ತೆ ಈಸಿಯಾಗಿ. ಆದ್ರೆ ಏನೂ ಬೆನಿಫಿಟ್ ಇಲ್ಲ ಅನ್ನುವಾಗ ರಾಗ ಸಂಯೋಜನೆ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡಬೇಕು ಅನ್ನುವಂಥದ್ದು ಆ ಒಂದು ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಇದ್ದವರಿಗೆ ಇರುವಂತ ಭಾವನೆನೂ ಇದಕ್ಕೆ ಕಾರಣ ಆಗಿರ್ಬೋದು ಅಂತ ನನಗನ್ಸುತ್ತೆ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕಾಶವಾಣಿಗೆ ಬಹಳಷ್ಟು ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ.
ಒಂದ್ಸತಿ ಹೀಗೇನೆ ಅವ್ರು ಯಾರೋ ಹೇಳಿದ್ರು ನಿಮ್ ಭಾವಗೀತೆಗಳು ಎಷ್ಟೊಂದ್ ಚೆನ್ನಾಗಿದೆ. ಇವರು ಒಬ್ರು ನನ್ನನ್ನ ಇದರಿಂದ ಕೇಳಿದ್ರು, ನಿಮ್ದು ಇದ್ರಲ್ಲಿ ದೂರದರ್ಶನಲ್ಲಿ ಹಾಡ್ಬೇಕು ಅಂತಿದ್ದೀನಿ, ತುಂಬಾ ಚೆನ್ನಾಗಿದೆ ನಿಮ್ ಹಾಡುಗಳು, ಆದ್ರೆ ನಂಗೆ ಒಂದು ವಿಷಯ ಬೇಕು ಅಂದ್ರು. ಏನು ಅಂದ್ರೆ ನೀವು ಆಕಾಶವಾಣಿಲಿ ರಿಜಿಸ್ಟರ್ಡ್ ಕವಿನಾ ಅಂದ್ರು. ಇಲ್ಲ ಅಂದೆ. ಯಾಕೆಂದ್ರೆ ಆಕಾಶವಾಣಿ ರಿಜಿಸ್ಟರ್ಡ್ ಕವಿ ಅಂದ್ರೆ ಆಕಾಶವಾಣಿಯು ರಿಕಗ್ನೈಸ್ ಮಾಡಿ ಲಿಸ್ಟ್ ಮಾಡಿರೋ ಕವಿ ಆಗದೆ ಇದ್ರೆ ದೂರದರ್ಶನಲ್ಲಿ ಹಾಡು ಹಾಗಿಲ್ಲ ಅಂತ. ಅದಾದ್ಮೇಲೆ ನಾನು ಹೀಗೆ ಆಕಾಶವಾಣಿಗೋಸ್ಕರ ಪ್ರೋಗ್ರಾಮ್ ಕೊಡುವಾಗ ಅಲ್ಲಿ ಡೈರೆಕ್ಟರ್ನ ಸೀದಾ ನಾನು ಇದು ಮಾಡಿದೆ. ಅವರು 1983 ಕವಿಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿರೋದು. ನೀವು ಭಾವಗೀತ ಕೇಳ್ತಾ ಹೋದ್ರೆ ಅದೇ ಲಕ್ಷ್ಮೀನಾರಾಯಣ ಭಟ್, ಅದೇ ದೊಡ್ಡರಂಗೇಗೌಡರು, ಅದೇ ವ್ಯಾಸರಾವ್ ಅವರು, ಕುವೆಂಪು ಅವರು, KS ನರಸಿಂಹಸ್ವಾಮಿ ಅವರೆಲ್ಲ ಇವ್ರುಗಳದ್ದೇ ಬರುತ್ತೆ ವಿನ ಒಂದು ಹೊಸ ಹೆಸರು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಾ ಕೇಳ್ದೆ, ಇಲ್ಲ ಅದಾದ್ಮೇಲೆ ನಾವು ನಿಲ್ಲಿಸ್ಬಿಟ್ಟಿದೀವಿ ಅಂದ್ರೆ ನೀವು ತುಂಬಾ ಅನ್ಯಾಯ ಮಾಡಿದೀರಾ. ನಾನೊಬ್ಳು ಅಂತ ಹೇಳಿಲ್ಲ, ಬೇಕಾದಷ್ಟು ಜನ ಚೆನ್ನಾಗಿ ಬರೆಯುವಂತ ಒಂಥರ ಇವ್ರಿಗೆ ದೊಡ್ಡ ದೊಡ್ಡ ಕವಿಗಳಿಗೆ ಹೊಯ್ಕೈಯಾಗಿ ಬರೆಯುವಂತ ಕವಿಗಳಿದ್ದಾರೆ, ನೀವ್ ಯಾಕಿನ್ನು ಮಾಡಿಲ್ಲ ಅಂತಂದ್ರೆ, ಹೌದು ಮೇಡಮ್ ಅದನ್ನ ಮಾಡ್ಬೇಕು, ಅದ್ರ ಮೇಲೆ ಪ್ರಸಾರ ಭಾರತಿಯವ್ರ ಮೇಲ್ನವ್ರು ಇನ್ನೂ ಒಪ್ತಾ ಇಲ್ಲ ಅಂದ್ರು. ಅಂದ್ರೆ ಏನು 1983 ಲಾಸ್ಟ್ ಅವ್ರು ಲಿಸ್ಟ್ ಮಾಡಿದ್ದು. ಆಮೇಲೆ ನೀವು ಕೇಳ್ತಾ ಹೋಗಿ ಭಾವಗೀತೆ ಇದನ್ನ ಹೊಸಬ್ರನ್ನ ಯಾರ ಹೆಸರು ಬರುದಿಲ್ಲ ಅದ್ರಲ್ಲಿ, ಅವ್ರು ಮಾಡೇ ಇಲ್ಲ. ಹಾಗಾಗಿ ಅಲ್ಲಿ ಆಗದೇನೆಯ ಇದ್ರಲ್ಲಿ ಆಗಲ್ಲ. ಆಮೇಲೆ ಅವ್ರದ್ದೇ ಪ್ರಸಾರವಾಗೋದ್ರಿಂದ ನಾನು ಕೆಲವ್ರನ್ನೆಲ್ಲ ನಂಗೆ ತುಂಬ ಹೇಳಿದ್ರು ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರುಗಳಿಗೆ ನಮ್ಗೆ ಹೆಸರು ಇಲ್ವಲ್ಲ, ಹೆಸರು ಒಂಥರ ಹುಚ್ಚಿಬಿಡದೆ ಮದುವೆ ಆಗಲ್ಲ ಹುಚ್ಚಿಬಿಡಲ್ಲ ಅಂತ ನಮ್ಗೆ ಹೆಸರು ಬರ್ದೆ ಅವ್ರು ಹಾಡೋದಿಲ್ಲ, ಅವ್ರು ಹಾಡದೆ ನಮ್ಗೆ ಹೆಸರು ಬರಲ್ಲ. ಮೇಡಮ್, ಇದು ನಂಗೆ ಹೊಸ ವಿಷಯ. ಹಂಗೇನೋ ಆಕಾಶವಾಣಿಯಲ್ಲಿ ಕವಿಗಳು ರಿಜಿಸ್ಟರ್ ಆಗ್ತಾರೆ ಅನ್ನೋ ವಿಷಯನೇ ನೀವ್ ಹೇಳದ್ಮೇಲೆ ಗೊತ್ತಾಗಿರೋದು. ಆಮೇಲೆ ನಾನು ಹೇಳಿದೆ, ನಾನು ಸುಮಾರು ಲೆಟರ್ ಬರ್ದೆ, ಯಾರು ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಅವಾಗಿಂದಾದ್ಮೇಲೆ ಮತ್ತೆ ಯಾರದ್ದು ಹೊಸಬ್ರದ್ದನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವರು. ಹಾಗಾಗಿ ನಮ್ಗೆ ಯಾರಿಗೂ ನಮ್ಮಂತವ್ರು ಯಾರಿಗೂ ಈಗ ಹೊಸಬ್ರ 83 ಆದ್ಮೇಲೆ ಕವಿಗಳಾಗಿ ಹುಟ್ಟಿದವರು ಅಂತಲ್ಲ, 83 ಆದ್ಮೇಲೆ ಕವಿಗಳಾಗಿ ಅಲ್ಲ ಮೇಡಮ್, ಹುಟ್ಟಿದ ಕವಿ ಅಲ್ಲ, ಆಮೇಲೆ ಕವಿಯಾದವರು, ಕವಿಯಾಗಿ ಹುಟ್ಟಿದವರು. ಆಮೇಲೆ ಕವಿಯಾಗಿ ಹುಟ್ಟಿದವರು. ಒಂದ್ ಪ್ರಶ್ನೆ ಕೇಳ್ತೀರಾ? ನಾನು ಕಸ್ತೂರಿನಲ್ಲಿ ಕಳೆದ ತಿಂಗಳ ಕಸ್ತೂರಿನಲ್ಲಿ ಒಂದ್ ಸೆಕೆಂಡ್, ಇದು ಕೊನೆ ಪ್ರಶ್ನೆ. ಇನ್ ಯಾರಾದ್ರೂ ಕೇಳಿದ್ರೆ ಇವಾಗ್ಲೇ ಹೇಳಿ, ಇಲ್ಲಾಂದ್ರೆ ನಾನು ವಂದನಾರ್ಪಣೆಗೆ ಹೋಗ್ತೀನಿ. ದಯವಿಟ್ಟು ಎಚ್ ಆರ್ ಲೀಲಾವತಿ ಅವರು ನಮ್ಮ ಪ್ರಸಿದ್ಧ ಕವಿಗಳ ಕವನಗಳನ್ನ ಆಕಾಶವಾಣಿ ಮೂಲಕ ಬಹಳ ಭಾವಗೀತೆಗಳನ್ನ ಪ್ರಸಿದ್ಧಿಗೆ ತಂದ್ರು ಅಂತ ಅವ್ರ ಜೀವನ ಚರಿತ್ರೆ ಕಸ್ತೂರಿನಲ್ಲಿ ಬರ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಕವಿಗಳು ಜನಸಾಮಾನ್ಯರಿಗೆ ಮುಟ್ತಾ ಇರ್ಲಿಲ್ಲ. ಕವನ ಸಂಕಲನಗಳ ಮೂಲಕ ಆಗ್ಲಿ ಯಾವ್ದಾರು ಹಾಡುಗಾರರ ಮುಖಾಂತರ ಭಾವಗೀತೆ ಮುಖಾಂತರನೇ ಅವರು ಎಷ್ಟೋ ಕವನಗಳು ಪ್ರಸಿದ್ಧಿಗೆ ಬಂದ್ವು ಅಂತ ಕವಿಗಳೇ ಒಪ್ಕೊಂಡಿದ್ದಾರೆ ಅಂತಾನು ಅದ್ರಲ್ಲಿ ಅವರು ಹೇಳಿದ್ದಾರೆ ತಮ್ಮ ಜೀವನ ಚರಿತ್ರೆನಲ್ಲಿ. ಕುವೆಂಪು ಅವ್ರು ಮನೆ ಕರ್ಸಿ ಅವ್ರನ್ನ ಅವ್ರು ಆಕಾಶವಾಣಿಯಲ್ಲಿ ಹಾಡಿದ ಹಾಡುಗಳನ್ನ ಮನೇಲಿ ಕರ್ಸಿ ಮತ್ತೆ ಹಾಡ್ಸಿ ಕೇಳಿ ಖುಷಿ ಪಡ್ತಾ ಇದ್ರಂತೆ. ಹಾಗೆ ತುಂಬಾ ಚೆನ್ನಾಗಿದೆ ಅವ್ರ ಜೀವನ ಚರಿತ್ರೆಯಲ್ಲಿ ಬರೆದಿರೋದು ಭಾವಗೀತೆಗಳಿಂದ. ಎಚ್ ಆರ್ ಲೀಲಾವತಿ 85ನೇ ವರ್ಷದಲ್ಲೂ ಕೂಡ ಇವಾಗ ಎಷ್ಟು ಹಳೆ ನೆನಪುಗಳನ್ನ ಹೆಕ್ಕಿ ತೆಗೆದಾಗ ಭಾವಗೀತೆಗಳಿಂದ ಎಷ್ಟು ಪ್ರಸಿದ್ಧಿಗೆ ಬಂದಿದ್ರು ಆಗಿನ ಕಾಲದಲ್ಲಿ ಅಂತ ಕಸ್ತೂರಿನಲ್ಲಿ ಓದ್ಬೋದು ಹೆಚ್ಚಿನ ವಿಷಯ. ಥ್ಯಾಂಕ್ ಯು. ನಾವು ಸ್ಟೇಜ್ ಈ ಉತ್ತರ ಕರ್ನಾಟಕಕ್ಕೆಲ್ಲ ಬಂದು ಆಡ್ತಾ ಇದ್ರು ಅವರು ಎಲ್ಲಾನು ಗೀತೆಗಳು. ಆ ರೀತಿ ಈಗ ಕಾರ್ಯಕ್ರಮ ಕೊಡುವಂತದ್ದು ಯಾರು ಮಾಡ್ತಾ ಇಲ್ಲ. ಅದು ಅವ್ರು ಬಹಳ ಪ್ರಸಿದ್ಧ ಆಗಿದ್ರು ಅವ್ರು ಅವಾಗ. ಆ ರೀತಿ ಯಾವ ಕಲಾವಿದರು ಸ್ಟೇಜ್ ಮೇಲೆ ಭಾವಗೀತೆಗಳು ಎಕ್ಸ್ಕ್ಲೂಸಿವ್ ಆಗಿ ಊರುಗಳಿಗೆ ತೆಗೆದು ಕೊಡುವಂತವ್ರು ಯಾವ್ದು ಕಾರ್ಯಕ್ರಮಗಳು ನಡೀತಾ ಇಲ್ಲ ಈಗ. ಅವರು KS ನರಸಿಂಹಸ್ವಾಮಿಗಳದು ನಂಗೆ ಅನುಮತಿ ಕೊಡಿ ದಯವಿಟ್ಟು. ಕಾರ್ಯಕ್ರಮ ನಾನು ಮುಂದಕ್ಕೆ ತಗೊಂಡು ಹೋಗ್ತೀನಿ. ಇಲ್ಲಿ ಪ್ರಶ್ನೆಗಳೆಲ್ಲ ಮುಗಿದೋಯ್ತು. ನಾನು ಒಂದು ಮಾತು ಹೇಳೋದನ್ನ ತಪ್ಪಿದ್ದೆ ಬಿಗಿನಿಂಗ್ ಅಲ್ಲಿ. ಏನು ಅಂತಂದ್ರೆ, ಬಾನು ಮುಷ್ತಾಕ್ ಅವ್ರದ ಹಾರ್ಟ್ ಲ್ಯಾಂಪ್ ಅಂತ ಹೇಳಿದೆಯಲ್ಲ, ಅದರ ಕನ್ನಡ ಕತೆ ಹೆಸರು ಹೃದಯ ಹಣತೆ. ನೋಡಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ. ಹೃದಯ ರವಿ ಅದು ಹೃದಯ ಹಣತೆ ಅಲ್ಲ, ಎದೆಯ ಹಣತೆ. ಹೃದಯ ಹಣತೆ ಅಂತ ಹೇಳಿದ್ರೆ ಎದೆಯ ಹಣತೆ ಪೇಪರ್ ಎಲ್ಲ ಬಂದಿದೆ ನೋಡಿ. ಎದೆಯ ಹಣತೆ ಅಂತ ಅಲ್ಲ, ಎದೆಯ ಹಣತೆ ಅಂದ್ರೆ ನಮ್ಗೆ ಎಷ್ಟು ನಮ್ಗೆ ಭಾವ ಸ್ಪರ್ಶ ಆಗುತ್ತೆ. ಅದೇ ಇಂಗ್ಲಿಷ್ ಅಲ್ಲಿ ಅವರು ಹಾರ್ಟ್ ಲ್ಯಾಂಪ್ ಅಂತ ಹೇಳಿದ್ದಾರೆ. ಹಾರ್ಟ್ ಲ್ಯಾಂಪ್ ಅಂದ್ರೆ ಅಷ್ಟು ಸ್ಪರ್ಶ ಇಲ್ಲ, ಆದ್ರೂ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಇಷ್ಟು ಈ ಒಂದು ಭಾವಗಳಿಂದ ಅಷ್ಟು ಪ್ರಶಸ್ತಿ ಕೊಟ್ರೆ ಮೂಲ ಕನ್ನಡವನ್ನೇ ಓದಿದ್ರೆ ಎಷ್ಟು ಪ್ರಶಸ್ತಿ ಬರ್ತಿದ್ದು ಬುಕ್ಕರ್ ಇಂದ ಅಂತ ನನ್ಗನ್ಸತ್ತೆ. ಅಷ್ಟು ಚೆನ್ನಾಗಿದೆ.
ಸೊ ಅದೊಂದನ್ನ ಮಿಸ್ ಆಗಿತ್ತು ಅಂತ ಹೇಳಕ್ಕೆ. ಅವ್ರ ಹೆಸರು ದೀಪಾ ಬಾಸ್ತಿ ಅವರೆಲ್ಲ ಸರ್ ಇದು ಮಾಡಿದ್ದು. ಇಬ್ಬರು ನಮ್ಗೆ ಇನ್ನೊಂದು ಖುಷಿ ನನಗೇನು ಅಂದ್ರೆ ಇವರಿಬ್ಬರು ಕನ್ನಡತಿಯರೇ. ಒಬ್ರು ಮಂಗಳೂರು ಕಡೆಯವರು, ಒಬ್ರು ಹಾಸನ ಕಡೆಯವರು, ಒಬ್ರು ಮಡಿಕೇರಿ ಕಡೆಯವರು, ಹಾಸನ ಕಡೆಯವರು. ಅದರಿಂದ ಇಷ್ಟು ಹೇಳಿ ನಾನೀಗ ವಂದನಾರ್ಪಣೆಗೆ ಕೊಡ್ತಾ ಇದ್ದೀನಿ. ಯಾರಾದ್ರೂ ಪ್ರಶ್ನೆ ಕೇಳಿದ್ರು ಒಬ್ರು ಒಂದು ಪ್ರಶ್ನೆ ಕೇಳ್ಬೋದು, ಮತ್ತು ಪ್ರಶ್ನೆ ಕಾರ್ಯಕ್ರಮಕ್ಕೆ ಸೀಮಿತವಾಗಿಲ್ಲ ಅಂತ ನಾನು ನಿಮಗೆ ಇನ್ನು ವಿನಂತಿ ಮಾಡ್ಕೊತೀನಿ. ಅಲ್ಲ, ನೀವು ದೀಪಾ ಬಾಸ್ತಿ ಅವ್ರ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಒಂದ್ ಮಾತು. ಬಾನು ಮುಸ್ತಾಕ್ ಅವರು ಮತ್ತೆ ದೀಪಾ ಬಾಸ್ತಿ ಅವರು ಇಬ್ರು ಬೂಕರ್ ಪ್ರಶಸ್ತಿ ತೆಗೆದುಕೊಂಡಾಗ ಮಾತಾಡಿದ್ರು. ಅದರಲ್ಲಿ ಬಾನು ಮುಸ್ತಾಕ್ ಅವರು ಮಾತನಾಡಿದ್ದು ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿದ್ರು. ದೀಪಾ ಬಾಸ್ತಿ ಅವರು ಮಾತಾಡ್ಬೇಕಾದ್ರೆ ನನ್ನ ಭಾಷೆ ನನ್ನ ಕನ್ನಡ ಅಂತ ಕನ್ನಡ ರಿಪೀಟೆಡ್ ಆಗಿ ಕನ್ನಡದ ಬಗ್ಗೆ ಬೂಕರ್ ಪ್ರಶಸ್ತಿ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಬಹಳ ಮೆಚ್ಚುವಂತ ವಿಷಯ. ಅಲ್ಲ, APS ಕಾಲೇಜಲ್ಲಿ ಟಿ ಕೇಶವ ಭಟ್ಟ ಅಂತಿದ್ರು ಮೊಮ್ಮಗಳವರು. ಕೇಶವ ಭಟ್ಟ ನಮ್ಗೆ ಟೀಚರ್ ಆಗಿದ್ರು ಅವರು. APS ಕಾಲೇಜಲ್ಲಿ ಬಹಳ ಒಳ್ಳೆ ಸ್ಕಾಲರ್. ನಾವು ಅಷ್ಟಾವಧಾನ ಮಾಡಿದಾಗ ಅವರು ಸಮಸ್ಯೆ ಪುಸ್ತಕಕ್ಕೆ ಬಂದಿದ್ರು ಕೇಶವ ಭಟ್. ಸರ್, ನಾನು ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ಇವಾಗ ಮತ್ತೆ ಯಾರಾದ್ರೂ ಮಾತಾಡೋರಿದ್ದಾರಾ? ಒಂದು ಪ್ರಶ್ನೆ ಕೇಳ್ಬೋದು, ಇಲ್ಲಾಂದ್ರೆ ನಾನು ಒಂದು ಪ್ರಶ್ನೆ. ರವಿ, ಕೊನೆಯ ಪ್ರಶ್ನೆ ಸರ್, ಹೇಳಿ ಸರ್. ಶುಭಶ್ರೀ ಅವರ ಮಂಡ್ಯದ ಮನೆಗೆ ಬಂದು ಮುಷ್ಟಾನ್ನ ಭೋಜನ ಸೇವಿದಷ್ಟು ಆನಂದ ಆಯ್ತು. ಅಂದ್ರೆ ನಿಸಾರ್ ಅಹಮದ್ ವ್ಯಾಸರಾವ್ ಬಗ್ಗೆ ಒಂದಿಷ್ಟು ಪ್ರಸ್ತಾಪಗಳಿರ್ಬೋದಾಯ್ತು. ಉತ್ತರ ಕರ್ನಾಟಕದ ಕವಿಗಳಾದ VC ಅಯ್ಯರ್ ಸಂಘ, ಈಶ್ವರ ಸಣಕಲ್ಲ, ಬೆಟಗೇರಿ ಕೃಷ್ಣ ಶರ್ಮಾ ಅವರುಗಳ ಒಂದೊಂದು ಉದಾಹರಣೆ ನೀಡಬಹುದಿತ್ತು ಅಂತ ನನಗನ್ನಿಸ್ತು. ಯಾಕಂದ್ರೆ ಪಟ್ಟಿ ಇದು ಬಹಳ ದೊಡ್ಡದು, 1 ಗಂಟೆ ಹೇಳುವಂಥದ್ದಲ್ಲ ಅಂತ ನನಗೂ ಗೊತ್ತು. ಆದ್ರೂ ನಿತ್ಯೋತ್ಸವ ಬರ್ಕೊಂಡಿದ್ದು ಹೇಗೋ ಮಿಸ್ ಆಯ್ತು, ಸ್ಕ್ರಾಲ್ ಅಪ್ ಮಾಡುವಾಗ ಮಿಸ್ ಆಗೋಗಿದೆ. ನಿತ್ಯೋತ್ಸವ ಮಿಸ್ ಮಾಡಬಾರ್ದಿತ್ತು. ಓಕೆ, ಸರಿ. ಮಹಾಬಲ ಸರ್ ಅವ್ರ ಪ್ರಶ್ನೆ ಮುಗಿದಿದೆ. ಈಗ ನಾನು ಇವತ್ತಿನ ಕಾರ್ಯಕ್ರಮದ ರೆಕಾರ್ಡಿಂಗ್ ಕೂಡ ನೋಡ್ಕೊಂಡಿದ್ದಾರೆ ನಮ್ಮ ಶ್ರೀಮತಿ ರೇಣುಕಾ ದೇಸಾಯಿ ಅವರು. ಅವರು ವಂದನಾರ್ಪಣೆಯನ್ನ ಅರ್ಪಿಸಬೇಕಾಗಿ ಕೇಳ್ಕೊತಿದ್ದೀನಿ. ಶ್ರೀಮತಿ ರೇಣುಕಾ ದೇಸಾಯಿ ಅವರು. ಎಲ್ರಿಗೂ ನಮಸ್ಕಾರ. ಅಯ್ಯೋ, ಭಾವಗೀತೆಯ ಭಾವಯಾನ ಮುಗಿದೇ ಹೋಯ್ತಾ? ಯಾರಿಗೆ ವಂದಿಸೋಣ? ಇಂತಹ ಭಾವಯಾನ ಸೃಷ್ಟಿಸಿದ ಕನ್ನಡ ಭಾಷೆಗ, ಕನ್ನಡ ಶಬ್ದ ಸಂಪತ್ತಿಗ, ಕವಿ ವರೇಣ್ಯರಿಗ, ಇವುಗಳನ್ನು ರಾಗ ಸಂಯೋಜನೆ ಮಾಡಿ ಜನಮಾನಸಕ್ಕೆ ತಲುಪಿಸಿದ ಸಂಗೀತಗಾರರಿಗ ಯಾರಿಗೆ ಹೇಳಲಿ ವಂದನೆನ? ಇಲ್ಲ, ಇಂದು ತಮ್ಮ ಮಧುರವಾದ ಸುಮಧುರವಾದ ಧ್ವನಿಯಲ್ಲಿ ಸುಮಾರು ನಿರೂಪಣೆಯೊಂದಿಗೆ ನಮ್ಮನ್ನೆಲ್ಲ ಭಾವಯಾನದಲ್ಲಿ ತೇಲಿಸಿ ಮುಳುಗಿಸದೆ ದಡ ಸೇರಿಸಿದ ಶ್ರೀಮತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಗೆ ಧನ್ಯವಾದ ಹೇಳಲ್ಲ? ಇಲ್ಲ, ಇಂತಹ ಕಾರ್ಯಕ್ರಮ ಸಂಯೋಜಿಸಿದ ವೇದಿಕೆಗೆ ಧನ್ಯವಾದ ಹೇಳಲ್ಲ? ಇಲ್ಲ, ಸ್ವತಃ ರವಿಯಾಗಿ ಬೆಳಗುವ ರವಿ ಕುಸುಬಿಯವರ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ಈ ವಿಷಯ ಆರಿಸಿಕೊಂಡದ್ದಕ್ಕೆ ಅವರಿಗೆ ವಂದನೆ ಹೇಳಲ್ಲ? ಗೊತ್ತಾಗುತ್ತಿಲ್ಲ. ಇರಲಿ ಬಿಡಿ, ಭಾವಗೀತೆಯ ಬಗೆಗೆ ಸಾಕಷ್ಟು ವಿಷಯ ಹೇಳಿ, ಇದಕ್ಕಾಗಿ ತುಂಬಾ ವಿಷಯ ಸಂಗ್ರಹಿಸಿ, ಬಹಳವಾದ ಹೋಮ್ವರ್ಕ್ ಮಾಡಿ, ಭಾವಗೀತೆಯ ದೋಣಿಗೆ ಭಾವಯಾನದ ಹುಟ್ಟು ಹಾಕಿ ನಮ್ಮೆಲ್ಲರನ್ನು ಬಹುದೂರ ತೆಗೆದುಕೊಂಡು ಹೋದ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಶುಭಶ್ರೀ ಅವರ ಪರಿಚಯ ಬಹುದೊಡ್ಡದು. ವಿಠಲ್ ಇಜೇರಿಯವರು ಅದನ್ನು ಪುಟಗಟ್ಟಲೆ ಬರೆದಿದ್ದಾರೆ. ಅದನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುವುದೇ ಒಂದು ಸವಾಲು. ಅದನ್ನು ಸಮರ್ಥವಾಗಿ ನಿಭಾಯಿಸಿದ ಶ್ರೀ ರಂಗರಾಜನ್ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಪ್ರಸ್ತಾವನೆ ಕೊಟ್ಟಿರುವ ರವಿ ಕುಸುಬಿ ಅವರಿಗೂ ಮತ್ತೊಮ್ಮೆ ವಂದನೆಗಳು. ಹಾಗೆ ಬುಕರ್ ಪ್ರಶಸ್ತಿ ಪಡೆದ ಶ್ರೀಮತಿ ಬಾನು ಮುಸ್ತಾಕ್ ಹಾಗೂ ಗೀತಾ ಭಟ್ ಕನ್ನಡತಿಯರಿಗೆ ಈ ಕಾರ್ಯಕ್ರಮ ದೀಪಾ ಭಾಸ್ತಿ ಅವರಿಗೆ ಅಭಿನಂದನೆಗಳು, ವಂದನೆಗಳು. ಇನ್ನು ಈ ದಿನದ ಕಾರ್ಯಕ್ರಮವನ್ನು ಸುಂದರವಾಗಿಸಿರುವ ವೆಬಿನಾರ್ ಸಭಾಂಗಣದಲ್ಲಿರುವ ಎಲ್ಲ ಸಾಹಿತ್ಯ ಆಸಕ್ತರಿಗೆ ವಂದನೆಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ವಂದನಾರ್ಪಣೆ ಅರ್ಪಿಸಿದಂತಹ ಶ್ರೀಮತಿ ರೇಣುಕಾ ದೇಸಾಯಿ ಅವರಿಗೂ ನಮ್ಮ ಒಂದು ವಂದನೆಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯ್ತು. ವಂದನಾರ್ಪಣೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಅವ್ರು ಇವಾಗ. ವಂದನಾರ್ಪಣೆ ಸ್ವಾಗತ ಎಕ್ಸ್ಪರ್ಟ್, ಅದನ್ನು ಭಾವಾತ್ಮಕವಾಗಿ ಹೇಳ್ತಾರೆ. ರೆಕಾರ್ಡಿಂಗ್ ಆಫ್ ಮಾಡಿದ್ರೆ ಮೇಡಮ್ ರೇಣುಕಾ ಮೇಡಮ್?
ನೆಲಮಾನ್ವಿಲೆ. ಅಲ್ಲ ರೆಕಾರ್ಡಿಂಗ್ ಆಫ್ ಆಗ್ಬೇಕಿಲ್ಲ ಅಂದ್ರೆ ಅದೆಲ್ಲ ನಮ್ಮ ಸಾಮಾನ್ಯ